ಇವೆಂಟ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಹಾಗೇನೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಚಿತ್ರತಂಡದಿಂದ ಬಂದಿರುವಂತಹ ಎಲ್ಲ ಟೀಮ್ಮೇಟ್ಸ್ಗೆ ಸ್ವಾಗತ, ಕಲಾವಿದರಿಗೆ ಸ್ವಾಗತ. ಈ ಚಿತ್ರದ ನಾಯಕ ನಟ ನಾಯಕ ನಟಿಯಾಗಿರುವಂತಹ ರಂಗಾಯಣ ರಘು ಸರ್ ಹಾಗೂ ತಾರಾ ಮೇಡಮ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಎಷ್ಟು ಹೀರೋ ಎಷ್ಟು ಹೀರೋಯಿನ್ ಬಂದ್ರು ಸಿನಿಮಾ ನೋಡಾದ್ಮೇಲೆ ಇದು ಸಿನಿಮಾ ತಂಡದ ವಿಷಯ ಏನಪ್ಪಾ ಅಂದ್ರೆ ಎಲ್ಲ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ ಸಿನಿಮಾ ತಂಡದವರು. ಸಿನಿಮಾ ನೋಡಿ, ಸಿನಿಮಾದ ರಿಯಲ್ ಹೀರೋ ಹೀರೋಯಿನ್ ಬಂದು ನಮ್ಮ ತಾರಮ್ಮ ಹಾಗೂ ರಂಗಾಯಣ ರಘು ಸರ್ ಅಂತ ಹೇಳಿ. ಇದು ಪ್ಲಾನ್ ಅಲ್ಲಿ ಇರ್ಲಿಲ್ಲ. ನನಗೆ ಫಸ್ಟ್ ಹೇಳಿ, ನೀವ್ ಯಾಕೆ ಡಾಕ್ಟರ್? ಈಗ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಇಲ್ಲ, ಹಾಗೆ ನಾನು ಡಾಕ್ಟರ್. ನಾನು ಹೇಳಿದೆ, ಎಲ್ಲಾ ಸಿನಿಮಾದ ಎಲ್ಲಾ ವಿಭಾಗಗಳಲ್ಲೂ ಅವ್ರು ಕಾಣಿಸ್ತಾರೆ. ಅಂದ್ರೆ ಇತ್ತೀಚೆಗೆ ಅವ್ರು ಮಾಡಿದಂತ ಒಂದು ಸಿನಿಮಾ ಬಗ್ಗೆ ಇಕ್ಕಟ್ ಅನ್ನೋ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಈಗ ಡಾಲಿ ಧನಂಜಯ ಆಪ್ತ ಸ್ನೇಹಿತ ಕೂಡ ಹೌದು. ಅಂಡ್ ಈ ಸಿನಿಮಾ ಇಸ್ ಆಲ್ ಅಬೌಟ್ ಸೆಲೆಬ್ರೇಷನ್. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಒಂದು ಅಫಿಷಿಯಲ್ ವೆಲ್ಕಮ್ ನಿಮ್ ಸ್ಟೈಲ್ ಅಲ್ಲಿ. ಸ್ಟೈಲ್ ಅಂತ ಏನಿಲ್ಲ, ಇಲ್ಲಿ ಫಾರ್ಮಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ನೆರೆದಿರೋ ಎಲ್ಲ ಹಿತೈಷಿಗಳಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ, ಸ್ನೇಹಿತರಂತ ಬಾಂಧವರಿಗೆ ಎಲ್ರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಸ್ವಾಗತವನ್ನ ಅಫಿಷಿಯಲ್ ಆಗಿ ಕೊಡ್ತಾ ಇದ್ದೀನಿ. ಬರ್ರಿ ಡಾಕ್ಟರ್ಗೆ ಚಪ್ಪಾಳೆ. ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ವಾಪಸ್ ಬರ್ಬೇಕು. ಅವರು ಈಗ ಮಾತಾಡಲ್ಲ, ನಾನು ಶಿವಣ್ಣ ಬಂದ್ಮೇಲೆ ಮಾತಾಡ್ತೀನಿ. ಅವ್ರಿಗೋಸ್ಕರನೇ 4-5 ಲೈನ್ಸ್ ರೆಡಿ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಜಾಸ್ತಿ ಮಾತಾಡ್ತಾ ಇಲ್ಲ. ಸ್ಕ್ರಿಪ್ಟ್ ದೊಡ್ಡ ಆನ್ಸರ್ ಶೀಟ್. ಓಕೆ, ಈಗ ಬಡವ ರಾಸ್ಕಲ್ ಚಿತ್ರದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತಾಡಕ್ಕಿಂತ ಮುಂಚೆ ಚಿತ್ರದ ಒಂದು ಟೀಸರ್ ಇದೆ, ಅದನ್ನ ನೋಡ್ಕೊಂಡ್ ಬರೋಣ ಪ್ಲೀಸ್. ಟೀಸರ್ ಸೊ ಇದೇನ್ ಸರ್ ಇದು ಅಲ್ಲು ಭಾಯ್ ಅಂದ್ರೆ? ಪ್ರೀತಿಯಿಂದ ಸರ್, ಪ್ರೀತಿಯಿಂದ ಒಂದು ನಿಮಿಷ ಮೈಕ್ ಆನ್ ಆಗಿದೆ ಅಂತ ನೋಡೋಣ. ಅಲ್ಲು ಚೂರ್ ಹತ್ರ ಪ್ರೀತಿಯಿಂದ ಕರೆಯೋದ ಸರ್? ಓಕೆ, ನಾನು ಅದೇ ಟೀಸರ್ ಅಲ್ಲಿ ನೋಡ್ತಾ ಇದ್ದೆ, ಎಲ್ಲ ಒಂಥರ ಡಿಫ್ರೆಂಟ್ ಹೆಸರುಗಳಿದೆ, ಯುನೀಕ್ ಆಗಿದೆ. ಸೊ ನಿಮ್ ಹೆಸರು, ನಿಮ್ ಪಾತ್ರ ಏನು ಅಂತ ನಮ್ಗೆ ಸ್ವಲ್ಪ ಹಾಗೆ ಹೇಳ್ಬಿಟ್ರೆ ನಿಮ್ಮಿಂದ ಶುರು ಮಾಡೋಣ ಸರ್. ನನ್ನ ಪಾತ್ರ ಡೌನ್ ಟು ಅರ್ತ್ ಅಂತ ಒಂದು ಪಾತ್ರ. ಡೌನ್ ಟು ಅರ್ತ್ ಪಾತ್ರದ ಹೆಸರೇ ಡೌನ್ ಟು ಅರ್ತ್. ಹೌದು. ಏನ್ ಸರ್ ಅದು ಪಾತ್ರದ ಹೆಸರು? ನೀವೇನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಹೇಳಿದ್ರೆ. ಓಕೆ, ಸೊ ನೀವು ನಿಜವಾಗ್ಲೂ ಡೌನ್ ಟು ಅರ್ತ್ ಇರ್ತೀರಾ ಅಥವಾ ಏನ್ ಮಾಡ್ಕೊಂಡಿರ್ತೀರಾ ಸಿನಿಮಾದಲ್ಲಿ? 24th ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓ ಮೈ ಗಾಡ್, ಇದೆಲ್ಲಾದರೂ ಟ್ರೈನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಶ್ರೀ ಏನೇ ಕೇಳಿದ್ರು ಬಾಯಿ ಬಿಡಬಾರ್ದು ಅಂತ ಹೇಳಿ ಸ್ವಲ್ಪ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಸರ್ ದುಡ್ಡಾಕಿ ಸಿನಿಮಾ ಮಾಡೋರೆ ಸರ್, ಒಂಚೂರು ಅಂದ್ರೆ ಸ್ವಲ್ಪ ಕೊಡಿ ಸರ್ ಪಾಪ. ಆಮೇಲೆ ಅದು ಬೇರೆ 3 ಪ್ರೆಸ್ ಮೀಟ್ ಮುಗಿಸ್ಕೊಂಡ್ ಬಂದವ್ರೆ ಎಲ್ಲರೂ ಇವತ್ತು. ರೆಡಿ ಇದೆ ಲಾಸ್ಟ್ ಅಲ್ಲ, ಲಾಸ್ಟ್ ಪ್ರೆಸ್ ಮೀಟ್ ಅಲ್ವಾ ಇದು? ಡಿನ್ನರ್ ಇಲ್ಲೇ ಆಗುತ್ತೆ. ಡೌನ್ ಟು ಅರ್ತ್ ಅನ್ನೋದೊಂದು ಪಾತ್ರ. ಶಂಕರನ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಇರುವಂತದ್ದೊಂದು ಪಾತ್ರ. ಆಮೇಲೆ ಮುಂದಿಂದು ಸ್ಕ್ರೀನ್ ಅಲ್ಲೇ ನೋಡ್ಕೊಬೇಕು. ಓಕೆ, ಜಾಸ್ತಿ ಹೇಳ್ಬಾರ್ದು ಅಂತ ಶಂಕರನ ಹೇಳಿದಾರೆ. ಇಷ್ಟ ಹೇಳಿದ್ರಲ್ಲ ಸಾಕು ಸರ್. ನಮಗೊಂದು ಪದ ಹೇಳಿದ್ರೆ ನಾವು ವಿಡಿಯೋ ಹಾಕೊಂಡ್ಬಿಡ್ತೀವಿ ತಮ್ಮನೇಲಿ ಹಾಕೊಂಡು. ನೀವು ಇಷ್ಟ ಹೇಳಿದ್ರೆ ನಮಗೆ ಸಾಕು. ಅಂಡ್ ಅಲ್ಲು ಭಾಯ್, ನಿಮ್ಮ ಪಾತ್ರ ಪಿಟ್ಟ. ಸರಿ, ಏನ್ ಸರ್ ಇದಕ್ಕೆಲ್ಲ ಅರ್ಥ ಏನ್ ಸರ್? ನನಗೆ ಗೊತ್ತಿಲ್ಲ. ಏನ್ ಸರ್ ಪಿಟ್ಟ ಅಂದ್ರೆ ಏನು? ನಿಧಿ ಗೊತ್ತಿರುತ್ತೆ. ನಿಧಿ, ಯು ನೋ ವಾಟ್ ಇಸ್ ಪಿಟ್ಟ? ಇಲ್ಲ. ಪಿಟ್ಟ ಅಂದ್ರೆ ಪಿಟ್ಟ ಅಡ್ಡ ಹೆಸರು. ಓಕೆ, ಪರವಾಗಿಲ್ಲ ಸರ್, ಇಟ್ಸ್ ಓಕೆ. ನೀವು ಪಿಟ್ಟ ಆಗಿ ಏನ್ ಮಾಡ್ತಿದ್ದೀರಾ ಸರ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಂದೊಂದು ಸಣ್ಣ ಪಾತ್ರ ಇದೆ. ತುಂಬಾ ದೊಡ್ಡ ವಿಷಯ, ತುಂಬಾನೇ ದೊಡ್ಡ ವಿಷಯ. ನೋಟ್ ಮಾಡ್ಕೊಳ್ಳಿ, ಅವ್ರದ್ದೊಂದು ಸಣ್ಣ ಪಾತ್ರ ಇದೆ. ಪಿಟ್ಟ ಅಂತ ಸಣ್ಣ ಪುಟ್ಟ ಗಲಾಟೆ ಮಾಡ್ತಾ ಇರ್ತೀನಿ ಅಲ್ಲಿ ಇದೆ. ಅದನ್ನ ಪೊಲೀಸರು ಏನ್ ಮಾಡ್ತಾರೆ, ಕರ್ಕೊಂಡೋಗಿ ಫಿಟ್ ಮಾಡ್ಬಿಡ್ತಾರೆ. ಅವಾಗ ಅದಕ್ಕೆ ಅವಾಗ ಪಿಟ್ಟ ಅಂತಾರೆ. ಗಲಾಟೆ ಮಾಡಿಲ್ಲರೂ ಕರ್ಕೊಂಡೋಗಿ ಫಿಟ್ ಮಾಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಏರಿಯಾದಲ್ಲಿ ಎಲ್ಲರೂ ಪಿಟ್ಟ ಅಂತ ಕರೀತಾರೆ. ಅದಕ್ಕೆ ನೀವು ಪಿಟ್ಟ ಆಗ್ಬಿಟ್ಟಿದ್ದೀರಾ. ಬಟ್ ಸರ್ ತುಂಬಾ ಚೆನ್ನಾಗಿದೆ ಸರ್, ವೆರಿ ನೈಸ್. ಅಂಡ್ ಈಗ ಚಂದ್ರು ಅವರು ಫೈಟ್ ಮಾಡಿರೋದನ್ನ ನೋಡಿರ್ತಾರ ನೀವೆಲ್ಲ. ಇದರಲ್ಲಿ ಫೈಟ್ ಮಾಡ್ತಿದ್ರೆ, ಆಕ್ಟ್ ಮಾಡ್ತಿದ್ರೆ, ರೊಮ್ಯಾನ್ಸ್
ಫೈಟ್ ಟು ಆಕ್ಟಿಂಗ್ ಎರಡು. ಫೈಟ್ ಟು ಆಕ್ಟಿಂಗ್ ಎರಡು. ಓಕೆ. ಹಾ. ಸೊ ನಿಮ್ಮ ಪಾತ್ರ, ಆಮೇಲೆ ನಿಮ್ದು ಹೆಸರು ಡೌನ್ ಟು ಅರ್ತ್ ಪಿಟ್ಟ ಬೆಂಕಿ ಅಂತ. ಯಾವ್ದು ಸರ್ ಇದು? ಬ್ಯಾಂಕಾಕ್ ರೆಡ್ ಅಂತಲ್ಲ, ಪಿಂಕಿ ಅಂತ ಹೇಳ್ತಾ ಪಿಂಕಿನ ಯಾಕೆ? ಕಿರಿಕ್ ಹೋಗ್ಬೇಕಂದ್ರು ಮೊದಲು ನಾನು ಬೆಂಕಿನೇ ಶುರು ಮಾಡೋದು. ಬೆಂಕಿ ಹಚ್ಕೊತೀನಿ ಅಂತ. ಬೆಂಕಿನಾ? ನನಗೆ ಪಿಂಕಿ ಕೇಳಿಸ್ತು, ನೀವು ಹೂ ಅಂತಿದ್ದೀರಲ್ಲ ಸರ್. ನಾನು ಇದ್ರಲ್ಲಿ ಪಿಂಕಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಬೆಂಕಿ ಬೆಂಕಿ ಬೆಂಕಿ. ಹಾ, ವೆರಿ ನೈಸ್. ಸೊ ನಿಮ್ಮ ಪಾತ್ರ ಬಂದು ಬೆಂಕಿ, ತುಂಬಾ ಚೆನ್ನಾಗಿ. ಹಾ, ಮುಂದಿದ್ದು ನಿಮ್ಮ ಪಾತ್ರದ ವಿಶೇಷತೆ ಸರ್? ಯಾರೇ ಕಿರಿಕ್ ಹೋದ್ರು ತುಂಬಾ ಬೆಂಕಿ ಹಚ್ತಾ ಇರ್ತೀವಿ, ಸೊ ಅದಕ್ಕೋಸ್ಕರ ನನ್ನ ಪಾತ್ರದ ಹೆಸರು ಬೆಂಕಿ. ಸೊ ಈಗ ನೀವು ಮೂವರು ನಿಮ್ಮ ಪಾತ್ರದ ವಿಶೇಷತೆಗಳನ್ನ ಹೇಳಿದ್ರಿ, ಆದ್ರೆ ಮೂವರು ಫಸ್ಟ್ ಟೈಮ್ ನಮ್ಮ ಧನಂಜಯ್ ಅವರ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ. ಓಕೆನಾ? ಸೊ ನಾವೆಲ್ಲರೂ ಅವ್ರ ಫ್ಯಾನ್ಸ್, ಅವರ ನಟನೆಗೆ ಫ್ಯಾನ್ಸ್, ಅವ್ರ ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ಫ್ಯಾನ್ಸೇ. ಸೊ ನೀವ್ ಹೇಳಿ, ಎಷ್ಟು ಖುಷಿ ಆಗತ್ತೆ ಅವರ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರೋದು? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾವು ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ವಿ. ಆಕ್ಚುಲಿ ಯಾರು ನಮ್ಗೆ ತಾನ್ ಮಾತ್ರ ಬೆಳಿಬೇಕು, ಜೊತೆಲಿರೋರೆಲ್ಲ ಬೆಳಿಬೇಕು ಅನ್ನೋ ಒಂದು ಭಾವನೆ ಇರುತ್ತಲ್ಲ, ಅದು ಎಲ್ರಿಗೂ ಬರಲ್ಲ. ಅದು ಧನು ಅವ್ರಿಗಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ, ಸೇಮ್ ಇಟ್ಟು ಸರ್. ಬಡವ ರಾಸ್ಕಲ್ ಬಗ್ಗೆ ಹೇಳ್ಬೇಕಾದ್ರೆ ಟೈಟ್ಲ್ ಅಲ್ಲಿ ಎಲ್ಲಾ ಬಡವರು ಸೇರ್ಕೊಂಡು ಮಾಡಿದಂತ ಸಿನಿಮಾ ಬಡವ ರಾಸ್ಕಲ್. ಧನು ಅವರು ಹೋಗ್ತಾರೋ ಸ್ಪೀಡ್, ಇವತ್ತು ಅವರು ನಮ್ನೆಲ್ಲ ಬಿಟ್ಟು ಆರಾಮಾಗಿ ಮುಂದೆ ಹೋಗ್ಬೋದಿತ್ತು. ನನ್ನ ಸ್ನೇಹಿತರು ಎಲ್ಲರೂ ಕನ್ಸಿಟ್ಕೊಂಡು ಓದಾಡ್ತಾ ಇದ್ದಾರೆ ಅಂತ ಒಂದು ಪ್ರಾಜೆಕ್ಟ್ ಮಾಡೋಣ, ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಇದೊಂದು ವಿಷಯ ಅದೆಲ್ಲ ಪಬ್ಬಲ್ ಪ್ಲಾನ್ ಮಾಡಿದ್ದು. ದೇವಸ್ಥಾನ ಅಲ್ಲಿ ನಮ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿತ್ತು. ಶಂಕರನಿಗೆ ಒಂದು ಪಬ್ಬಲ್ಲೇ, ನೀನ್ ಯಾವಾಗ ಹಿಂಗೆ ಇರ್ತೀಯ, ನಾನು ಇರೋದೇ ಹೀಗೆ. ಗೆಟ್ ಟುಗೆದರ್, ಬಾಯ್ಸ್ ಗೆಟ್ ಟುಗೆದರ್. ಯೋಗಿಗೆ ನೋಡಿ, ಯೋಗಿ ಎಷ್ಟು ಚೆನ್ನಾಗಿ ಹೇಳಿದ್ರು, ಗೆಟ್ ಟುಗೆದರ್ ಅಂತ ಹೇಳಿ ಅಂತ. ಸೊ ಗೆಟ್ ಟುಗೆದರ್ ಅಲ್ಲಿ ಮೀಟ್ ಆಗಿ ಆದಂತಹ ಒಂದು ಹೌದು, ಅಲ್ಲಿಂದ ಒಂದು ಜರ್ನಿ ಶುರು ಆಗ್ತಾ ಹೋಯ್ತು. ನಮ್ದು ತರೋದು ತುಂಬಾ ಒಂದು 10 years ಜರ್ನಿ. ಅಂದ್ರೆ ಡೈರೆಕ್ಟ್ ಸ್ಪೆಷಲ್ ಆಗಿತ್ತು, ರಾಟೆಗೆ ಅವಾಗಿನ್ನು ರೆಡಿ ಆಗ್ತಿದ್ರು. ಸೊ ಅವಾಗಿಂದ ಬಂದಂತ ಒಂದು ಫ್ರೆಂಡ್ಶಿಪ್ ಜರ್ನಿ, ಅವಾಗಿಂದ ನಮ್ಗೆಲ್ಲ ಕನ್ಸಿತ್ತು, ಒಂದು ಗೊತ್ತಿತ್ತು. ತುಂಬಾ ನೀವು ನೋಡ್ದಂಗೆ ನಾವು ಅಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡಿದೀವಿ. ಅದೇ ಚಂದ್ರು ಹೇಳ್ದಂಗೆ ಯಾರು ಮುಂದೆ ಕರೆದು ಕೈ ಹಿಡಿದಿತ್ತು ಪ್ರಯತ್ನಗಳು ಯಾರು ಮಾಡಿರ್ಲಿಲ್ಲ. ಇವ್ರು ಅಷ್ಟೇ, ಇವ್ರು ಹಂಗೆ ಇರ್ಲಿ, ಅಲ್ಲಲ್ಲೇ ಇರ್ಲಿ ಅಂತ. ಅವರು ಇವತ್ತು ಎಲ್ಲಿ ನಿಂತಿದ್ದಾರೆ, ನನ್ನ ಸ್ನೇಹಿತರು ನನ್ನ ಜೊತೆ ಎಲ್ಲರೂ ಅದೇ ಲೈನಲ್ಲಿ ನಿಂತ್ಕೊಬೇಕು ಅಂತ ಕನ್ಸಿಟ್ಕೊಂಡು ಒದ್ದಾಡ್ತಿರೋರಿಗೆ ಬಂದು ಎಗಲ್ಕೊಂಡು ನಿಂತ್ಕೊಳ್ಳೋರು ಕಮ್ಮಿ ಜನ. ಅದು ದೊಡ್ಡತನ ನಮ್ಮ ಧನು ಅವ್ರ ಹತ್ರ ಇದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಸೂಪರ್ ಸರ್, ಸೂಪರ್ ಗೋಲ್ಡನ್ ಮಾತುಗಳನ್ನ ಆಡಿದ್ದಾರೆ. ಅಂಡ್ ಫೈನಲಿ 3 ಜನ ನಿಮ್ ಯುನೀಕ್ ಸ್ಟೈಲ್ ಅಲ್ಲಿ ಬಡವ ರಾಸ್ಕಲ್ ಅಂತ ಹೇಳ್ಬೇಕು. ಅದು ಹೆಂಗ್ ಹೇಳ್ತೀರಾ? ಯಾರು ಶುರು ಮಾಡಿದ್ರೆ ಹೇಳಿ. ಏನಾದ್ರು ಆಗ್ಬೋದು, ಎನಿ ಮ್ಯಾನರಿಸಮ್ ಅದನ್ನ ಯುನೀಕ್ ಆಗಿ ಹೇಳ್ಬೇಕು ನೀವು. ಬಡವ ರಾಸ್ಕಲ್ ಬಿಡುಗಡೆ ಆಗ್ತಾ ಇದೆ 24, ಅದನ್ನು ಹೇಳ್ಬೋದು. ಇಷ್ಟು ಡೀಸೆಂಟ್ ಆಗೆಲ್ಲ ಹೇಳ್ಬಾರ್ದು. ಬಡವ ರಾಸ್ಕಲ್ ಅನ್ನೋದು ನಿಮ್ ಸ್ಟೈಲಲ್ಲಿ ಏನಾದ್ರು ಹೇಳಿ, ಯಾರ್ದಾರು ಸ್ಟೈಲ್ ಹೇಳಿ, ಏನಾದ್ರು ಮ್ಯಾನರಿಸಮ್ ಮಾಡಿ ಹೇಳಿ. ಅವ್ರಿಗೆ ಹೇಳಿದ್ರೆ ಪಲ್ಟಿ ಹೊಡಿತಾರೆ ಚಂದ್ರು. ಹೇಳಿ ಸರ್. ಬಡವ ರಾಸ್ಕಲ್ ಆಕ್ಚುಲಿ ಇಷ್ಟು ನಾರ್ಮಲ್ ಆಗಿ ಹೇಳೋದು ಕಷ್ಟ ಅಷ್ಟೇ. ಕರೆಕ್ಟ್ ಸರ್. ನೀವೇನಾದ್ರು ಹೇಳಿ ಸರ್. ಡಿಸೆಂಬರ್ 24 ನಿಮ್ಮೆಲ್ಲರ ಮುಂದೆ ಬಡವ ರಾಸ್ಕಲ್ ಬರ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ನೋಡ್ಬೇಕು. ಸೂಪರ್ ಸರ್. ಚಂದ್ರವ್ರೆ. ಬಡವ ರಾಸ್ಕಲ್ ನೀವೊಬ್ರೇ ಚಂದ್ರು, ನೀವೊಬ್ರೇ ನನ್ನ ಮಾತು ಅರ್ಥ ಮಾಡ್ಕೊಂಡಿರೋದು. ಚಂದ್ರು ಬರ್ಲಪ್ಪ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲಾ ಕನಸುಗಳು ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ನಿಮ್ ಮೂವರಿಗೂ. ಥ್ಯಾಂಕ್ ಯು ಸರ್. ಹೇಳಿ. ನೀವೇ ಫಸ್ಟ್ ಸರ್. ಒಂದ್ ಕೆಲಸ ಮಾಡ್ತೀನಿ, ನಾನು ಕ್ವೆಶ್ಚನ್ನೇ ಕೇಳಲ್ಲ ಸರ್, ಮನ್ಸಿಗೆ ಬಂದಿದ್ ಮಾತಾಡಿ. ಬಡವ ರಾಸ್ಕಲ್ ಚಿತ್ರದ ಬಗ್ಗೆನೇ ಇರಲಿ. ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಮನ್ಸಕ್ ಬಂದಂಗೆ ಸಿನಿಮಾ ಇದೆ. ಆಕ್ಚುಲಿ ಮನ್ಸಕ್ ಬಂದಂಗೆ ಇಲ್ಲಿ ಸೆಟ್ ಅಲ್ಲಿ ಆಕ್ಚುಲಿ ಅಷ್ಟೇ ಬ್ಯೂಟಿಫುಲ್ ಕಾಣುತ್ತೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಪ್ರೀತಿಯಿಂದ ಮಾಡಿರೋದ್ರಿಂದ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ. ಸೆಟ್ ಅಲ್ಲಿ ಧನಂಜಯ್ ಅವರು ನಮ್ನೆಲ್ಲ ಅಷ್ಟೇ ಪ್ರೀತಿಯಿಂದ ಮನೇಲಿ ನೋಡ್ಕೊಂಡ್ರು, ಸೆಟ್ ಅಲ್ಲೂ ಹಂಗೆ ನೋಡ್ಕೊಂಡಿದ್ದಾರೆ. ಸೊ ಮನೇಲೂ ಒಟ್ಟಿಗೆ ಇರ್ತೀರ ನೀವು?
ಸುಮಾರು ವರ್ಷದ ಸಂಬಂಧ. ನೀವು ಮಾತ್ರ ಇಲ್ಲ ಗುಡ್ ಇಟ್ಸ್ ದೇರ್ ಫಸ್ಟ್ ಇಲ್ಲ ಗ್ರೂಪ್ ಆಕ್ಟಿವಿಟಿ. ಧನು ಪಾಪ ನೀವಿಲ್ಲದೆ ಇಲ್ಲಿ ಬಡವರ ಪ್ರಮೋಷನ್ ಆಗ್ತಾ ಇಲ್ಲ. ಧನು ಇಲ್ಲೆಲ್ಲ ನಿಮ್ ಸ್ನೇಹಿತರು ಪಾಪ ಬೇರೆ ಮಾತಾಡ್ತಾ ಇದ್ದಾರೆ. ಅಂಡ್ ಧನು ಪಾಪ ಪ್ರೊಡ್ಯೂಸರ್ ಅಲ್ಲ ಸರ್, ಎಲ್ಲ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ನಾನು ಇಲ್ಲ ನೀವು ಸಿನಿಮಾದಲ್ಲಿ ನಾನು ಒಂದು ಮಾರ್ವಾಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿಮ್ ಕಲರ್ ನೋಡಿ ಸರ್? ಕಲರ್ ನೋಡಿ ಕೊಟ್ಟಿದ್ದು ಆಕ್ಚುಲಿ. ಇನ್ನೊಂದು ಬೇರೆಯವರು ಕಲರ್ ನೋಡಿ ಟೋಪಿ ಹಾಕ್ಸಿ. ಇಲ್ಲ ಆಕ್ಚುಲಿ ಫಸ್ಟ್ ನನ್ನ ಮಾರ್ವಾಡಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ನನ್ನನ್ನು ನೋಡಿ ಯಾಕೋ ಅವ್ರಿಗೆ ಮನಸ್ಸು ಬದಲಾಯಿತು ಅನ್ಸುತ್ತೆ. ಆಮೇಲೆ ಇವನು ನೋಡಿದ್ಮೇಲೆ ಇವನು ಮಾರ್ವಾಡಿ. ಸೊ ಇದ್ರಲ್ಲಿ ನೀವು ಮಾರ್ವಾಡಿ ಪಾತ್ರ. ಚೆನ್ನಾಗಿದೆ ಸರ್. ಅಂಡ್ ಚೆನ್ನಾಗಿ ಇಷ್ಟೊತ್ತು ನಮ್ಮನ್ನ ಎಂಟರ್ಟೈನ್ ಮಾಡಿದ್ರು ಅವರು. ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಬೆಸ್ಟ್ ವಿಶಸ್ ತಿಳಿಸೋದಕ್ಕೆ ಆಲ್ಸೋ ಸಂತೋಷ್ ಹಾಗೂ ಪ್ರಶಾಂತ್ ಕಬಾಬ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸರ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಈಗ ಹೆಂಗೆ 4 ಜನ ಇದೀವಿ ಅದೇ ತರ ಸುಮಾರು ಜನ ಇರೋ ಗ್ಯಾಂಗಲ್ಲಿ ನಾನು ಒಬ್ಬ. ಸೊ ಆ ಸಿನಿಮಾದಲ್ಲಿ ನೀವು ವಿಲ್ಲನ? ಇಲ್ಲ ಕಿಡಿಗೇಡಿ. ಸೂಪರ್. ಅಂಡ್ ಸರ್ ನೀವು ನಿಮ್ಮ ಪಾತ್ರ ಇವ್ರಿಗೋಯ್ತು, ನಿಮಗೆ ಯಾವ ಪಾತ್ರ ಬಂತು ಸರ್? ನನಗೆ ಕನ್ನಡ ಅನ್ವರ್ ಅಂತ ಒಂದು ಪಾತ್ರ ಬಂತು. ಬೇಸಿಕಲಿ ಯಾರ್ಯಾರು ಕನ್ನಡ ಬರೋಲ್ಲ ಅವ್ರಿಗೆ ಹಾಕೊಂಡು ನಾನು ಪಾಠ. ಒಳ್ಳೆ ಪಾತ್ರ ಸರ್. ಕರೆಕ್ಟ್, ಹೌದು. ಕನ್ನಡನ ಹೇಳ್ಕೊಡೋದು ಒಳ್ಳೆ ಪಾತ್ರ ಅಲ್ವಾ ಸರ್? ನಿಮ್ದು? ನನ್ನ ಹೆಸರು ಪೂರ್ಣಚಂದ್ರ ಅಂತ. ಇದರಲ್ಲಿ ಗಣಪ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ನಾವೆಲ್ಲ ಒಂದು ಗ್ಯಾಂಗ್ ಇರ್ತೀವಿ. ಸೊ ನಾನು ಗ್ಯಾಂಗ್ ಒಬ್ಬ ಸದಸ್ಯ. ಸೊ ಈ ಗ್ಯಾಂಗ್ ಅಲ್ಲಿ ಇನ್ನಿಬ್ರು ಬರ್ಬೇಕಾಗಿತ್ತು. ಕಬಾಬ್ ಸಂತು ಮತ್ತೆ ಪ್ರಶಾಂತ್ ಕಬಾಬ್. ಎಸ್, ಹೆಸರುಗಳನ್ನ ನಾನು ಹೇಳಿದೀನಿ. ನಿಮ್ಮ ಪಾತ್ರವನ್ನ ಏನ್ ಸ್ಪೆಷಲ್ ಸರ್ ಪಾಕೆಟ್ ನಿಮ್ಮ ಪಾತ್ರ? ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಪೇಮೆಂಟ್ ಕೊಟ್ಟಿಲ್ವಾ ಧನು ಸರ್? ಏನು ಅಲ್ಲ, ನೀವು ಹೇಳ್ತಿಲ್ವಾ ನಿಮ್ಮ ಪಾತ್ರ? ಅದಕ್ಕೆ ಅದಕ್ಕೆ ಪಾಕೆಟ್ ಅಂತ ಹೆಸರು. ಓಕೆ ಸರ್, ನಿಮ್ಮ ಪಾತ್ರ ಒಂಚೂರು ಎಲ್ಲ ಮುಂದೆ ಬಂದ್ರೆ ಲೈಟ್ ಯಾ ಒಂಚೂರು ಸರ್. ಎಸ್, ಕಬಾಬ್ ಅಂತ ಕಬಾಬ್ ತಿಂತಾ ಇರ್ತೀನಿ, ಅದಕ್ಕೆ ಕಬಾಬ್. ಹೌದಾ? ರಿಯಲ್ ಲೈಫಲ್ಲಿನ ಅಥವಾ ಸಿನಿಮಾದಲ್ಲಿನ? ಸಿನಿಮಾದಲ್ಲಿ ಕಬಾಬ್ ಅಂದ್ರೆ ನಿಮ್ಗೆ ಇಷ್ಟ, ಅದಕ್ಕೆ ನಿಮ್ಮ ಹೆಸರು ಕಬಾಬ್. ಓಕೆ, ಇದು ಒಂಥರ ವಿಭಿನ್ನ ವಿಚಿತ್ರ ಹೆಸರುಗಳನ್ನ ಇಟ್ಕೊಂಡು ಅದ್ರ ಜೊತೆಗೆ ಬಹಳ ವಿಶೇಷವಾದಂತಹ ಪಾತ್ರಗಳನ್ನ ಮಾಡಿರುವಂತ ಈ ಗ್ಯಾಂಗ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ, ನನಗೆ ಅವರ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ನೀವೆಲ್ಲರೂ. ಥ್ಯಾಂಕ್ ಯು. ಬೆಸ್ಟ್ ವಿಶಸ್. ಇರುವಂತಹ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್, ತುಂಬಾ ಹಿರಿಯರು. ಮೈಕ್ ಬಿಡಿ ಪ್ಲೀಸ್. ನಾಗಭೂಷಣ್, ದ ಸ್ಟೇಜ್ ಇಸ್ ಯೋರ್ಸ್. ನೀವು ಅವಾಗ ಹೇಳಿದ್ರಿ ಶಿವಣ್ಣ ಬರೋವರೆಗೂ ನಾನು ಮಾತಾಡಲ್ಲ ಅಂತ. ಶಿವಣ್ಣ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಶಿವಣ್ಣ, ನಾನು ಈಗ ಬರೋಕ್ಕೂ ಮುಂಚೆ ಮಾತಾಡ್ಕೊಂಡೆ ವೈಭವ್ಗೆ, ನಾನು ನಿಮ್ಮ ಬಗ್ಗೆ ಬಿಲ್ಡಪ್ ಕೊಡ್ತೀನಿ, ನೀವು ನನ್ನ ಬಿಲ್ಡಪ್ ಬಗ್ಗೆ ಬಿಲ್ಡಪ್ ಕೊಡು ಅಂತ. ಸೊ ನಾನು ವೈಭವ್ ಬಗ್ಗೆ ಇಲ್ಲ ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ. ವೇದಿಕೆ ನಾವೇ ಇದೀವಿ, ವೇದಿಕೆ ಮೇಲೆ ಅಭ್ಯಾಸ. ಅರ್ಧ ಚಿತ್ರರಂಗ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್, ತುಂಬ ಹೃದಯದ ಥ್ಯಾಂಕ್ಸ್. ನಾಗಭೂಷಣ್ ಅವರ ಡೆಡಿಕೇಶನ್ ಹೇಳಬೇಕು ಅಂದ್ರೆ, ನಮ್ಮ ಡೈರೆಕ್ಟರ್ ಶಂಕರ್ ಅವರು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಬೌಂಡ್ ಸ್ಕ್ರಿಪ್ಟ್ ಕೊಟ್ಬಿಟ್ಟು ನಾಗ ಅವ್ರದ್ದು ಪಾತ್ರ ಡಿಸ್ಕ್ರೈಬ್ ಮಾಡಿದ್ರು. ನಾಗ, ನೀನು ಇಡೀ ಸಿನಿಮಾದಲ್ಲಿ ಏನು ಹಾಕೊಂಡಿರಲ್ಲ, ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದು ಈಸಿ, ವಿಭಿನ್ನ ಗೆಟಪ್ ಅಲ್ಲಿ ಆಕ್ಟ್ ಮಾಡೋದು ಈಸಿ, ಆದ್ರೆ ನೀನು ಇಡೀ ಸಿನಿಮಾದಲ್ಲಿ ಮೈ ಬಿಟ್ಕೊಂಡು ಬರೀ ಒಂದು ಚಡ್ಡಿ ಹಾಕೊಂಡಿರುತ್ತೆ ಅಂತ. ಆ ಕ್ಷಣದಿಂದ ನಾಗ ಅವ್ರ ಪಾತ್ರಕ್ಕೆ ಇಳಿದ್ಬಿಟ್ರು. ಒಂದು ಕ್ಷಣ ಯಾಕೆ ಅಂತ ಕೇಳಿಲ್ಲ, ಆ ಕ್ಷಣಕ್ಕೆ ಪಾತ್ರದಲ್ಲಿ ಇಳಿದವರು ಅವತ್ತಿಂದ
ಎಲ್ಲಾ ಕಡೆ ಸತತ 20-25 ದಿವಸ ಬರೀ ಚಡ್ಡಿಲೇ ಓಡಾಡಿದ್ದಾರೆ. ಡೆಡಿಕೇಶನ್, ಇನ್ವಾಲ್ವ್ ಆಗಿ ಮನೆಯಿಂದ ಆಚೆ. ಅಲ್ಲ ಡೆಡಿಕೇಶನ್ 25 ದಿನಕ್ಕೆ ಮುಗಿತಲ್ಲ, ನಾವ್ ಹ್ಯಾಂಗ್ ಕೇಳ್ಬೇಕಿಲ್ಲ. ಇವತ್ತು ಹಂಗೆ ಬಂದ್ಬಿಟ್ಟಿದ್ರೆ ನಮ್ ಪ್ರಸಾರ್ ಎಲ್ಲ ಹೋಗ್ಬಿಡೋರು ಪಾಪ. ಅಲ್ಲ ನಾನು ಬಿಲ್ಡಪ್ ಕೊಡು ಅಂತ ಕರ್ಕೊಂಡ್ಬಂದೆ, ತೇಜೋವಧೆ ಮಾಡು ಅಂತ ಕರ್ಕೊಂಡ್ಬಂದೆ. ಇರೋ ಡೆಡಿಕೇಶನ್ ಹೇಳ್ಬೇಕಲ್ಲ. ಇವಾಗ ಯಾರೋ ಗಡ್ಡ ಬಿಡಿದ್ರೆ ಗಡ್ಡ ಬಿಡ್ತಾರೆ ಪಾತ್ರಕ್ಕೆ ಮುಂಚೆ, ಇನ್ಯಾರೋ ಮೀಸೆ ಕಟ್ ಮಾಡಿದ್ರೆ ಸ್ವಲ್ಪ. ಸೊ ನೀವು ಇಡೀ ಸಿನಿಮಾದಲ್ಲಿ ಚಡ್ಡಿ ಕಾಣಿಸ್ಕೊಂಡಿದ್ದೀರಲ್ಲ, ಏನ್ ಡೆಡಿಕೇಶನ್ ಇರ್ಬೋದು ಅಂತ ಯೋಚನೆ ಮಾಡಿ ಈಗ ಒಂದು ಹೇಳಿದೆ. 25 ಡೇಸ್ ಚಡ್ಡಿಲೇ ಓಡಾಡಿರ್ಬೋದೇನೋ. ಥ್ಯಾಂಕ್ ಯು ತುಂಬಾ. ಈಗ ನಿನ್ ಡೆಡಿಕೇಶನ್ ಬಗ್ಗೆ ನಾನು ಹೇಳ್ಬೇಕೀಗ. ಇದರಲ್ಲಿ ಒಂದು ಸಾಂಗ್ ಇದೆ, ಬ್ರೇಕಪ್ ಸಾಂಗ್. ಇವನ್ಗೆ ಎಷ್ಟಿಗೆ ಪ್ರಯತ್ನ ಪಟ್ಟರು ಅದಕ್ಕೆ ಮ್ಯೂಸಿಕ್ ಮಾಡೋದು ತುಂಬಾ ಕಷ್ಟ ಆಗ್ತೈತೆ. ಸೊ ಅದಕ್ಕೆ ನಿಮ್ಮನ್ನ ನಾನು ಮಾತಾಡ್ತಾನೆ, ನಾನು ಮಾತಾಡಕ್ ಬಿಡು. ಈಗ ತಮಾಷೆ ಇಲ್ಲ ಇದೇ ಬೇಕಾಗಿರೋದು. ಅವನು ಈಗ ಬ್ರೇಕಪ್ ಸಾಂಗ್ ಕಂಪೋಸ್ ಮಾಡ್ಬೇಕಲ್ಲ, ಏನ್ ಮಾಡ್ದ, ಒಂದ್ ಹುಡುಗಿ ಲವ್ ಮಾಡಿ ಬೇಕು ಅಂತ ಬ್ರೇಕಪ್ ಮಾಡ್ಕೊಂಡ. ಅದನ್ನ ಅನುಭವಿಸ್ತಾ, ನೋವನ್ನ ಅನುಭವಿಸಿ ಅವ್ನ್ ಹೇಗ ಅನುಭವ ಆಯ್ತಲ್ಲ ಅದು ಆಡಿಯನ್ಸ್ಗೆ ತಲುಪಬೇಕು, ಆ ತರ ಅವನ್ನ ಕಂಪೋಸ್ ಮಾಡ್ದ. ಸೊ ಇವ್ ಡೆಡಿಕೇಶನ್ ಬಹುಶಃ ನನ್ನ ಡೆಡಿಕೇಶನ್ ತುಂಬಾ ದೊಡ್ಡದು. ತಮ್ಮ ಪ್ರತಿಭೆಗೆ ಪ್ರಣಾಮ. ಅವ್ರೆಲ್ಲರೂ ಕರ್ಕೊಂಡ್ ಬಂದಿದ್ದೀರಾ ಏನೋ, ಆಮೇಲೆ ಆಚೆ ಆದ್ಮೇಲೆ ನೀವು ಸಾಕು, ಇದೆಲ್ಲ ಸಿಸ್ಕೊಂಡಿಲ್ಲ. ಥ್ಯಾಂಕ್ ಯು. ಇವಾಗ ಇದು ಕಂಟೆಂಟ್ ಮುಗಿದು ಒಂದು ನಿಮಿಷ. ತುಂಬಾ ವರ್ಷಗಳ ಹಿಂದೆ ಒಂದಷ್ಟು ಗೆಳೆಯರು ಅವ್ರ ಕೆಲಸಗಳನ್ನ ಬಿಟ್ಟು ಊರ್ ಬಿಟ್ಟು ಸಿನಿಮಾ ಮಾಡೋದಕ್ಕೆ ಅಂತ ಬೆಂಗಳೂರು ಬರ್ತಾರೆ. ಇಲ್ಲಿಗೆ ಬಂದ್ಮೇಲೆ ಸಿನಿಮಾ ರಂಗದಲ್ಲಿ ಒಂದಷ್ಟು ಜನ ಗೆಳೆಯರು ಪರಿಚಯ ಆಗ್ತಾರೆ. ಸೊ ಎಲ್ಲ ಸರಿ ಒಂದು ಸಿನಿಮಾ ಮಾಡೋಣ ಅಂತ ಅನ್ಕೋತಾ ಇರ್ತಾರೆ, ಆಗ್ತಾರೆ ಅಲ್ಲ. ಕೊನೆ ಒಂದು ಸ್ಕ್ರಿಪ್ಟ್ ಸಿಗುತ್ತೆ, ಆ ಸಿನಿಮಾ ಆಗುತ್ತೆ, ಅದೇ ಬಡವರ ಹಾಸ್ಕಂತ. ಮತ್ತೆ ಇಲ್ಲ, ಪಾಸ್ ಕೊಟ್ಟಿದ್ದವ್ರು ಚಪ್ಪಾಳೆಗೋಸ್ಕರ ಹೊಡ್ಬಿಡಿ ಪ್ಲೀಸ್. ಈ ಸಿನಿಮಾದಲ್ಲಿ ಒಂದೊಂದು ಮುಖ್ಯ ಭಾಗ ಆಗಿರೋ ಹೆಮ್ಮೆ ನನಗಿದೆ. ಮತ್ತೆ ಈ ಎಲ್ಲಾ ಗೆಳೆಯರನ್ನ ಸೇರಿಸಿ ಈ ಸಿನಿಮಾ ಮಾಡಿರಲ್ಲ. ಸೊ ಧನನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಶಿವಣ್ಣ ಇದ್ದಾರೆ, ಅವಾಗಲೇ ಅವ್ರು ಹೇಳಿದ್ದು ಆಕ್ಚುಲಿ ನಿಜ. ಆಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ಬರೆದು ನಾನೇ ಲೀಡ್ ಆಕ್ಟರ್ ಆಗಿ ಮಾಡಿದಂತ ಒಂದು ವೆಬ್ ಸೀರೀಸ್ ಹನುಮನ್ ಅಂತ, ಅದನ್ನ ಪ್ರೊಡ್ಯೂಸ್ ಮಾಡಿದ್ರು ಶಿವಣ್ಣ. ನಾನು ಯಾವಾಗ ಮತ್ತೆ ವಿಜಯ್ ಸರ್ ಇದ್ದಾರೆ, ಅವ್ರಿಗೆ ಒಂಥರ ಹೆಂಗೆ ಅಂದ್ರೆ ಈ ಗದರ್ಸಿ ಪ್ರೀತಿ ಮಾಡ್ತಾರಲ್ಲ ಆ ತರ ವಿಜಯ್ ಸರ್. ಲಾಸ್ಟ್ ಟೈಮ್ ಇದೇ ಸಲಗ ಇವೆಂಟ್ ಅಲ್ಲಿ ನಾನು ಎಲ್ಲೋ ಮೂಲೆ ಕೂತಿದ್ದೆ, ಬಂದ್ರು. ನಾನು ಸಿನಿಮಾದಲ್ಲಿ ಹಾಕೊಂಡ್ಬಿಟ್ಟು ಮೂಲೆ ಕೂತಿದ್ದೆ, ಅಪ್ಪಾರ ಅಂದ್ಬಿಟ್ಟು ಎಳ್ಕೊಂಡು ಬಂದು ಮೀಡಿಯಾ ಮುಂದೆ ನಿಲ್ಸಿ ನನ್ನನ್ನು ಮಾತಾಡ್ಸಿದ್ರು. ಆದ್ರೆ ನಾಳೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಅಲ್ಲ ಕಣ ನಿನ್ನ ಎಲ್ಲ ಮೂಲೆ ಕೂತಿದೆಯಲ್ಲಪ್ಪ, ನೀನು ಬಂದು ಮಾತಾಡ್ಬೇಕು ಕಣಯ್ಯ, ಇಲ್ಲಿ ತುಂಬಾ ಕಾಂಪಿಟೇಷನ್ ಇದೆ, ನೀವೆಲ್ಲ ಓದ್ಕೊಂಬಂದಿರೋ ಹುಡುಗರು, ನೀವು ಹಂಗೆಲ್ಲ ಹಿಂಗೆ ಇರಬಾರ್ದಪ್ಪ ಅಂತೆಲ್ಲ ಪ್ರೀತಿಯಿಂದ ಹೇಳೋದು. ಅಂತ ಪ್ರೀತಿ ಸರ್, ಥ್ಯಾಂಕ್ ಯು. ಆ ಪ್ರೀತಿ ಇದೆ ಸರ್. ಮತ್ತೆ ಸತೀಶು, ವಸಿಷ್ಠ, ಯೋಗಿ ಗೆಳೆಯರು ಯಾವಾಗಲೂ ನಮ್ಮ ಒಟ್ಟಿಗೆ ಇರ್ತಾರೆ, ಥ್ಯಾಂಕ್ ಯು. ಮತ್ತೆ ಹಿರಿಯರಂತ ಸ್ನೇಹಿತರು ವಿಜಯ್ ಪ್ರಸಾದ್ ಸರ್, ಮತ್ತೆ ನಮ್ಮ ರಚಿತಾರಾಮ್ ಅವ್ರ ನೆಕ್ಸ್ಟ್ ಅವರು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಳ್ಳೇದಾಗ್ಲಿ, ವಿಶ್ ಯು ಬೆಸ್ಟ್. ನನ್ ಮುಗಿತಪ್ಪ. ವಾಸುಕಿ, ಈ ಸಿನಿಮಾ ಸಂಗೀತ ಎಷ್ಟು ವಿಭಿನ್ನ, ಎಷ್ಟು ವಿಶೇಷ ನಿಮಗೆ? ಪರ್ಸನಲಿ ನಂಗೆ ಈ ಸಿನಿಮಾ ತುಂಬಾ ಇಷ್ಟ. ಯಾಕಂದ್ರೆ ತುಂಬಾ ಸ್ಪೆಷಲ್ ನಂಗೆ. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಕರ್ತವ್ಯ ಮಾಡ್ತಾ ಇರ್ತೀವಿ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆಸ್ ಅನ್ ಆರ್ಟಿಸ್ಟ್. ಬಟ್ ಈ ಸಿನಿಮಾದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ನಮ್ಮ ನಾಯಕರು ಕಾಸು ಹಾಕಿರೋದು. ಯಾಕಂದ್ರೆ ಅವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡಿದಾಗ, ಮನೆಯವರೆಲ್ಲ ಸೇರ್ಕೊಂಡು ಒಂದು ಹಬ್ಬ ಮಾಡಿದಾಗ ಏನ್ ಫೀಲ್ ಆಗುತ್ತೋ ಇಡೀ ಸಿನಿಮಾ ನಾವು ಅದನ್ನೇ ಮಾಡ್ಕೊಂಡ್ ಬಂದಿದ್ದೀವಿ. ಅಂಡ್ ಹಂಸಲೇಖ ಸರ್ ಅವರ ದೊಡ್ಡ 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 ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ ನಾನು. ನನ್ನ ತೊಟ್ಟಿಲು ಶಾಸ್ತ್ರ ಆಗಕ್ಕೆ ಮುಂಚೆ ಒಂದು 20 ವರ್ಷ ಸಕ್ಸಸ್ ನೋಡಿದವರು, ಅಂದ್ರೆ ಅಷ್ಟು ಸಕ್ಸಸ್ ನೋಡ್ಕೊಂಡ್ ಬಂದವರು. ಅಂಡ್ ಸೊ ಇನ್ನ ಬರ್ತಾರೆ ಮಹಾಗಳು ವೇದಿಕೆಯಿಂದ ಬಂದು ಮಾತಾಡ್ತಾರೆ. ಇಲ್ಲ ಗಾಬರಿ, ನಾನು ಮರ್ತೋಗಿದ್ದೆ ಸರ್. ನೀಡು ಶಿವ ನೀಡದಿರು ಶಿವ, ಭಾಗವುದು ನನ್ನ ಕಾಯ, ನೀವು ಅಂದ್ರೆ ಯಾವಾಗಲೂ ನಮ್ಮ ಕಾಯ ಬಂದಿದ್ದೆ ಸರ್. ಸೊ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತಾರಲ್ಲ, ಸೊ ನಂಗೆ ನಮ್ಮ ನಾಯಕರು ಅಂದ್ರೆ ಧನು ಅವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಲ್ಲ, ಬಾರ್ನ್ ವಿತ್ ಗೋಲ್ಡನ್ ಹಾರ್ಟ್. ಸೊ ಕಾಸಿರ್ಲಿಲ್ಲ, ಕಷ್ಟಪಟ್ಟು ದುಡಿದು ಆ ಬೆವರಿನ ಪ್ರತಿಫಲನೇ ಈ ಸಿನಿಮಾ. ನನಗೆ ಗೊತ್ತು, ನಾನು ನೋಡಿದ್ದೀನಿ ಪ್ರೋಸೆಸ್ ಅಲ್ಲಿ. ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು,
ಅವ್ರು ಆಫ್ಟರ್ ಅವ್ರ ಸಕ್ಸಸ್ ಅವ್ರು ಬೇಕಾಗಿರೋ ಪೊಸಿಷನಿಂಗ್ ಅಲ್ಲಿ ಅವ್ರು ಮಾಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು ಸಿನಿಮಾ. ಅದಾಯ್ತು ಇದಾಯ್ತು ಮತ್ತೊಂದಾಯ್ತು ಅಂತ. ಬಟ್ ಇಲ್ಲ, ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ನಮ್ಗಳದೆಲ್ಲ ಒಂದಷ್ಟು ಕನ್ಸುಗಳಿತ್ತು. ಅದನ್ನ ಅವ್ರು ಕನ್ಸಾಗಿಸ್ಕೊಂಡು, ಅಫ್ಕೋರ್ಸ್ ಇದು ಅವ್ರದ್ದು ಕನ್ಸು ಕೂಡ. ಸೊ ಇದನ್ನ ನಮ್ನೆಲ್ಲ ಸೇರಿಸ್ಕೊಂಡು ಮುಂದೆ ನಡೀತಾ ಇದ್ದಾರೆ. ಅವ್ರಿಗೆ ಫಸ್ಟ್ ಒಳ್ಳೇದಾಗ್ಬೇಕು ಈ ಸಿನಿಮಾಯಿಂದ. ಯಾಕಂದ್ರೆ ನಾವು ನೋಡಿದೀವಿ, ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಒಂದಲ್ಲ ಎರಡಲ್ಲ 100 ಅಡೆತಡೆಗಳು ಬಂತು. ಅದನ್ನೆಲ್ಲ ಒಳ್ಳೆ ಅಥ್ಲೀಟ್ ತರ ಆಡ್ಕೊಂಡ್ ಬಂದ್ರು. ಹರ್ಡಲ್ಸ್ನೆಲ್ಲ ರಪ 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 ಅಂತ ಆಡ್ಕೊಂಡು ಅನ್ನೋಯಿಂಗ್ಲಿ 2 ದೊಡ್ಡ ಆಘಾತ ಕಾದಿತ್ತು. ಅಂದ್ರೆ ಲಾಕ್ಡೌನ್ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಇದನ್ನು ದಾಟ್ಕೊಂಡು ಸಹಿಸ್ಕೊಂಡು ಅವ್ರ ಸ್ವಂತ ಇವಾಗ ಯಾರೋ ಇನ್ವೆಸ್ಟರ್ ಇಲ್ಲ, ಇನ್ಯಾರ್ದು ದುಡ್ಡು ಹಾಕಿ ಕಂಡವ್ರ ಮಕ್ಳನ್ನ ಬಾವಿಗೆ ನೂಕಿ ಅವ್ರು ಇದು ಮಾಡಿ ಸ್ವತಃ ಅವರೇ ಬಾವಿಲಿ ಎಗರ್ಬಿಟ್ಟಿದ್ದಾರೆ. ಇವಾಗ ನಾವು ಹಗ್ಗ ಹಾಕಿ ಸತತವಾಗಿ ಎಳ್ದು ಏನೋ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಥ್ಯಾಂಕ್ ಯು. ಇದೇ ಸಿನಿಮಾ ನಮ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ ವಾರ ಫುಲ್ ಇಂಟರ್ವ್ಯೂಗಳು ಟಿವಿಲಿ ಎ ಸೈಡ್ ಬಿ ಸೈಡ್ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ವಿ. ಕ್ಯಾಸೆಟ್ ಹಾಕಿ ಎ ಸೈಡ್, ಇದ್ರೆ ನಮ್ದು ಸಿನಿಮಾ 24ನೇ ತಾರೀಕು ರಿಲೀಸ್ ಆಗ್ತದೆ, ಕನ್ನಡ ಜನತೆ ನಮ್ಗೆಲ್ಲ ಆಶೀರ್ವಾದ ಮಾಡ್ಬೇಕು, ಇದು ಎ ಸೈಡ್. ಬಿ ಸೈಡ್ ಅಂದಿದ ತಕ್ಷಣ ಇಲ್ಲ, ನಾನು ಆಸ್ ಅ ಟೆಕ್ನಿಷಿಯನ್ ಒಂದು ವಿಚಾರ ಹೇಳ್ಬೇಕು. ಸಿನಿಮಾದಲ್ಲಿ ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್, ಡ್ರೀಮ್ ಹೀರೋ, ಡ್ರೀಮ್ ಹೀರೋಯಿನ್ ಅಂತೆಲ್ಲ ಇರ್ತಾರೆ. ಆದ್ರೆ ಆಸ್ ಅ ಟೆಕ್ನಿಷಿಯನ್ ನನಗೆ ಡ್ರೀಮ್ ಪ್ರೊಡ್ಯೂಸರ್ ಅಂದ್ರೆ ನಮ್ದನು. ಯಾಕಂದ್ರೆ ಹೊಸ ಪ್ರೊಡ್ಯೂಸರ್ ಆದ್ರೆ ನಾವು ಹೇಳ್ಕೊಬೇಕು ಸರ್. ನೆಕ್ಸ್ಟ್ ಸಿನಿಮಾ ನೀನೇ ಮ್ಯೂಸಿಕ್ ಡೈರೆಕ್ಟರ್, ಸರಿನಾ? ಪ್ಲೀಸ್. ನೀವು ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಿದ್ನ? ಇಲ್ಲ ತಾನೆ? ಜಾಸ್ತಿ ಟೈಮ್ ತಗೋದಿದೆ, ಬೇರೆ ಇಲ್ಲ ಹೇಳ್ಬಿಡ್ತೀನಿ. ಯಾಕಂದ್ರೆ ಇದೊಂದೇ, ಇದಾದ್ಮೇಲಿಂದ ರಿಲೀಸ್ ಆದ್ಮೇಲಿಂದ ಬಡವರ ಆಸ್ಕಲ್ ಬಗ್ಗೆ ಏನು ಮಾತಾಡಕ್ ಇರಲ್ಲ. ಯಾಕೆ 100 days ಮಾತಾಡ್ತೀವಿ ನಾವು. 100 days ಮಾತಾಡ್ತೀವಿ. ಇಲ್ಲ, ಆಸ್ ಅ ಟೆಕ್ನಿಷಿಯನ್ ಹೊಸ ಪ್ರೊಡ್ಯೂಸರ್ ಯಾರಾದ್ರೂ ಕ್ರಾಫ್ಟ್ ಗೊತ್ತಿಲ್ಲದೆ ಇರೋರು ಬಂದಾಗ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಸರ್ ಇಲ್ಲೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಸರ್, ಇದು ಇವ್ರನ್ನ ಕರ್ಸ್ಕೊಂಡು ಏನೋ ಮಾಡಿದ್ರೆ ಇನ್ನೇನಾಗತ್ತೆ ಸರ್ ಅಂತ. ಬಟ್ ಇವ್ರು ಹೇಳಿದ ಒಂದೇ ವಿಷಯ, ಸಿನಿಮಾಗೆ ನೀನ್ ಏನೇನ್ ಬೇಕೋ ಎಲ್ಲ ಮಾಡು. ಹಿಂದಿನ ಸಿನಿಮಾದಲ್ಲಿ ನಿಮ್ಗೆ ಏನೇನ್ ಆಸೆ ಇತ್ತೋ ಎಲ್ಲ ಈ ಸಿನಿಮಾದಲ್ಲಿ ತೀರಿಸ್ಕೊ, ಏನಾಗತ್ತೋ 100% ಮಾಡು ಅಂತ ಎಲ್ಲಾ ವಿಭಾಗಗಳಲ್ಲೂ ಹೇಳಿದ್ದಾರೆ. ಅಂಡ್ ನಾವೆಲ್ಲ ಗೆಳೆಯರು ಸೇರ್ಕೊಂಡು ಈ ಸಿನಿಮಾ ಮಾಡಿದೀವಿ. ದಯವಿಟ್ಟು 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 ಈ ಸಿನಿಮಾನ ಗೆಲ್ಸಿ. ಯಾಕಂದ್ರೆ ಈ ಸಂಸ್ಥೆ ಗೆದ್ರೆ ಇನ್ನೂ 10 ಗೆಳೆಯರಿಗೆ ಒಂದು ಪುಷ್ಟಿ ಬರುತ್ತೆ, ಒಂದು ಧೈರ್ಯ ಬರುತ್ತೆ. ಅಂಡ್ ನಮಗೂ ಈ ಸಂಸ್ಥೆಯಿಂದ ಇನ್ನೂ ಅಷ್ಟು ಹೊಸ ಹೊಸ ಕನಸುಗಳಿದೆ, ಅದನ್ನೆಲ್ಲ ಈಡೇರಿಸಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಸಿನಿಮಾ ಮಾಡಿದೀವಿ. ಥ್ಯಾಂಕ್ ಯು. ತುಂಬಾ ಹೇಳೋದಿತ್ತು, ಮಾತಾಡೋದು ಹೊರಗುತ್ತೆ. ಸರ್, ವಿಜಯ್ ಸರ್, ಶಿವಣ್ಣ ಸರ್, ಸಾರಿ ನಿಮ್ ಮುಂದೆ ಏನೇನೋ ಚೇಷ್ಟೆ ಮಾಡಿದ್ವಿ, ಮಾತಲ್ಲಿ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಸುಕಿ, ಥ್ಯಾಂಕ್ ಯು ನಾಗಭೂಷಣ್. ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ತಾರಮ್ಮ ಅಂದ್ರೆ, ಸ್ಲೇಟ್ ಅಲ್ಲಿ ಕೂತ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ರು ಪಾಪ. ವೆರಿ ನೈಸ್, ತುಂಬಾ ಆರ್ಟಿಸ್ಟಿಕ್ ಆಗಿದೆ. ಹಿಂದ್ಗಡೆ ಒಂದು ಬರ್ದಿದ್ದಾರೆ. ತಾರಮ್ಮ ರಂಗಾಯಣ ರಘು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಮ್ಮ, ನೀವು ಅದ್ಭುತವಾಗಿ ಆಕ್ಟ್ ಮಾಡ್ತೀರಾ ಅಂತ ಗೊತ್ತಿತ್ತು. ಇದೇನಮ್ಮ ಇದು ಹೊಸ ಆರ್ಟ್ ಎಲ್ಲ ಕಲ್ತ್ಬಿಟ್ಟಿದ್ದೀರಾ? ಸ್ಲೇಟ್ ನಲ್ಲಿ ಬರೆದು ತುಂಬಾ ದಿನ ಆಗಿತ್ತು. ಅಲ್ಲಿ ಬಳಪ ಸ್ಲೇಟ್ 2 ಇಟ್ಟಿದ್ರು. ಸ್ಲೇಟ್ ನೋಡಿದ ತಕ್ಷಣ ಚಿಕ್ಕ ಮಗು ಹೋಗ್ಬಿಟ್ರಿ. ಈ ಡಿಸೈನ್ ಎಲ್ಲ ಮಾಡ್ಬಿಟ್ಟೆ ನಾನು. ಸೈನು ಮಾಡಿದ್ರು ನೋಡಿ, ತಾರಾ ಅಂತ. ತಾರಾ ವೇಣು. ಅಣ್ಣ ನಮಸ್ತೆ, ರಾಜೋಣ. ಇದು ಯಾರ ಕಣ್ಣು, ಇದು ಯಾರ ಮಗು? ಇದು ಹೆಣ್ಮಗು, ಒಂದು ಗಂಡು ಹುಡುಗ ಅಂತಷ್ಟೇ. ನಿನ್ ಮಗ ಹೇಳ್ತಾನೆ, ತಾರಮ್ಮ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ. ಹಾಗೆ ತಾರಮ್ಮ, ನಾವು ಟ್ರೈಲರ್ ನೋಡಿದ್ವಿ, ಖುಷಿ ಆಯ್ತು ನಿಮ್ಮನ್ನ ಆ ಪಾತ್ರದಲ್ಲಿ ನೋಡಿ. ನಿಮಗೆ ಎಷ್ಟು ಸಂತೋಷ ಆಯ್ತು ಧನಂಜಯ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಪಾತ್ರವನ್ನ ನಿರ್ವಹಿಸಿ? ಶಂಕರ ಮೊದಲು ಬಂದು ಕತೆ ಹೇಳಿದ್ಮೇಲೆ ಇದರ ನಿರ್ಮಾಪಕರ ಬಗ್ಗೆ ಬೇರೆ ಹೇಳಿದ್ರು. ಆಮೇಲೆ ಧನುನೇ ಬಂದು ನಾನು ಮಾಡ್ತಾ ಇದ್ದೀನಿ ಸಿನಿಮಾ ಅಂತ ಹೇಳಿದ್ರು. ಯಾವುದೇ ನಿರ್ಮಾಪಕ ಆಗಿರಲಿ ಬಹಳ ಕಷ್ಟಪಟ್ಟೇನೆ ಹಣ ತರೋದು. ಅದು ಕಲಾವಿದನೇ ಆಗಿರಲಿ, ನಿಜವಾದ ನಿರ್ಮಾಪಕನೇ ಆಗಿರಲಿ, ದುಡ್ಡೇ. ಆದ್ರೆ ಕಲಾವಿದನನ್ನ ಯಾಕೆ ಹತ್ರ ಆಗ್ತೀವಿ ಅಂದ್ರೆ, ನಾವು ಕಲಾವಿದರಾಗಿರೋದ್ರಿಂದ ಒಬ್ಬ ಕಲಾವಿದ ಮಾಡ್ತಿದ್ದಾನಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಆದ್ರೆ ನಿರ್ಮಾಪಕರು ನಿಜವಾದ ಅರ್ಥದಲ್ಲಿ ಅನ್ನದಾತರು. ಅನ್ನದಾತನ ಸ್ಥಾನದಲ್ಲಿ ಈಗ ಧನು ಬಂದು ಅಲಂಕರಿಸಿದ್ದಾನೆ. ತುಂಬಾ ಸಂತೋಷ ಅನ್ಸುತ್ತೆ. ಮೊದಲನೇದಾಗಿ ಇಡೀ ತಂಡಕ್ಕೆ ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ನಾವಿಬ್ರು, ಯಾರು ಹೇಳಿದ್ರಲ್ಲ ಸಣ್ಣ ಪಾತ್ರ, ಏನು ಯಾರು ಹೇಳಿದ್ರು ಅವಾಗ್ಲೇ ಸಣ್ಣ ಪಾತ್ರ ಅಂತ. ಅಲ್ಲೂ ಇರ್ಬೇಕು ಅಲ್ವಾ? ಅಲ್ಲೂ ಹೇಳಿದ್ರು. ಆತರ ನಾವಿಬ್ರು ಪಾತ್ರ ಮಾಡಿದ್ದೀವಿ.
ಅಂದ್ರೆ ಬಹಳ ದಿನ ಆದ್ಮೇಲೆ ಅಂದ್ರೆ ಒಂದು ಸಣ್ಣ ಚೇಂಜ್ ಮಾಡ್ಕೊಂಡಿದ್ವಿ. ಇದು ನನ್ನ ತಾಯಿ ಪಾತ್ರ, ಇವ್ರ ತಂದೆ ಪಾತ್ರ. ಕರೆಕ್ಟ್. ಹೌದಾ? ಅಂದ್ರೆ ತಂದೆ ಹಾಗೆ ಮನೆಯನ್ನು ನಿಭಾಯಿಸುವಂತ ಪಾತ್ರ, ಇದು ತಾಯಿಯಂತೆ ಅಯ್ಯೋ ಅನ್ನೋ ಪಾತ್ರ ಅಲ್ವಾ? ಮೊದಲ ಸಲ ಆದ್ಮೇಲೆ ಬಹಳ ವರ್ಷಗಳಾದ್ಮೇಲೆ ನಾವಿಬ್ಬರು ಪಾತ್ರ ಮಾಡಿದಂದ್ರೆ ಒಂದೇ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡಿದೀವಿ. ಆದ್ರೆ ಈ ಸಿನಿಮಾದಲ್ಲಿ ಮತ್ತೆ ಒಟ್ಟಿಗೆ ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ. ಧನು ಒಬ್ಬ ಕಲಾವಿದ ಅಥವಾ ಸಣ್ಣ ಪುಟ್ಟ ಪಾತ್ರದಿಂದ ಮೇಲೆ ಬಂದವ ಅನ್ನೋದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹುಡುಗ. ನನಗೆ ಬಹಳ ಇಷ್ಟ ಆಗೋದು ಅವನು ನಡ್ಕೊಳ್ಳೋ ರೀತಿ. ಮತ್ತೆ ನೋಡಿ, ಅವನ ಸ್ನೇಹಿತರು ಕೂಡ ಹಾಗೆ ಇದ್ದಾರೆ, ಅಥವಾ ಅವನು ಆರಾಧಿಸೋ ದೈವ ಕೂಡ, ಅದು ರಾಜಣ್ಣ ಆಗಿರ್ಬೋದು ಅಥವಾ ಶಿವಣ್ಣ ಆಗಿರ್ಬೋದು, ವಿಜಿ ಆಗಿರ್ಬೋದು, ಸತೀಶ್, ನಮ್ಮ ಸಾರಿ ನಿನ್ನ ಹೆಸರು ನನ್ನ ಮರ್ತೋಗ್ತೀನಿ ಲೂಸ್. ನೀನ್ ಅಲ್ಲ ಕಣೋ, ನೀನ್ ಯಾರಿಗೆ ಗೊತ್ತಿಲ್ಲ, ಅವನ ಪಕ್ಕದವನು ವಸಿಷ್ಠ ಆಗಿರ್ಬೋದು. ಇವು ಈ ನಡುವೆ ಯಾರಿಗೂ ಹೆಸರು ಯಾರಿಗೂ ಹೇಳ್ಬಿಡ್ತೀನಿ. ಅದರಿಂದ ದಯವಿಟ್ಟು ವಿಜಯ್ ಪ್ರಸಾದ್ ಪಾಪ ನನಗೆ ಪಾರ್ಟಲ್ಲಿ ಚಾನ್ಸೇ ಕೊಟ್ಟಿರಲಿಲ್ಲ ಅವ್ನ ಸಿನಿಮಾದಲ್ಲಿ. ಅವ್ನ ಕಥೆ ಹೇಳಕ್ ಬಂದಿದ್ದ, ಹಿಂದಿನ ದಿನ ನನ್ನ ಹತ್ರ ಮಾತಾಡಿದ್ದ. ನೆಕ್ಸ್ಟ್ ಡೇ ಶೂಟಿಂಗ್ ಸ್ಪಾಟ್ ಹತ್ರ ಬಂದಿದ್ದೆ, ನೀವು ನನ್ನ ನೋಡಿ ಗುರ್ತಿಸ್ಲಿಲ್ಲ ಅಂತೇಳಿ ಪಾಠೆ ಕೊಡ್ಲಿಲ್ಲ ಅವ್ರ ಪಿಕ್ಚರ್. ಹೌದು, ಕೇಳ್ಬೇಕಂತೆ. ಹೌದು, ಆ ಥರ ನಾನು ಸ್ವಲ್ಪ ಅದೊಂದು ದೊಡ್ಡ ವೀಕ್ನೆಸ್ ಕಣಪ್ಪ. ಅದು ಒಂದೊಂದ್ಸತಿ ಯಾರ ಹೆಸರನ್ನ ಯಾರನ್ನೋ ಕರೆದ್ಬಿಟ್ಟಿರ್ತೀನಿ, ಆದ್ರೆ ಗುರ್ತಿರುತ್ತಾರೆ ಅಷ್ಟೇ. ಆದ್ರಿಂದ ಅದೊಂದು ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಪಿಕ್ಚರು. ಬಡವ ರಾಸ್ಕಲ್ ನಿರ್ದೇಶಕನಿಂದ ಹಿಡಿದು ಎಲ್ಲ ಹೊಸ ತಂಡ ಈ ಚಿತ್ರದಲ್ಲಿ ಕೆಲಸ ಮಾಡಿದೆ. ಅಮೃತ ಅಯ್ಯಂಗಾರ್. ಅಮೃತ ಒಳ್ಳೆ ಆರ್ಟಿಸ್ಟ್. ಅಫ್ಕೋರ್ಸ್ ನನ್ನ ಜೊತೆ ಡೈರೆಕ್ಟರ್ ಶಂಕರ್ ಗುರು ಅಣ್ಣವ್ರ ಸಿನಿಮಾ. ನಾನು ಶಂಕರ ನೀನ್ ಎಷ್ಟೊತ್ತಿ ಫೋನ್ ಮಾಡಿದ್ದೀನಿ, ನಾನು ತಿಳ್ಕೊಂಡೆ. ಅದೇ ಶಂಕರ್ ಗುರು ಅಂತ ಇತ್ತಲ್ಲ, ಇದ್ಯಾರು ಶಂಕರ್ ಗುರು? ತಕ್ಷಣ ಕೇಳಿದ್ರು, ಯಾ ಶಂಕರ್ ಗುರು ಅಂತ ಬಡವರ ಅಣ್ಣವ್ರು ಹೇಳಿದ್ರು. ಶಂಕರ್ ಗುರು ಹೆಸರು ಯಾಕೆ ಸಿನಿಮಾದು ಅಂತ ಅನ್ಕೊಂಡೆ. ಆಮೇಲೆ ಶಂಕರ ನೀನ್ ಗೊತ್ತಾಯ್ತು, ಗುರು ನಿನ್ನ ಗುರು, ನಿಜವಾದ ಗುರು ಅಲ್ವಾ? ಗುರುಪ್ರಸಾದ್ ಅವರ ಹೆಸರನ್ನ ಕಟ್ ಮಾಡಿ ಇಟ್ಕೊಂಡಿದ್ಯಾ? ಅಣ್ಣವ್ರ ಫ್ಯಾನ್ ಅಂತ ಅವರು. ಓ ಹೌದಾ? ಅಯ್ಯೋ ಹಂಗ ಸರ್, ತಪ್ಪಾಯ್ತು ಕಣಪ್ಪ. ನೀನು ಅಣ್ಣ ಫ್ಯಾನ್ ಆಗಿದ್ದ ಶಂಕರ್ ಗುರು. ಓಕೆ ಓಕೆ, ಶಂಕರ್ ಗುರು. ಅದಕ್ಕೆ ಬಡವರ ಬಡವರು. ಕರೆಕ್ಟ್ ಕಣು, ಈಗ ಅರ್ಥ ಆಯ್ತು ಬಿಡು. ನೀನ್ ಮೊದ್ಲೇ ನನ್ಗೆ ಸ್ಟೇಜ್ ಹತ್ತಕ್ ಮುಂಚೆ ಇವೆಲ್ಲ ಹೇಳ್ಕೊಡ್ಬೇಕು ಕಣು. ಪಿಕ್ಚರ್ ತುಂಬಾ ಚೆನ್ನಾಗಿದೆ. 24ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಈ ಪಿಕ್ಚರ್ ಅನ್ನ ನೋಡಿ ಆನಂದಿಸಿ. ಯಾಕಂತಂದ್ರೆ ನಾವು ಎಷ್ಟು ಹೃದಯವಂತರು, ಎಷ್ಟು ಉದಾರ ಮನಸ್ಸಿನವರು ಅಂತಂದ್ರೆ ಎಲ್ಲಾ ಭಾಷೆಗಳ ಚಿತ್ರಗಳನ್ನ ಅವರ ರಾಜ್ಯದಲ್ಲಿ ಹೋಗೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಯಶಸ್ವಿ ಮಾಡ್ತೀವಿ. ಅವರ ರಾಜ್ಯದಲ್ಲಿ ಹೆಚ್ಚಾಗಿ ರಿಲೀಸ್ ಥಿಯೇಟರ್ಗಿಂತ ಹೆಚ್ಚು ಥಿಯೇಟರ್ಗಳನ್ನ ಕರ್ನಾಟಕದಲ್ಲಿ ಕೊಟ್ಟು ಅವರಿಗೆ ನಾವು ರತ್ನಕಂಬಳಿಯನ್ನು ಹಾಸ್ತೀವಿ, ಯಶಸ್ಸನ್ನು ಮಾಡ್ತೀವಿ. ತುಂಬಾ ಸಂತೋಷ. ನಾನು ಅದ್ರ ಬಗ್ಗೆ ಬೇಜಾರು ಪಟ್ಕೊಳ್ತಿಲ್ಲ. ಆದ್ರೆ ನಮ್ಮನ್ನು ನೋಡ್ರಪ್ಪ, ನಮ್ಮ ಚಿತ್ರಗಳನ್ನು ನೋಡಿ, ನಮ್ಮ ಚಿತ್ರಗಳನ್ನು ಅಷ್ಟೇ ಯಶಸ್ಸು ಮಾಡಿ, ಅಷ್ಟೇ ದೊಡ್ಡದಾಗಿ ಸ್ವಾಗತ ಮಾಡಿ, ಅಷ್ಟೇ ರೆಡ್ ಕಾರ್ಪೆಟ್ ಹಾಕಿ, ಯಾರೇ ಕರ್ನಾಟಕದಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕುವ ಕೆಟ್ಟ ಮನಸ್ಸುಗಳಿಗೆ ಧಿಕ್ಕಾರವಿರಲಿ. ಕನ್ನಡತನವನ್ನ ಎತ್ತಿ ಹಿಡಿಯುವ ಸಿನಿಮಾಗಳಾಗ್ಲಿ, ಹಾಡುಗಳಾಗ್ಲಿ, ಸಾಹಿತ್ಯ ಆಗಲಿ, ಯಾವುದೇ ಆಗಲಿ ನಮ್ಮದು, ನಮ್ಮ ಕನ್ನಡತನ ಬೆರೀಲಿ ಅಂತೇಳಿ ಕೇಳ್ಕೊಳ್ತಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇದುವಾಗಿಯೂ ಇರುತ್ತೆ. ಸೊ ಆ ಮಮತೆಯ ಒಂದು ಪ್ರತಿರೂಪ ನಮ್ಮ ರಂಗಾಯಣ ರಘು ಸರ್ ಅವರು. ಸರ್, ಇದರಲ್ಲಿ ನಿಮ್ ತಾಯಿ ಕರುಳು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಸಿನಿಮಾದಲ್ಲಿ. ಹೇಳಿ ಸರ್. ಹೌದು, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಬಡವ ರಸ್ಕಲ್ಗೆ ಹಂಸಲೇಖ ಅವರು, ಶಿವಣ್ಣ ಅವರು, ವಿಜಯ್ ಅವರು, ಮತ್ತೆ ಸಿಂಹ, ಸತೀಶ್, ಲೂಜ್ ಮಾದ, ಈ ಮಹಿಳೆಯರು ನಿಜವಾಗ್ಲೂ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ನಮ್ಮ ಹುಡುಗಿರು ನಿಧಿ ಸುಬ್ಬಯ್ಯ, ರಚಿತಾ ರಾಮ್, ಮರ್ತೋಗಿಲ್ಲ ಹೆಸರು ಮರ್ತೋಗಿಲ್ಲ. ಇಲ್ಲ, ಆಮೇಲೆ ನಿಧಿ ಎಲ್ಲ ಬಂದಿದ್ದಾರೆ. ಬಹಳ ಸಂತೋಷ. ನಮ್ಗೆ ಲಾಸ್ಟ್ ಟೈಮು ಇಲ್ಲಿ ಇದಕ್ಕಿಂತ ಒಂದು ವಾರ ಮುಂಚೆ ಪ್ರೋಗ್ರಾಮ್ ಮಾಡಿದ್ರು. ಅವಾಗ ನಮ್ಗೆ ಯಾಕೋ ಬೋರ್ ಹೊಡ್ಕೊಡು, ಬರೀ ಗಂಡ್ಸೆ ಮಾಡ್ಕೊಂಡು ಥೋ ಅಂತ ಅಂದ್ಬಿಟ್ಟು ನಾಗಭೂಷಣ ವಾಸಿಕೆ ಬಂದು ಬೇರೆ ಕಾರ್ಯಕ್ರಮ ಇತ್ತೇನು, ಬರೀ ಗಂಡ್ಸೆ. ಈಗ ನೋಡಿ, ಇವತ್ತು ಒಂದು ಕಡೆ ಇದೆ ಅನಿಸಿರೋದಕ್ಕೆ.
ರಘು ಅದು ಗೊತ್ತೇ ಇರಲಿಲ್ಲ ನಮಗೆ. ಅಲ್ಲ ಲೆಕ್ಕಾಚಾರ 33% ಕೊಡ್ಬೇಕಲ್ವಾ? ಅದೇ ಅದು ಇಲ್ಲ. ಈಗ 50% ಕೊಡ್ಬೇಕು. 80 ನಿಮ್ದೆ ತಪ್ಪೇನಲ್ಲಿ ಕೊಡ್ಬೇಕು ನಿಮ್ಗೆ. ಹೌದು, ಇವತ್ತು ಬ್ಯಾಲೆನ್ಸ್ ಇದೆ, ಅವ್ರ ಇಲ್ಲ. ಆ ಅಮೃತ ಅಮ್ಮನ ಬಂದಿದ್ದಾರೆ, ಇದೆಲ್ಲ ಬ್ಯಾಲೆನ್ಸ್ ಆಗ್ತದೆ, ಸಂತೋಷ ನಿಜವಾಗ್ಲು. ಯಾಕೆ ನಾನು ಇದರಲ್ಲಿ ತಾಯಿ ರೋಲ್ ಅಂತ ಹೇಳಿದೆ ಅಂತಂದ್ರೆ, ನನಗೆ ಫಸ್ಟೇ ಇವರು ಜಗಳ ಮಾಡಿದ್ರು. ಈ ಎಲ್ಲ ನೀನೇ ತಂದೆ ಪತ್ರ ಎಲ್ಲ ನೀನೇ ಮಾಡ್ತೀಯಲ್ಲ, ಇದನ್ನ ಚೇಂಜ್ ಮಾಡ್ಕೊಳ್ಳೋಣ, ನೀನ್ ತಾಯಿ ಮಾಡೋ ನಾನು ತಂದೆ ಮಾಡ್ತೀನಿ ಅಂತಂದ್ರು. ಇಲ್ಲ, ಎಲ್ಲ ಪಿಕ್ಚರ್ ಎಲ್ಲ ಡೈಲಾಗ್ ಇವನೇ ಮಾತಾಡ್ಬಿಡ್ತಾನೆ. ಯಾಕಂದ್ರೆ ಡೈರೆಕ್ಟ್ರು ಸ್ಕ್ರೀನ್ ಪೇಪರ್ ತಂದಿರ್ತಾರೆ ಕ್ಯಾರವನ್ ಅಲ್ಲಿ ನಾನು ಹೇಳಕ್ಕೆ, ನೋಡಿ ಮೇಡಮ್ ಇದು ನಿಮ್ ಡೈಲಾಗು, ಇದಾದ್ಮೇಲೆ ರಘು ಹೇಳಿರ್ತಾರೆ. ಓ ಹೌದಾ, ಸರಿ ಸರಿ. ನಮ್ಗೆ ಬಾಹೆಟ್ ನೋಡಿ, ನಾನು ತುಂಬಾ ನೆನಪಿನ ಶಕ್ತಿ ಜಾಸ್ತಿ ಇರೋದ್ರಿಂದ ಮೊದ್ಲೇ ಬಾಹೆಟ್ ಮಾಡ್ಕೊಳ್ಳಲ್ಲ. ಆಮೇಲೆ ಏನು ಸೆಟ್ಟಲ್ಲಿ ಹೋಗ್ತೀವಾ, ನನ್ನ ಡೈಲಾಗ್ ಇವರೇ ಮಾತಾಡ್ತಿರ್ತಾನೆ. ಡೈರೆಕ್ಟ್ ನಂದು ಅಂತ ಹೇಳಿದ್ರಲ್ರಿ ಅಂದ್ರೆ, ಇಲ್ಲ ಮೇಡಮ್ ಅವ್ರು ಇಂಪ್ರೂವೈಸ್ ಮಾಡ್ಕೊಂಡು ಅವ್ರು ಮಾಡ್ತಾರಂತೆ, ನೀವು ಸರಿ ಬಿಡಿ ಅಲ್ಲಿ ಸ್ವಲ್ಪ ನಿಜ. ನಾನು ಸಿಕ್ಕಾಪಟ್ಟೆ ಇಲ್ಲ 80% ನಿಜ, 20% ಸಿಕ್ಕಾಪಟ್ಟೆ ಮಾತಾಡೋದ್ರಿಂದ ನಾನು ಹೆಂಗ್ ಸೈಲೆನ್ಸ್ ಹುಡುಕ್ತಾ ಇರ್ತೀನಿ ಇವಾಗ. ಅದಕ್ಕೆ ನಿಜವಾಗ್ಲು ಬಹಳ ಸಂತೋಷ. ಎಲ್ಲರೂ ಬಂದು ಇಡೀ ನಿಜವಾಗ್ಲು ಗಾಂಧಿನಗರನೇ ಒಂದು 80% ಬಂದಿದೆ, 33% ಜಾಸ್ತಿನೇ ಬಂದಿದೆ ಧನಂಜಯಗೆ. 80 ನಿಂತು ಬಿಟ್ಟಿದ್ಯಾ? ಅಲ್ಲಲ್ಲ, ಗಾಂಧಿನಗರ 80% ಬಂದಿದೆ ಅಂತ ಹೇಳಿದೆ. ನನಗೆ ಬಹಳ ಖುಷಿಯಾಗಿದ್ದು, ಶಿವಣ್ಣ ಬಹಳ ದಿನಗಳ ಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಿವಣ್ಣ ತುಂಬಾ 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 ಇಡೀ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ದೇಶ ನಾವು ಅಪ್ಪವನ್ನ ಕಳ್ಕೊಂಡು ತುಂಬಾ ನೊಂದಿದ್ವಿ. ಈಗ ಎಲ್ಲೋ ಒಂದ್ ಕಡೆ ನಗು ಬರ್ಬೇಕು, ಇದೋ ಒಂದ್ ಕಡೆ ಸಮಾಧಾನ ಆಗ್ಬೇಕು ಅಂದ್ರೆ ಮನೆಯ ಹಿರಿಯ ಮಗ ನೀವು ಬಂದಿರೋದು ತುಂಬಾ ಸಂತೋಷ ಅನ್ನಿಸ್ತು. ಶ್ರೀಕಾಂತ್, ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ಹೌದು, ಅಪ್ಪು ಸರ್ ಸಮಾಧಾನ ಹೌದು, ಅವ್ರು ನಾವೇ ಮಾಡ್ಕೋಬೇಕಾಗ್ತದೆ. ಹಂಗೀಗ ಇಡೀ ಮನೆ ಮಗನಾಗಿ ಕರ್ನಾಟಕಕ್ಕೆ ಇರೋದ್ರಿಂದ ಇಷ್ಟು ದಿನ ಅದು ಹೋಗಲ್ಲ ಅಂದ್ರೆ ಅವ್ರವ್ರೇ ಸಮಾಧಾನ ಮಾಡ್ಕೊತಿರ್ತಾರೆ, ಆಗಲ್ಲ ಇರುತ್ತೆ. ಮತ್ತು ಚಾಲನೆ ಶಿವಣ್ಣನೇ ಕೊಡಬೇಕು, ಅದು ಕೊಡ್ತಾ ಇದ್ದಾರೆ. ಅವರು ಚಿತ್ರರಂಗಕ್ಕೆ ಒಂದು ರೀತಿ ಧೈರ್ಯ ಮಾಡಿ ಮುಂದೆ ಬರಬೇಕು ಅಂತ ಅನ್ಸುತ್ತೆ. ಹೀಗೆ ನಾವೇ ನೋಡ್ತಾ ಇದೀವಿ ಎಲ್ಲರೂ, ಬಿಡು ಬಿಡು ಯಾರೋ ಬರಲಿ ಯಾರೋ ಮಾಡಲಿ ಅಂತಂದರೆ ಬಾವುಟ ಸುಡ್ತಾರೆ, ಮತ್ತಿನೇನೋ ಮಾಡ್ತಾರೆ. ನಾವು ಕನ್ನಡಿಗರು ಮತ್ತೆ ನಾವು ಇದನ್ನ ಇಡೀ ಭೂಪಟನೇ ಹಂಚಿ ಹರಿದೋದ್ರೂ ನಾವು ಸುಮ್ಮನೆ ಇರೋಂಥ ಮನಸ್ಸು. ನಿಜವಾಗ್ಲೂ ಈಗ ಅವೇನೇ ಇದಾವಲ್ಲ, ಟ್ವಿಟರ್, ಫೇಸ್ಬುಕ್, ಅದು ಇದು, ಅದ್ರ ಮೂಲಕನೂ ನಾವು ಅದನ್ನು ಸರಿಯಾಗಿ ಮಾಡಬೇಕು. ಯಾಕೆಂತಂದರೆ ನಾವು ಕನ್ನಡಿಗರು, ಹೌದು, ನಮ್ಮ ನಾಡಗೀತೆನೇ ಭಾರತಾಂಬೆಯಿಂದ ಶುರುವಾಗುತ್ತೆ. ಜಯ ಭಾರತ ಜನನೀಯ ತೌಲ್ ಜಾತ್ರೆ ಶುರು ಮಾಡ್ತೀವಿ. ನಾವು ಬೇರೆ ಯಾರಿಂದನೂ ಭಾರತ ಮಾತೆಯನ್ನು ಪ್ರೀತಿಸಿ ಕಲಿಯಬೇಕಾಗಿದೆ. ಮರಾಠ ವಿಚಾರಕ್ಕೆ ಬಂದ್ರೆ ಶಿವಾಜಿನಗರ ಅಂತ ಒಂದು ಏರಿಯಾನೇ ಕೊಟ್ಟಿದ್ದೀವಿ. ಅದು ಬರೀ ಜಾಸ್ತಿ ಚಕನ ಪಕನ ಮಾಡ್ತಾರೆ, ಆ ಪ್ರಶ್ನೆ ಬೇರೆ. ಶಿವಾಜಿ ಸ್ಟ್ಯಾಚು ಮಾಡಿದ್ದೀವಿ. ಅಲ್ಲೇನು ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಾರ, ತುಂಬಾ ಜನ ಲಿಂಗಾಯತ ಇದ್ದಾರೆ. ಒಂದು ಬಸವಣ್ಣ ಸ್ಟ್ಯಾಚು ಮಾಡಿದಾರ ಇಲ್ವಲ್ಲ, ಒಂದು ಕೆಂಪೇಗೌಡ ಮಾಡಿದಾರ ಇಲ್ವಲ್ಲ. ನಾವು ಮಾಡಿದೀವಲ್ಲ, ನಾವು ಬದುಕ್ತಿದೀವಲ್ಲ. ತಿರ್ಗಾ ನಮ್ಮೇಲೆ ಸಾರಿ ಮಾಡಕ್ ಬಂದ್ರೆ ನಾವು ಸುಮ್ಮನಿರ್ತೀವಿ, ಎದ್ರೆ ಬೇರೆನೇ ಆಗಿದೆ. ಅವ್ರಿಗೆ ಒಳ್ಳೇದು, ನಾವು ಜಗಳಗಂಟ್ರಲ್ಲ, ನಾವು ಅಲ್ಲ. ಮತ್ತೆ ನಾನು ಬಡವರ ರಸ್ಕಲ್ಗೆ ಬರ್ತೀನಿ. ನನಗೆ ಬಡವರ ರಸ್ಕಲ್ ನನಗೊಂಥರ ಬೇರೆ ಬೇರೆ ಥರದಲ್ಲಿ ಅಸೋಸಿಯೇಟ್ ಆಗುತ್ತೆ. ಒಂದು ಯಾಕೆಂದ್ರೆ ಧನಂಜಯ ಅವ್ರನ್ನ ನೋಡಿದ್ರೆ ಅಲ್ಲಿ ನನಗೆ ಮೈಮ್ ರಮೇಶ್ ಜ್ಞಾಪಕ ಬರ್ತಾರೆ. ಇಲ್ಲಿ ಸುಮಾರು ಜನ ಮೈಮ್ ರಮೇಶ್ ಸ್ಟೂಡೆಂಟ್ಸ್ ಇದ್ದಾರೆ, ಧನು, ನಾಗಭೂಷಣ್, ಇನ್ನೂ ಸುಮಾರು ಜನ ಇದ್ದಾರೆ. ಯಾಕೆಂದ್ರೆ ಮೈಸೂರಿನ GPR ತಂಡದಲ್ಲಿ ಒಂದು ಸಣ್ಣದಾಗಿ ಕನಸು ಕೊಟ್ಕೊಂಡು ಮೈಮ್ ರಮೇಶ್ ತಂಡ ಶುರು ಮಾಡಿದ್ರು. ಇವತ್ತು ಎಲ್ಲ ಥರದ್ದು, ನಾನು ಲಾಸ್ಟ್ ಟೈಮ್ ಹೇಳಿದೆ ಧನಂಜಯಂಗೆ, ಇದು ಹಸಿಕಿರೋದು ಗಿಟ್ಕಿದು ಕೊಬ್ಬರಿ ಗಿಟ್ಕು ಚೆನ್ನಾಗಿ ಒಣಗಿ 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 ಈಗ ಕೊಬ್ಬರಿ ಆಗಿದೆ. ಕೊಬ್ಬರಿ ಆದ್ಮೇಲೆ ತುಂಬಾ ಒಳ್ಳೆ ಬೆಲೆ ಬಂದಿದೆ, ಬೆಲೆ ಬರುತ್ತೆ. ಅದು ಕರ್ನಾಟಕಕ್ಕೆ ಕಲ್ಪವೃಕ್ಷ ಆಗಲಿ, ಇನ್ನೊಂದು ಯಾವುದೋ ಸ್ಟೇಟ್ಗೆ ಪುಷ್ಪವೃಕ್ಷ ಆಗಲಿ, ಇನ್ನೊಂದು ಯಾವುದೋ ಸ್ಟೇಟ್ಗೆ ಅದು ಫಲವೃಕ್ಷ ಆಗಲಿ, ಕರ್ನಾಟಕಕ್ಕೆ ಕಲ್ಪವೃಕ್ಷನೇ ಆಗಲಿ. ನಿಮ್ಗೆ ಗೊತ್ತಿರ್ಬೇಕು, ತೆಂಗಿನ ಮರ ಅದು
ಬರೀ ಕಾಯಿ ಒಂದೇ ಅಲ್ಲ, ಅದು ಗರಿ, ಅದು ಸಿಪ್ಪೆ ಎಲ್ಲನೂ ಉಪಯೋಗ ಬರುತ್ತೆ. ಹಂಗೆ ಇವರೆಲ್ಲ ಸೇರ್ಕೊಂಡು ಒಂದು ಮಾಡಿದ್ದಾರೆ. ಶಂಕರ್ ನನ್ನ ಡೈರೆಕ್ಟ್ ಸ್ಪೆಷಲ್ ನೋಡಿದ್ದೆ ಅವ್ರ ಜೊತೆಗೆ. ಶಂಕರ್ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು 50 ವರ್ಷ ಬಳಕೆ ಬರ್ತಾರೆ, ನಿಜವಾಗ್ಲೂ ಗ್ಯಾರಂಟಿ. ಗ್ಯಾರಂಟಿ ಬಳಕೆ ಬರ್ತಾರೆ. ಧನು ಬಿಡಿ ಇನ್ನೂ ಜಾಸ್ತಿ ಬರ್ತಾನೆ, ಯಾಕೆಂದ್ರೆ ನಾನು ಶುರುವಾಗಿದೆ ಕಲಾವಿದನಾಗೆ, ಈ ಸ್ಟಾರ್ ಕಡೆಗೆ ಹೋಗ್ಲೇ ಇಲ್ಲ, ಶುರುವೇ ಕಲಾವಿದನಾಗ ಶುರು ಮಾಡ್ಕೊಂಡ. ಹಾಗಾಗಿ ಧನು ಒಂದು 98 ವರ್ಷ ಆದ್ರೂ ಆಕ್ಟ್ ಮಾಡ್ತಿರ್ತಾನೆ. ಆ ಥರದ ಸಂಸ್ಕಾರ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇದು ಇನ್ನೂ ದೊಡ್ಡ ರಿಸ್ಕ್ ಆಗಿದ್ದು ಅಂತಂದ್ರೆ ಧನುಗೆ ಎಲ್ಲ ಶುರುವಾಗ್ತಾವೆಲ್ಲ ಸಿನಿಮಾಗಳು ಹಂಗೆ ಶುರುವಾಗಿ ಗೊತ್ತಲ್ಲ, ಏನೇನೋ ಈಗ ಆಸೆಗಳು ಬೀಳ್ತದೆ, ದುರಾಸೆ ಬರುತ್ತೆ. ಈ ಆಸೆನ ಮೊದಲು ಮಕ್ಳಿಗಿರುತ್ತೆ, ಆಮೇಲೆ ಎದೆಗೆ ಬರುತ್ತೆ, ಆಮೇಲೆ ಮೂಗಿಂಗ್ ಅಂತ ಬಂದ್ಬಿಡ್ತದೆ. ಅವಾಗೆಲ್ಲ ನಮಗೆ ಬೇಕು ಅಂತಾರೆ. ಅದನ್ನ ಮಾಡ್ಕೊಂಡು ಆ ನಿರ್ಮಾಪಕರ ಜವಾಬ್ದಾರಿನೂ ಅವರೇ ತಗೊಂಡು ಇದನ್ನ ಅವರೆಲ್ಲ ಸ್ನೇಹಿತರು ಟೈಟ್ಲ್ ಬೇರೆ ಬಡವರ ರಾಸ್ಕಲ್ ಅಂತ ಮಾಡ್ಕೊಂಡವ್ರೆ, ಎಲ್ಲ ಬಡವರೇ ಸೇರ್ಕೊಂಡವ್ರೆ. ಗೊತ್ತಾಗಿ ಎಲ್ಲರೂ ಈ ಬಡವ ರಾಸ್ಕಲ್ ರಿಲೀಸ್ ಆದ್ಮೇಲೆ ಎಲ್ಲರೂ ಶ್ರೀಮಂತರಾಗಿ ಆಗಿ ರಾಸ್ಕುಲ್ಲ ಎಲ್ಲರ ಆಶೀರ್ವಾದ ಇರುತ್ತೆ. ಕನ್ನಡ ಜನತೆ ನಿಜವಾಗ್ಲೂ ನಮ್ಗೆ ಯಾವುದೇ ಥರದ ಹೊಸ ತಂತ್ರಜ್ಞಾನ ಬಂದ್ರು ಮಾಲ್ ಬರಲಿ, ನಮ್ಮ ಮಾರ್ನಿಂಗ್ ಶೋ ಮಿಡ್ ನೈಟ್ ಶೋ ಸಿಗ್ತದೆ. ಇದ್ಯಾವುದು OTT ಬಂತು, ಅದು ಬರೀ ಎಲ್ಲರಿಗೂ ಮುಗಿದು ಕೊನೆಗೆ ಉಳಿದಿದ್ದು ನಮಗೆ ಸಿಗುತ್ತೆ. ಬರೀ ಏನ್ ಬಂದ್ರು ನಮ್ಗೆ ಇದೇ ಥರದ್ದಾಗ್ತದೆ. ಅದಕ್ಕೆ ನಮ್ಗೊಬ್ಬ ನಾಯಕರು ಬೇಕು. ಮತ್ತು ರಾಜ್ಕುಮಾರ್ ಇದ್ರು, ಆಮೇಲೆ ಅಂಬರೀಷ್ ತಗೊಂಡ್ರು, ಈಗ ಶಿವಣ್ಣ ಅವರ ತಗೋಬೇಕು. ಸುಮ್ಮನೆ ತಗೋಬೇಕು. ಯಾಕೆಂದ್ರೆ ಬರೀ ಸಿನಿಮಾಗೋಸ್ಕರ ಅಲ್ಲ, ಕರ್ನಾಟಕದ ಒಂದು ಭಾಗ ಸಿನಿಮಾ. ಇನ್ನು ಕರ್ನಾಟಕವೇ ಅಂತಂದ್ರೆ ಕಲೆ, ಸಂಸ್ಕೃತಿ, ಜೀವನ, ಜಲ ಎಲ್ಲ ಥರದ್ದು ಎಲ್ಲ ಸೇರುತ್ತೆ. ಈಗ ನಾವೇ ನೋಡ್ತಾ ಇದೀವಿ, ಸುಮ್ಮನೆ ಯಾವ್ದೋ ಕನ್ನಡ ಚಿತ್ರರಂಗದ ಯಾರು ರಿಯಾಕ್ಟೇ ಮಾಡಲಿಲ್ಲ ಅದು ಎಲ್ಲ ಜೂನಿಯರ್ ಆರ್ಟಿಸ್ಟ್ ಮೊದಲು ಎಲ್ಲರೂ ರಿಯಾಕ್ಟ್ ಮಾಡ್ಕೊಂಡು ಬಯಸ್ತಾರೆ. ಮಾಡೋಣ, ನಿಜವಾಗ್ಲೂ ಮಾಡೋಣ. ಯಾಕಂದ್ರೆ ಕನ್ನಡಕ್ಕೆ ಮಾಡಿ ನಾವೇ ನಿಂತಿರೋ ನೆಲೆನೇ ಅದು ಅಲ್ಲಾಡಿದ್ರೆ ಎಲ್ಲಿ ಹೋಗ್ಬೇಕು ನಾವು. ಹಂಗಾಗಿ ನೀವು ಇದನ್ನು ತಗೋಬೇಕು. ಕನ್ನಡ ಜನತೆ ನೋಡಿದ್ವಿ, ಯಾಕಂದ್ರೆ ನಾವು ಡಬ್ಬಿಂಗ್ ನಾವು ಒಪ್ಕೊಂಡಿದೀವಿ. ಅದು ಲೆಕ್ಕಕ್ಕೆ 3 ಲೆಕ್ಕ ಹಾಕ್ತಾರೆ, ಮಿಕ್ಕಿದೆಲ್ಲ ಅದು ಯಾವ್ದು ಬೇಕೋ ಅದನ್ನೇ ಹಾಕೊಂಡಿರ್ತಾರೆ. ಈಗ ಗೊತ್ತಿಲ್ಲಪ್ಪ, ಸರ್ಕಾರಕ್ಕೆ ಡುಬಾಕ್ ಹಾಕೋ ಮಾಡ್ತಾರೆ ಏನೋ ಗೊತ್ತಿಲ್ಲ. ಎಲ್ಲ ಕನ್ನಡ ಸಿನಿಮಾ ಅಂತ ತೋರ್ಸೋದಕ್ಕೆ ತಾರಮ್ಮ BJP ಇದ್ದಾರೆ. ದಯವಿಟ್ಟು ಇವೆಲ್ಲ ನೀವು ಮಾತಾಡ್ತಿರ್ತೀವಿ, ದಯವಿಟ್ಟು ಹೌದು, ಅವ್ರ ಜವಾಬ್ದಾರಿ ಇದ್ದಾರೆ. ಯಾಕೆಂದ್ರೆ ಎಲ್ಲನೂ ಹಾಕ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಮೇಲೆ ಲೆಕ್ಕ ಕೊಡ್ಬೇಕಾದ್ರೆ ಇದು ಕನ್ನಡ ಸಿನಿಮಾ ತೋರಿಸ್ಬಿಟ್ರೆ ಅಲ್ಲಿ ದುಡ್ಡಿಗೆ ದುಡ್ಡು ಇಲ್ಲ, ಅದಕ್ಕೆ ಅದು ಇಲ್ಲ, ಎಲ್ಲ ಬಳಸ್ದಂಗೆ ಆಗ್ಬಿಡ್ತದೆ. ಇದಕ್ಕೆ ದಯವಿಟ್ಟು ನೀವು ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನ ಎಚ್ಚರಿಸಿ ಇದಕ್ಕೆ ನಾಯಕತ್ವ ವಹಿಸ್ಕೊಂಡು ಶಿವಣ್ಣ ಅವ್ರು ತಗೊಂಡು ಇದನ್ನ ಏನೋ ಮಾಡಬೇಕು ಅಂತ ಕೇಳ್ಕೊತೀವಿ. ಬಿಟ್ರೆ ಎಲ್ಲರೂ ಕನ್ನಡದ ಜನತೆ ಈ ಬಡವ ರಸ್ಕನ್ನ ಶ್ರೀಮಂತಗೊಳಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಬಡವ ಅಂತ ಹೂವ ಕೊಡ್ತಾರೆ ಈಗ. ಒಳ್ಳೇದಾಗಿ ಥ್ಯಾಂಕ್ ಯು ಡಾಕ್ಟರ್ ಸರ್. ಥ್ಯಾಂಕ್ ಯು. ಡಿಸೈಡ್ ಮಾಡಮ್ಮ ಬೇಗ, ಇನ್ನು ಮಾತಾಡ್ತಾನೆ ಇರ್ಬೇಡ, ಆಕ್ಟ್ ಮಾಡು. ಹೌದಲ್ವಾ? ಕಲಾವಿದರೆಲ್ಲ ಹಿಂಗೆ ಹಾಕ್ಬಿಟ್ರೆ ಹೆಂಗಮ್ಮ? ಅಲ್ಲ ಬಜ್ಜಿ, ನೀವು ಲಾಸ್ಟ್ ಹೇಳ್ಬೇಕು. ಡಿಸೈಡ್ ಮಾಡೋದು ಅವ್ರ ಮದುವೆ ಅಂತ ಅಂತಂದ್ರೆ ಪ್ರತಿದಿನ ಮದುವೆ ಆಗ್ತಿದೆ. ನೀನೇ ಡಿಸೈಡ್ ಮಾಡು. ನನ್ ಬಿಟ್ಟಿಲ್ಲ ಅಮ್ಮ, ಸಂದೇಹ ಇದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಇಲ್ಲಿ ಸಖತ್ತಾಗಿ ಡಾನ್ಸ್ ಮಾಡಿದ್ರೆ ಇದು ನಮ್ ಸ್ಟೈಲ್ ಡಾನ್ಸ್ ಅಲ್ವಾ? ಸೊ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ನಿಮ್ಮ ಪಾತ್ರ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರೆ, ಎಷ್ಟು ಮುದ್ದಾಗಿ ಮಾತಾಡಿದ್ದೀರಾ, ಎಷ್ಟು ಖುಷಿ ಆಗ್ತದೆ ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು? ಆಕ್ಚುಲಿ ಖುಷಿಗಿಂತ ಜಾಸ್ತಿ ಇಮೋಷನಲ್ ಆಗ್ಬಿಟ್ಟಿದ್ದೀನಿ ಇವತ್ತು. ಶಿವಣ್ಣ ಬಂದಿರೋದು, ವಿಜಯ್ ಸರ್ ಬಂದಿರೋದು, ಹಂಸಲೇಖ ಸರ್ ಬಂದಿರೋದು ತುಂಬಾನೇ ಇಮೋಷನಲ್ ಮೂಮೆಂಟ್ ನಮಗೆ. ಬಿಕಾಸ್ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಬಡವ ರಾಷ್ಟ್ರ ಪ್ರಮೋಷನ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಆ್ಯಂಡ್ ಪ್ರತಿ ಸಲ ಕೇಳೋಂಥ ಒಂದು ಕಾಮನ್ ಕ್ವಶನ್ ನನಗೆ, ಬಡವ ರಾಸ್ಕಲ್ ಏನಕ್ಕೆ ನಿಮ್ಮ ಮನಸ್ಸಿಗೆ ಇಷ್ಟ ಹತ್ರವಾದದ್ದು ಅಂತ. ಸೊ ಇವತ್ತು ಹೇಳ್ತೀನಿ, ನನ್ನ ಅಮ್ಮನ ಇಬ್ಬರು ತಮ್ಮಂದ್ರು ಆಟೋ ಡ್ರೈವರ್ಸ್, ಅವ್ರು ಇವಾಗಿಲ್ಲ. ಬಟ್ ಈ ಸಿನಿಮಾದ ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೂ ನನಗೆ ನಮ್ಮ ಮಾವಂದ್ರು ನೆನಪಾಗ್ತಿದ್ರು. ಸಿಕ್ಕಾಪಟ್ಟೆ ಎಮೋಷನಲ್ ಸಿನಿಮಾ. ಅವ್ರನ್ನ ಚೇರ್ ಮಾಡೋಣ. ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಚೇರ್ ಅಮೃತ ಪ್ಲೀಸ್. ಎಲ್ಲೂ ಮಾತಾಡಿರ್ಲಿಲ್ಲ ಇದು, ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಧನಂಜಯ್ ಅವ್ರಿಗೆ ಆ್ಯಂಡ್ ಶಂಕರ್ ಅವ್ರಿಗೆ. ತಾಯಿ ಬಂದಿದ್ದಾರಾ? ಎಸ್, ಅಮ್ಮ ಬಂದಿದ್ದಾರೆ ಇವತ್ತು. ನಿಮ್ಮ ತಾಯಿನ ಕರ್ಕೊಂಬನ್ನಿ, ನೀವು ಅವ್ರ ಜೊತೆ ನಿಂತ್ಕೊಂಡೇ ಮಾತಾಡಿ. ಐನೋ ಈ ವೇದಿಕೆ ನಿಮ್ಗೆ ಎಷ್ಟು ವಿಶೇಷ ಅಂತ, ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿ. ಬನ್ನಿ. ಅಮ್ಮ ಎಲ್ಲೂ ಬರಲ್ಲ, ಫಸ್ಟ್ ಟೈಮ್ ಇವತ್ತು ಬಂದಿದ್ದಾರೆ ನನಗೋಸ್ಕರ. ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಚಿಕ್ಕವಳಿದ್ದಾಗಿಂದನೂ ನನಗೆ ನಿದ್ದೆ ಮಾಡಕ್ ಆಗ್ತಿದ್ದಾಗ ನಮ್ಮ ಮಾವ ಒಂದು ಆಟೋಲ್ ಒಂದು ರೌಂಡ್ ಕರ್ಕೊಂಡು ಬರ್ತಾ ಇದ್ರು, ಅವಾಗ ನಾನು ನಿದ್ದೆ ಮಾಡ್ತಾ ಇದ್ದೆ. ಸೊ ಅಮ್ಮ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್. ಇವತ್ತು ನಾನು ಏನಾದ್ರೂ ಸಾಧನೆ ಮಾಡ್ತಾ ಇದ್ದೀನಿ ಅಥವಾ ಎಲ್ಲರೂ ನನ್ನ ಗುರುತಿಸ್ತಾರೆ ಅಂತಂದ್ರೆ ಅವರು ಶೀಸ್ ಬಿನ್ ಇಂಡಿಪೆಂಡೆಂಟ್ ಹರ್ ಹೋಲ್ ಲೈಫ್. ಸೊ 25 years ನಾನು ಒಬ್ಬಳನ್ನೇ ಸಾಕಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ ನಾನು ಅಮ್ಮಂಗೆ ಕೊಡ್ತೀನಿ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಧನಂಜಯ್ಗೆ ಆ್ಯಂಡ್ ಶಂಕರ್ ಅವ್ರಿಗೆ ಬಡವ ರಾಸ್ಕಲ್ ಅಂತ ಒಂದು ದೊಡ್ಡ ಚಿತ್ರ ನನಗೆ ಕೊಟ್ಟಿದ್ದಕ್ಕೆ. ಎಲ್ಲರೂ ಕೇಳಂತ ಕಾಮನ್ ಕ್ವೆಶ್ಚನ್, ಹೆಂಗೆ ಇಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತೀರಾ ಅಂತ. ಸೊ ನಾನು ಇಡೀ ಕ್ರೆಡಿಟ್ನ ನಮ್ಮ ಪ್ರೀತಾ ಮೇಡಮ್ ಕೊಡಬೇಕು, ಸಿನಿಮಾಟೋಗ್ರಫರ್. ಬಿಕಾಸ್ ನನ್ನ ಸಿನಿಮಾ ನನಗೆ ಮೇಕಪ್ ಹಾಕಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆ್ಯಂಡ್ ಆಚೆ ಹೋದಾಗಲೂ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತೀರಾ ಅಂತ. ಅಷ್ಟೇ ಕ್ಯಾಂಡಿಡ್ ಮೂಮೆಂಟ್ಸ್ ಆ್ಯಂಡ್ ರಿಯಲಿಸ್ಟಿಕ್ ಮೂಮೆಂಟ್ಸ್ನ ಶಂಕರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ತಾರಮ್ಮ ರಂಗಣ್ಣರಘು ಸರ್, ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ನೆಕ್ಸ್ಟ್ ಡೈಲಾಗ್ ಏನು ಅಂತ ಮರ್ತೋಗ್ಬಿಡೋದು, ಅಷ್ಟು ಇನ್ವಾಲ್ವ್ ಆಗಿ ನೋಡ್ತಾ ಇದ್ದೆ. ಸೊ ತಾರಮ್ಮ ನೋಡಿದಾಗ ನಂಗೆ ನಮ್ಮ ಅಮ್ಮ ನೆನಪಾಗ್ತಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಂಗಣ್ಣರಘು ಸರ್, ಪ್ರತಿ ಸಲ ನಿಮ್ಮ ಸೀನ್ನ ಅದೆಷ್ಟು ಸತಿ ನೋಡಿದಿನೋ ಗೊತ್ತಿಲ್ಲ, ತುಂಬ ಅಳು ಬರುತ್ತೆ ನೋಡಿದಾಗಲೂ. ಹಂಗೆ ಖಂಡಿತ ನಿಮ್ಮೆಲ್ರಿಗೂ ಸಿನಿಮಾಲಿ ಅಷ್ಟೇ ಖುಷಿ ಸಿಗುತ್ತೆ. ಇವತ್ತು ಸಖತ್ ಖುಷಿ ಆಗ್ತಿರೋ ವಿಷಯ, ಆಲ್ಮೋಸ್ಟ್ ಅರ್ಧ ಇಂಡಸ್ಟ್ರಿ ಇಲ್ಲಿದೆ ಆ್ಯಂಡ್ ಅದನ್ನು ನಮ್ಮ ಸಿನಿಮಾಗೆ ಬರ್ತಾರೆ ಅನ್ನೋದೇ ನನ್ನ ನಮ್ಮ ಪ್ರೀ ರಿಲೀಸ್ ಬಂದ್ರೆ ನಂಗೆ ತುಂಬ ಖುಷಿ. ಥ್ಯಾಂಕ್ ಯು ರಚಿತಾ ಅವರಿಗೆ, ನಿಧಿ ಆ್ಯಂಡ್ ವಸಿಷ್ಠ, ಲೂಸ್ ಮಾದ ಅವರು, ಸತೀಶ್ ಸರ್, ಎಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯಿತು. ಹೀಗೆ ಡಿಸೆಂಬರ್ 24ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಆಲ್ರೆಡಿ ಪ್ರಮೋಷನಲ್ಲಿ ನೋಡಿದ್ದೀನಿ, ತುಂಬ ಪರ್ಸ್ನಲ್ ಆಗಿ ಅವರೇ ಪ್ರೊಡ್ಯೂಸರ್ಸ್ ಅನ್ನೋ ಲೆವೆಲ್ಗೆ ಪ್ರಮೋಟ್ ಮಾಡಿದ್ದಾರೆ. ಹಂಗೆ ಸಿನಿಮಾಗೂ ಬರಬೇಕು. ಬಿಕಾಸ್ ಧನಂಜಯ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಆಲ್ಕೆಮಿಸ್ಟ್ ಸ್ಟೋರಿ, ನೇಚರ್ ತುಂಬ ಯಾವಾಗ ನಾವು ಹಾನೆಸ್ಟ್ ಆಗಿ ಪ್ರಯತ್ನ ಪಟ್ಟಾಗ ನೇಚರ್ ನಮ್ಮ ಜೊತೆ ಇರುತ್ತೆ ಅಂತ. ಇಲ್ಲಿವರೆಗೂ 2 ಲಾಕ್ಡೌನ್ ನೋಡಿನೂ ಅಷ್ಟು ಸ್ಟ್ರಾಂಗ್ ಆಗಿ ಧನಂಜಯ್ ನಿಂತಿದ್ದಾರೆ. ಹೋಪ್ ರಿಲೀಸ್ಗೂ ನೇಚರ್ ಹಾಗೆ ನಿಮಗೆ ಖಂಡಿತ ಸಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಯು ಆಲ್ವೇಸ್ ಬೀನ್ ಮೈ ಇನ್ಸ್ಪಿರೇಷನ್. ಇವತ್ತು ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಥವಾ ಇಷ್ಟು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದರೆ ಯು ಆರ್ ಒನ್ ಆಫ್ ದ ಮೇನ್ ರೀಸನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ, ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಹೇಳಿದಂಗೆ ಧನಂಜಯ್ ಸುಮಾರು ಸರಿ ಎಲ್ಲ ಒಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಅವ್ರ ತಾಯಿ ಶಿಕ್ಷಕಿ ಅಂತ. ನಾವು ಮಕ್ಕಳು ಹೇಳ್ತಾ ಇರ್ತೀವಿ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತಾ ಇರ್ತೀವಿ. ಆ ಒಂದು ಭಾರತೀಯತೆ ನಮ್ಮಲ್ಲಿದೆ. ಹಾಗೆ ಈ ಒಂದು ಫಿಲಿಮ್ ಗೆಳೆಯರಿಂದ ಗೆಳೆಯರಿಗೋಸ್ಕರ ಆಗ್ತಾ ಇದೆ. ಎಲ್ಲರೂ ಎಲ್ಲರೂ ಬಂದಿದ್ದೀರಾ, ಹರಿಸಿ. ನಾನು ಯಾವಾಗ್ಲೂ ಶಿಕ್ಷಕಿಯಾಗಿ ಏನ್ ಮಾಡ್ತಾ ಇದ್ದೆ, ನನ್ನ ಮಗಳನ್ನ ಅವಳೊಬ್ಬಳನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೆ, ಯಾಕಂದ್ರೆ ನಮ್ಗೆ ಅನ್ನ ಕೊಡುವಂತ ಜಾಗ ನನ್ನ ಮಕ್ಕಳು, ಸರ್ಕಾರಿ ಮಕ್ಕಳು. ಭಗವಂತ, ನಾನು ಸರ್ಕಾರಿ ಮಕ್ಕಳನ್ನ ನೋಡ್ಕೊಳ್ತೀನಿ, ನೀನ್ ನನ್ನ ಮಗುನ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೆ ನಾನು ದೇವ್ರ ಹತ್ರ. ಹಾಗಾಗಿ ಇಷ್ಟು ಚೆನ್ನಾಗಿ ನನ್ನ ಮಗಳನ್ನ ಭಗವಂತ ನೋಡ್ಕೊಂಡಿದ್ದಾನೆ ಅಂತಂದ್ರೆ, ನಾವು ಮಾಡೋ ಒಂದು ಕೆಲಸದಲ್ಲಿ ಆ ಪರಿಶ್ರಮವನ್ನ ನಾವು ಎಲ್ಲಿ ಹಾಕ್ತೀವೋ ಅಲ್ಲಿ ಜಯ ಸಿಗುತ್ತೆ. ಹಾಗೆ ಇಲ್ಲಿರೋ ತಂಡಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಪ್ರೀತಿಯಿಂದ ಮಾಡಿದ್ದಾರೆ. ಈ ಒಂದು ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ವಂದನೆಗಳು ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮೃತ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫಸ್ಟು ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ಭಾಳ ಖುಷಿಯಾಗುತ್ತೆ ಧನಂಜಯ ಪ್ರೊಡ್ಯೂಸರ್ ಆಗಿರೋದು. ತುಂಬ
ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋದು. ಡೇ ಒನ್ನಿಂದ ನಾನು ಅವ್ರ ಜೊತೆ ಇದ್ದೆ. ಇದಕ್ಕೆ ಏನಕ್ಕೆ ಅಂದರೆ, ಒಂದು ಗಾಲಿ ಪಿಕ್ಚರ್ ಟಗರು ಮುಖಾಂತರ ಹೆಸರು ಬಂತವ್ರಿಗೆ. ನೆಕ್ಸ್ಟು ಈ ಫಿಲಮ್ ರಿಲೀಸ್ ಆದಮೇಲೆ ಅವರು ಕರ್ನಾಟಕದ ಸಾಮ್ರಾಟರಾಗಲಿ, ಎರಡೂ ನಮ್ಮ ಪಿಕ್ಚರ್ ಹೆಸರೇ. ಸೊ ಆಲ್ ದ ಬೆಸ್ಟ್ ಧನಂಜಯ್ ಮತ್ತು ಶಂಕರ್. ಖಂಡಿತ ಗೆಲ್ತೀರ, ನೀವು ಅಣ್ಣ ಅವ್ರ ಫ್ಯಾನ್ ಅಂದಮೇಲೆ ಮುಗೀತು. ಅದೊಂದೇ ಬೇಕಾಗಿರೋದು ಕರ್ನಾಟಕದಲ್ಲಿ, ಅದೊಂದಿದ್ರೆ ಸಾಕು. ಅದು ಆಮೇಲೆ ನಮ್ಮ ಏರಿಯಾ ಹುಡುಗ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ನನಗೆ ಪ್ರತಿ ಹಂತದಲ್ಲೂ ನಾನು ಅವ್ರ ಜೊತೆಯಲ್ಲಿದ್ದೆ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಲ್ಲ. ಸೊ ಈ ಚಿತ್ರ ಅಖಂಡ ಯಶಸ್ಸು ಗಳಿಸಲಿ. ಒಂದು ಕನ್ನಡ ಚಿತ್ರ, ದಯವಿಟ್ಟು ಎಲ್ಲ ಕನ್ನಡಿಗರು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ಲೀಸ್ ಬನ್ನಿ. ಧನಂಜಯ ಅವರ ಕಡೆಯಿಂದ ಈ ಒಂದು ಪ್ರೀತಿಯ ಬೊಕ್ಕೆ ಸ್ವೀಕರಿಸಬೇಕು. ಈಗ ಅವ್ರು ಮಾತಾಡಲ್ಲ. ಆಲ್ ದ ಬೆಸ್ಟ್ ಬಡವರ ಆಸ್ಕಲ್ ಇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಥ್ಯಾಂಕ್ ಯು ನಾಗಿ ಸರ್. ಥ್ಯಾಂಕ್ ಯು ಧನು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಅವ್ರು ಈಗಲೇ ಬಂದಿದ್ದಾರೆ, ತುಂಬಾ ಹೊತ್ತು ಇರ್ತಾರೆ, ಎಲ್ಲ ಮುಗಿಸ್ಕೊಂಡು, ಐ ಮೀನ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ತ್ರಿಮೂರ್ತಿಗಳು ಆಗಮಿಸಿದ್ದಾರೆ ವೇದಿಕೆ ಮೇಲೆ. ಇವ್ರು ಬಂದಿರೋದು ಕೇವಲ ಒಂದು ಹೆಸರಿಗೆ, ಅದು ಧನಂಜಯ್ ಅವರ ಸ್ನೇಹಕ್ಕೋಸ್ಕರ 3 ಬಂದಿದ್ರ. ಫಸ್ಟ್ ಆಫ್ ಆಲ್ ಅವ್ರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ತೀವಿ. ರಚಿತಾ ಬರ್ತಾರೆ ಅಂದ್ರು, ನಾನು ಅದಕ್ಕೋಸ್ಕರ ನಿಜವಾಗ್ಲು ನಮ್ಮ ಹುಡುಗರು ಇದ್ದಾರೆ ಅಲ್ಲಿ ಹಿಂದೆ, ಯಾವಾಗಲೂ ರಚಿತಾ ನೋಡ್ಬೇಕು ನೋಡ್ಕೊಡ್ರಪ್ಪ, ಅಲ್ಲೇ ಇದ್ದಾರೆ. ಯೋಗಿ, ನೀವು ಮಾತು ಶುರು ಮಾಡ್ಬಿಟ್ಟಿದ್ದೀರಾ, ಶುರು ಮಾಡಿ. ಖಂಡಿತವಾಗ್ಲೂ ಧನುನೇ ಮೇನ್ ರೀಸನ್. ಪರವಾಗಿಲ್ಲ ಯೋಗಿ. ನಾವೆಲ್ಲರೂ ಅಷ್ಟೇ ಫ್ರೆಂಡ್ಶಿಪ್ಗೆ ಜಾಸ್ತಿ ಬೆಲೆ ಕೊಡೋರು, ಮುಂಚೆಯಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಅದು ಅವನಲ್ಲಿ ಒಂದು ದೊಡ್ಡ ಗುಣ ಗೊತ್ತಾಗ್ತಿದೆ. ಎಲ್ಲ ಅವ್ನ ಫ್ರೆಂಡ್ಸ್ನ ಸಿನಿಮಾದಲ್ಲಿ ಕಾಸ್ಟ್ ಮಾಡಿ ಆಕ್ಟ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅದು. ಅಂಡ್ ಇನ್ನೊಂದು ಸಿನಿಮಾ ಕೂಡ ನಾವು ಆಕ್ಟ್ ಮಾಡ್ತಾ ಇದೀವಿ, ಅದು ಕೂಡ ಇದೆ. ಅಂಡ್ ಗಾಲಿ ಪಿಕ್ಚರ್ಸ್ ಅಲ್ಲೇ ಮಾಡ್ತಾ ಇದೀವಿ. ಖುಷಿ ಆಗುತ್ತೆ. ಮೊದಲನೇ ಭೇಟಿಯಲ್ಲೇ ತುಂಬಾ ಒಂದು ಸ್ಟ್ರಾಂಗ್ ಕನೆಕ್ಷನ್ ಬೆಳೀತು ನಮ್ಗೆ. ಸೊ ಅದು ಹಂಗೆ ನಡೀತಾ ಇದೆ, ಇನ್ ಮುಂದಕ್ಕೂ ಹಂಗೆ ಇರುತ್ತೆ. ಫ್ರೆಂಡ್ ಅದಾದ್ಮೇಲೆ ನಂದು ಒಂದು ಸ್ವಲ್ಪ ಗಂಡ ಹೆಂಡತಿ ರಿಲೇಶನ್ಶಿಪ್ ಇದ್ದಂಗೆ. ಹೌದು, ನಿಜ, ಆಶ್ಚರ್ಯ ಪಡ್ಬೇಡ್ರಿ. ಹೌದು, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಾನು ಫೋನ್ ಮಾಡಿದಾಗ ಒಂದು ಫೋನ್ ಎತ್ತಿಲ್ಲ ಅಂದ್ರೆ ನಾನು ಬೈತೀನಿ ಅಂದೆ. ಏನಂತ ಬೈತೀರಾ? ಇವಾಗ ನನ್ನ ಹೆಂಡತಿ ನನ್ಗೆ ಏನಂತ ಬೈತಾಳೆ, ನಾನು ಅದನ್ನ ಫೋನ್ ಎತ್ತ, ಏನ್ ಪ್ರಾಬ್ಲಮ್ ಇದೆ ಅಂತ ಬಿಸಿ ಕೆಲಸ ಏನಿತ್ತು. ಅವ್ನು ಒಂದ್ ಕಡೆ ಇದ್ದ ಒಂದ್ ದಿನ ಆಯ್ತಾರೆ, ಇನ್ನೊಂದ್ ಕಡೆ ಎಲ್ಲ ಹೊರಟೋಗಿರ್ತಾನೆ. ಅದ್ ನನಗ್ ಬೇಜಾರು, ನೋಡಕ್ ಆಗ್ತಿಲ್ವಲ್ಲ ಅಂತ. ನಾನು ಭಾರಿ ಪಾಸಿಟಿವ್ ಆಗ್ಬಿಡ್ತೀನಿ ನಾನು ಅವನಲ್ಲಿ. ಧನು, ಪ್ಲೀಸ್, ವಿ ಆರ್ ಟಾಕಿಂಗ್ ಅಬೌಟ್ ಯು ಓನ್ಲಿ. ಧನು, ನೀವು ಬನ್ನಿ. ಧನು, ಈ ಫ್ರೇಮ್ ಕಂಪ್ಲೀಟ್ ಆಗುತ್ತೆ, ಈ ಫ್ರೆಂಡ್ಶಿಪ್ ಫ್ರೇಮ್ ಏನಿದೆ ಕಂಪ್ಲೀಟ್ ಆಗುತ್ತೆ. ತಪ್ಕೊಳ್ಳೋದೇನು ಮುತ್ಕೊಳ್ಳೋಂಗಿದ್ರೆ ಕೊಡಿ ಪಾಪ. ಗಂಡ ಹೆಂಡತಿ ರಿಲೇಶನ್ಶಿಪ್ ಅಂತ ಬೇರೆ ಎಲ್ಲರೂ ಮುಂದೆ ಮಾಡಕ್ಕಾಗಲ್ಲ. ನೋಡಿ, ಹಿಂಗೆ ನಾವು ಸೇರ್ತಾ ಇರ್ತೀವಿ 4 ಜನ. ನಮ್ಮ ಸೂತ್ರಧಾರಿಯಲ್ಲೇ ಕೂತಿದ್ದಾರೆ ವಿಜಯ್ ಪ್ರಸಾದ್ ಅವರು. ಅವ್ರಿಗೆ ಜಾಸ್ತಿ ನಮ್ಮೆಲ್ಲರೂ ಸೇರ್ಸೋದಷ್ಟೇ. ಅದಾದ್ಮೇಲೆ ನಮ್ದು ಗೆಟ್ ಟುಗೆದರ್ ಪಾರ್ಟಿ ಅಲ್ಲ, ಗೆಟ್ ಟುಗೆದರ್. ಹೌದು, ಅದು ಭಾರಿ ಜ್ಞಾಪಕ ಇರ್ಲಿ ಎಲ್ರಿಗೂ. ಗೆಟ್ ಟುಗೆದರ್ ಅಷ್ಟೇ ಅದು. ನೋಡಿ, ಸೇರ್ತೀವಿ, ತುಂಬಾ ಮಜಾ ಮಾಡ್ತೀವಿ ನಾವು, ಖುಷಿ ಆಗುತ್ತೆ. ಈ ಸಿನಿಮಾ ಕೂಡ ಅಷ್ಟೇ ಮಜವಾಗಿದೆ. ಟ್ರೇಲರ್ ನೋಡಿದಾಗ ತುಂಬಾ ಖುಷಿ ಆಯ್ತು. ನಮ್ಮ ಶಂಕರ್ ಗೌಡ ಅವ್ರ ಕೆಲಸ ಅದ್ಭುತವಾಗಿದೆ. ಅಂಡ್ ನಮ್ಮ ಸಿನಿಮಾಟೋಗ್ರಫರ್ ಅವರು ಕೂಡ, ವಾಸುಕಿ ಕೆಲಸ, ರಘುವಣ್ಣ, ತಾರಮ್ಮ ಎಲ್ಲರೂ ಇದ್ದಾರೆ, ಅಮೃತ ಅವರು. ಅಂಡ್ ವಂಡರ್ಫುಲ್ ಟೀಮ್, ಸಕ್ಕತ್ತಾಗಿದೆ. ಇದ್ರಲ್ಲಿ ಕೆಲಸ ಕೊಟ್ಟಿಲ್ಲ ಅಂತ ನೆಕ್ಸ್ಟ್ ಸಿನಿಮಾಲ್ ಕೆಲಸ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಇನ್ ಮುಂದೆ ಕೂಡ ಇದೇ ರೀತಿ ಒಂದು ಸಿನಿಮಾಗಳು ಮಾಡ್ತಾ ಇರಲಿ, ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶನ ಕೊಡ್ಲಿ ಅಂತ ನಾನು ಕೇಳಿಕೊಂಡು ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್. ಸೂಪರ್ ಯೋಗಿ, ಸೂಪರ್, ಥ್ಯಾಂಕ್ ಯು. ಅವರಿಬ್ರದ್ದು ಗಂಡ ಹೆಂಡತಿ ರಿಲೇಷನ್ ಅಂತ ಹೇಳಿದ್ರು. ಇವರಿಬ್ರು ಸಿನಿಮಾದಲ್ಲಿ ಹೀರೋ ಇಲ್ಲ ಅಂದ್ರೂ ಪರವಾಗಿಲ್ಲ, ವಸಿಷ್ಠ ಡಾಲಿ ಯಾವಾಗ್ಲೂ ಒಟ್ಟಿಗೆ ಇರಬೇಕು, ಡಾಲಿ ಚಿಟ್ಟ ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅಂತ ಆಸೆ ಪಡುವಂತ ಎಷ್ಟೋ ಅಭಿಮಾನಿಗಳಿದ್ದಾರೆ. ಸೊ ಈ ಜೋಡಿ, ಇವ್ರ ಬಗ್ಗೆ ಏನ್ ಹೇಳ್ತೀರಾ?
ಒಂದು ಪ್ರತಿ ಸಿನಿಮಾ ನೋಡಿದಾಗ ಯಾವುದೇ ಒಂದು ಕಂಟೆಂಟ್ ನೋಡಿದಾಗ ಇದು ಟೆಕ್ನಿಕಲಿ ಸೌಂಡ್ ಆಗಿದೆ, ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮತ್ತೊಂದೆಲ್ಲ ಹೇಳ್ತೀವಿ. ಚೇರ್ ಎಲ್ಲ ವೈಬ್ರೇಟ್ ಆಗ್ತಾ ಇದೆ ವಸಿಷ್ಠ. ಸ್ವಲ್ಪ ಮೈಕ್ ದೂರ ಇಟ್ಟು. ಸೊ ಎಲ್ಲ ಅಂದ್ರೆ ಟೆಕ್ನಿಕಲಿ ಹೆಂಗಿದೆ, ಸ್ಟ್ರೀಮಿಂಗ್ ಹೆಂಗಿದೆ, ಲಿರಿಕ್ಸ್ ಹೆಂಗಿದೆ, ಮ್ಯೂಸಿಕ್ ಹೆಂಗಿದೆ, ಇದೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ಗಳು ಚೆನ್ನಾಗಿದೆ, ಎಲ್ಲಾನು ಇದ್ರು ಅಲ್ಲಿ ಎಲ್ಲದಕ್ಕಿಂತ ಒಂದು ಹೈಲೈಟ್ ಈ ಹಾಡೇ ಹೇಳೋಂಗೆ ಫ್ರೆಂಡ್ಶಿಪ್ ರಿಲೀಸನ್, ಫ್ರೆಂಡ್ಶಿಪ್ ಎಮೋಷನ್. ಸೊ ಈ ಒಂದು ತಂಡನೇ ಹಾಗೆ, ನಮ್ಮ ತಂಡ. ಇಲ್ಲಿ ನಾವು ಅತಿಥಿಗಳೆಲ್ಲ ಗೆಳೆಯರು. ಯೋಗಿ ಹೇಳೋದಂಗೆ ಇದು ಫಸ್ಟ್ ಪ್ರೊಡಕ್ಷನ್ ನಮ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ ನಿರ್ಮಾಪಕರು. ಇಲ್ಲಿ ನಾನು ಹೀರೋ, ಇದು ಹೀರೋಯಿನ್, ಇವರು ಡೈರೆಕ್ಟ್ರು, ಇನ್ನೊಂದು ಮತ್ತೊಂದು ತಾರತಮ್ಯ ಯಾವತ್ತೂ ಕಂಡಿಲ್ಲ. ಸೆಟಲ್ ಆಗ್ಲಿ, ಅವರೆಲ್ಲ ಒಟ್ಟಿಗೆ ತಂಡ ಕೂತಾಗಲಿ, ಮಾತಾಡ್ತಿರ್ಬೇಕಾಗ್ಲಿ, ಎಲ್ಲರೂ ಕಿತ್ತಾಡ್ಕೊಂಡು ಅಂದ್ರೆ ಸ್ವಂತ ಮಾಡ್ಕೊಂಡು ಇದು ನಂದು ಅಂತ ಕೆಲಸ ಮಾಡಿದ್ದಾರೆ. ಅಷ್ಟು ಆನೆಸ್ಟಿ, ಅಷ್ಟು ಪ್ರೇಮ, ಅಷ್ಟು ಗೆಳೆತನ ಕಾಣುತ್ತೆ ಪ್ರತಿಯೊಂದು ಒಂದೊಂದು ಔಟಿಂಗ್ ಅಲ್ಲೂ. ತುಂಬಾನೇ ಚೆನ್ನಾಗಿ ಬಂದಿದೆ ಗೆಳೆಯನ ಸಿನಿಮಾಗೆ. ಅಂದ್ರೆ ನಮ್ಮ ನಿರ್ಮಾಪಕ ಸಿನಿಮಾ ಒಳ್ಳೇದಾಗಬೇಕು. ಆಲ್ ದಿ ವೆರಿ ಬೆಸ್ಟ್. ಇವ್ರೇನಾದ್ರು ನಿರ್ಮಾಪಕ ಫೋನ್ ಮಾಡಿ ನಿರ್ಮಾಪಕರೇ ಅಂದ್ರೆ ಭಯ ಆಗುತ್ತೆ, ಎಲ್ಲಿ ಪೇಮೆಂಟ್ ಕೇಳಕ್ ಮಾಡ್ಬಿಟ್ರಪ್ಪ ಸಡನ್ ಆಗಿ. ನಿರ್ಮಾಪಕರೇ ಕರೆದಾಗಲೇ ಆ ವಾಯ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿರ್ಮಾಪಕರೇ ಅಂತ ಹೇಳಿದ್ರೆ ಏನಕ್ಕೆ ಕಾಲ್ ಮಾಡಿದ್ರು. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗಿದೆ ನಿರ್ಮಾಪಕರೇ. ಸರಿ, ಇವಾಗ ನೀವು ಅಷ್ಟು ಕ್ಲೋಸ್ ಫ್ರೆಂಡ್ ಅಲ್ಲ, ಯೋಗಿ ಹತ್ರ ನನ್ ಕೇಳಕ್ ಭಯ. ಯೋಗಿ ಹೇಳ್ಬಿಡ್ತಾರೆ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದೀನಿ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಧನಂಜಯ್ ಬಗ್ಗೆ ಇದ್ರೆ ಹೇಳಿ ಪ್ಲೀಸ್. ಅಯ್ಯೋ ಯೋಗಿ ಹೇಳ್ಬಿಡ್ತೀನಿ. ನಾನು ಹೇಳಲ್ಲ, ಏನಾದ್ರು ಗೆಟ್ಟೋಗಿದ್ದಾರೆ. ನಾನು ಹೇಳಲ್ಲ. ನೋಡಿ ಎಲ್ರು ಹೇಳ್ತಾರೆ ಯೋಗಿ ಯಾವ್ದೇ ಕಾರಣಕ್ಕೆ ನೀವು ಮಾತ್ರ ಆನ್ಸರ್ ಮಾಡ್ಬೇಡಿ ಅಂತ. ವಸಿಷ್ಠ ಏನು ಅಲ್ಲಿ ಇಲ್ಲಿ ಸ್ವಲ್ಪ ಆಚೆ ಏನು ಹೇಳ್ತಾರೆ. ಗೆಟ್ಟುಗೆದರ್ ಬಗ್ಗೆ ಎಲ್ಲ ತುಂಬಾ ಮಾತಾಡಕ್ ಆಗಲ್ಲ. ಅಂದ್ರೆ ಅಲ್ಲಿ ನಡೆಯೋ ವಿಚಾರಗಳಿಗೆಲ್ಲ ಅದು ತುಂಬಾನೇ ಗೆಟ್ಟುಗೆದರ್ ಸತಿ ಗೆಟ್ಟುಗೆದರ್ ಅದೆಲ್ಲ ನಮ್ದೇನಿಲ್ಲ, ನೀವೆಲ್ಲ ಮಾತಾಡೋದು. ಇಲ್ಲ ಪಾಪ ಸತೀಶ್ ನೀವು ಮಾತಾಡ್ಬೇಕು ಇವಾಗ. ಮಾತಾಡಿ ಸತೀಶ್. ಇದು ತರುವುದು ಒಂದು ಫ್ರೆಂಡ್ಶಿಪ್ ಒಂಥರ ಸಿನಿಮಾ ಕಾರಣಕ್ಕೆ, ಅಂದ್ರೆ ಥಿಯೇಟರ್ ಮಾಡಿರೋ ಕಾರಣಕ್ಕೆ, ಒಂಥರ ಸಾಹಿತ್ಯದ ಕಾರಣಕ್ಕೆ ಹಂಗೆ ಸೇರ್ಕೊಂಡು ಶುರುವಾಗಿದ್ದು. ಆಮೇಲೆ ಬರ್ತಾ ಧನುದಲ್ಲಿರುವಂತ ಸಣ್ಣ ವಿಚಾರಗಳನ್ನ ಹೇಳ್ಬೇಕು ಅಂತ ಅನ್ಸುತ್ತೆ, ಸಣ್ಣ ಪುಟ್ಟದ್ದು. ನಮ್ಮ ತಾಯಿಗೆ ಯಾವ ಹುಷಾರಿಲ್ಲ ಅಂತಂದಾಗ ನಮ್ಮ ತಾಯಿ ಬಗ್ಗೆ ಕೇಳಿ ಅವನ ಕಡೆ ನೀರು ಬಂದಿದ್ದು. ಅಂಡ್ ಇನ್ಯಾರೋ ಸತ್ತಾಗ ನಾವು ಅಲ್ಲೋಗಿ ನಿಂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಅದಕ್ಕೆ ಮರ್ಕೊಬಿಟ್ಟೋದು. ಅಂದ್ರೆ ಸಣ್ಣ ವಿಷಯಗಳು ಸಮಾಜದಲ್ಲಿ ನೀವು ಗಂಟೆ ಬೇಜಾರು ಮಾಡ್ಕೊಳ್ಳೋದು. ನಾವು ಆ ವಿಷಯಗಳನ್ನ ನಾವೆಲ್ಲ ಸೇರ್ಕೊಂಡು ಚರ್ಚೆ ಮಾಡೋದು, ಆ ವಿಚಾರಗಳು ಕೂತಾಡೋದು. ಈ ವಿಚಾರದ ಮುಖಾಂತರ ನಮ್ಮ ಸ್ನೇಹ ಗಟ್ಟಿ ಆಗ್ತಾ ಹೋಯ್ತು. ಅಂಡ್ ಅಫ್ಕೋರ್ಸ್ ಈ 2 ವರ್ಷಗಳಲ್ಲಿ ತುಂಬಾ ಕಳ್ಕೊಂಡ್ವಿ ನಾವು. ಸಂಚಾರಿ ವಿಜಯ್ ಕಳ್ಕೊಂಡ್ವಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ವಿಜಯ್ ಅವರ ತಾಯಿ ಕಳ್ಕೊಂಡ್ವಿ, ಅವ್ರ ತಂದೆ, ನಮ್ಮ ತಾಯಿ ಕಳ್ಕೊಂಡ್ವಿ. ಅದೆಲ್ಲ ಮುಗಿದ್ಮೇಲೆ ಬರ್ತಾ ನಾವು ಆ ಶಾರ್ಟ್ ನಿರೀಕ್ಷಿಸಿರಲಿಲ್ಲ. ಪುಸ್ತಕ ಕಳ್ಕೊಂಡಿದ್ದು ನಾವು ಯಾವಾಗಲೂ ಚರ್ಚೆ ಮಾಡ್ಬೇಕಾದ್ರೆ ಒಂದೊಂದ್ಸಿದ್ದು. ನಾವು ಯಾವಾಗಲೂ ಬಸ್ ಹತ್ಕೊಂಡು ಬಂದಾಗ ನಮ್ಗೆ ಯಾವಾಗಲೂ ಕಾಣಿಸ್ತಿದ್ದು ಚಾಮರಾಜನಗರ. ಯಾಕೆಂದ್ರೆ ಅಣ್ಣವ್ರು ಹಂಗೆ ಬಂದಿದ್ದು, ಎಲ್ಲಿಂದನೂ ಬಂದ್ರು, 3ನೇ ಕ್ಲಾಸ್ ಓದಿದ್ರು. ನಾವು ಹಂಗೆ ಏನು ಓದಿರಲಿಲ್ಲ, ಅದಕ್ಕೆ ಬಟ್ಟೆ ಆ ಬಟ್ಟೆ ಹಾಕೊಂಡು ಬಂದವ್ರಿಗೆ ಹೆಂಗಿದೆ ಅಂದ್ರೆ ಒಂಥರ ಕಾಮಿಡಿ ತರ ಆಗ್ಬಿಟ್ಟಿದೆ. ಬಸ್ ಹತ್ಕೊಂಡು ಬಂದ, ರೆಡ್ ಬಸ್ಸಲ್ಲಿ ಬಂದ, ಅವನೇನೋ ಬಂದ, ಹಿಂಗೆ ಬಂದ ಅನ್ನೋದು ಸಿನಿಮಾದಲ್ಲಿ ಕಾಮಿಡಿ ತರ ಬಳಸ್ಬಿಡ್ತಾರೆ. ಓ ಬಡತನ ಅಂದ್ರೆ ಹಿಂಗೆ, ಟೊಮೆಟೊ ಹಣ್ಣು ಹಂಗೆ ಹಿಂಗೆ, ಇವ್ನು ಇದ್ ಮಾಡ್ದ ಅಂತ ಇಮೋಷನ್ಸ್ ಬೆಲೆನೇ ಇಲ್ಲ. ಈಗ ಆ ತರ ಪರಿಸ್ಥಿತಿ ಬಂದು ತಲುಪಿದ್ವಿ, ಎಲ್ಲ TRP ಆಗ್ತಾ ಇದೆ. ಆ ಕಾಲಘಟ್ಟದಲ್ಲಿ ಎಲ್ಲೋ ನಮ್ಮ ಪಡೆ ನಾವು ಕಣ್ಣೀರು ಹಾಕೋ ಮನುಷ್ಯತ್ವ ಉಳಿಸ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಖುಷಿ ಇದೆ. ಅಂಡ್ ಆ ಪುಸ್ತಕ ಕಳ್ಕೊಂಡ್ವಿ. ಯಾಕೆ ನಮ್ಗೆ ತುಂಬಾ ಬೇಜಾರಾಗಿದೆ ಅಂದ್ರೆ ಅದು ನಮ್ಗೆ ಅಫ್ಕೋರ್ಸ್ ದೊಡ್ಡ ಮನೆ ಯಾವತ್ತು. ಯಾಕಂದ್ರೆ ಅಣ್ಣವರು ಅಲ್ಲಿಂದ ಬಂದು ಚೆನ್ನೈಯಿಂದ ಬಂದು ಇಂಡಸ್ಟ್ರಿ ಕಟ್ಟಿ ನಾವು ಮುಖ ನೋಡಿದಾಗ ಹಿಂಗೆ ನಮ್ಗೆ ಯಾರು ಮಾದರಿ, ನಮ್ಗೆ ಯಾರು ನಾವು ಮಾಡ್ಬೋದು ಸಿನಿಮಾನ ನಾವು ಹಿಂಗೆ ನಿಂತ್ಕೋಬಹುದು ಅಂತ ಅನ್ಸಿದ್ರೆ ನಮ್ಗೆ ಅಣ್ಣವ್ರ ಮನೆ ಚೆನ್ನಾಗಿರ್ಬೇಕು, ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಆಸೆ ಪಡ್ತಿದ್ದು. ಆ ಸಂದರ್ಭದಲ್ಲಿ ಆ ಫ್ಯಾಮಿಲಿ ಹಿಂಗಾಯ್ತು ಪ್ರತಿಯೊಂದು ಅನ್ನೋದು ನಮ್ಗೆ ಎಲ್ರಿಗೂ ನೋವಿದೆ ಅದು. ಅಂಡ್ ಅದೇ ಸಂದರ್ಭದಲ್ಲಿ ತುಂಬಾ ಬರೀ ಕಳ್ಕೊಂಡು ತುಂಬಾ ಡಿಪ್ರೆಷನ್ ಲೆವೆಲ್ ಹೊರಟಾಗಿದ್ವಿ. ನಾನು ವಿಜಯ್ ಸರ್ ಎಲ್ಲ ಮಾತಾಡ್ತಿದ್ವಿ, ಏನು ಹಿಂಗಾಗ್ತಿದೆ, ಬೆಳಗ್ಗೆ ನಾವು ಬದುಕಿರ್ತೀವ ಇಲ್ವಾ ಅನ್ನೋ ಲೆವೆಲ್ಗೆ ಎಲ್ರಿಗೂ ಆಗಿತ್ತು ಪರಿಸ್ಥಿತಿ. ಬಟ್ ಆ ಪರಿಸ್ಥಿತಿಯಿಂದ ಹೊರಗಡೆ ಬರ್ತಾ ಇದೀವಿ. ಅಂಡ್ ಅಫ್ಕೋರ್ಸ್ ಶಿವಣ್ಣ ಅವರು, ನಾವೆಲ್ಲ ಸಣ್ಣ ಹುಡುಗರು, ನಮ್ನೆಲ್ಲ ಕರ್ಕೊಂಡು ಹೋಗ್ಬೇಕು ನೀವು ಮುಂದೆ ಕೈ ಹಿಡಿದು. ಅಂಡ್ ಇಂಡಸ್ಟ್ರಿ ನಡೆಸ್ಬೇಕು ನೀವು. ಅಫ್ಕೋರ್ಸ್ ನಾವೆಲ್ಲ ಸಣ್ಣ ವಯಸ್ಸಿಂದ ನಿಮ್ಮ ಸಿನಿಮಾ ನೋಡ್ತಾ ಬಂದಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಇಲ್ಲಿ ಸಿನಿಮಾಗೆ ಥಿಯೇಟರ್ಗೆ ಟಿಕೆಟ್ ತಗೊಂಡು ನೋಡಿದ್ದು ನಾನು ಸಿನಿಮಾನ. ಅಲ್ಲಿಂದ ಬೆಳೀತಾ ಬಂದಾಗ ಮೊದಲನೇ ಸಿನಿಮಾ ಆಕ್ಟ್ ಮಾಡಿದ್ದು ನಾನು ನಿಮ್ಮ ಜೊತೆನೆ. ಅಲ್ಲಿಂದನೂ ಬೆಳೆಸ್ತಾನೆ ಬಂದಿದ್ದಾರೆ ಎಲ್ಲರೂ. ಹಾಗಾಗಿ ಇನ್ನು ಮುಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿ ನಿಮ್ದೇ ಇದೆ. ಕನ್ನಡ ಅಂತ ಬಂದಾಗ, ಕನ್ನಡದ ಹೋರಾಟ ಅಂತ ಬಂದಾಗ ನೀವು ನಿಂತ್ಕೊಂಡ್ರೆ ನಾವೆಲ್ಲರೂ, ನಾವಷ್ಟೇ ಅಲ್ಲ ಇಡೀ ಕರ್ನಾಟಕ ನಿಮ್ ಹಿಂದ್ಗಡೆ ಇದೆ. ಬಹುಶಃ ನೀವು ಆಚೆ ಕಾಲ್ಕಡೆ ಸಾಕು ಅವ್ರು ಗೊತ್ತಾಗುತ್ತೆ. ಆಗ ಎಲ್ಲಾ ಹೋರಾಟಗಳಲ್ಲೂ ನೀವು ಮುಂದೆ ಇರಬೇಕು. ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ಅಪ್ಪು ಸರ್,
ಅಣ್ಣವರು ನಮ್ಮ ಮೆದಿನಲ್ಲಿ, ನಮ್ಮ ಉಸಿರಲ್ಲಿ ನಮ್ಮ ಜೊತೆಗಿದ್ದಾರೆ. ಬರೀ ನಿಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮೆಲ್ಲಾ ಮನೆಗಳಲ್ಲೂ ನಮ್ಮ ಜೊತೆಗಿದ್ದಾರೆ. ಅಂಡ್ ಅಫ್ಕೋರ್ಸ್ ನಮ್ಮನೆ ಸಿನಿಮಾ ಬಡವ ರಾಸ್ಕಲ್ ದೊಡ್ಡ ಮಟ್ಟದ ಹಿಟ್ಟಾಗ್ಲಿ, ಇದು ನಮ್ಮ ಸಿನಿಮಾ. ಅಮೃತ, ರಘು ಸರ್ ಅಂಡ್ ತಾರಮ್ಮ, ಎಲ್ಲರೂ, ಶಂಕರ್ ಗುರು ತುಂಬಾ ಒಳ್ಳೆ ಡೈರೆಕ್ಟ್ರು, ತುಂಬಾ ಬೇರೆ ತರ ಹ್ಯೂಮರ್ ಸೆನ್ಸ್ ಇರುವಂತ ಡೈರೆಕ್ಟ್ರು. ಒಳ್ಳೇದಾಗಬೇಕು. ಈ ಸಿನಿಮಾಗೆ ಅಂದ್ರೆ ಇನ್ನು 16 ಸಿನಿಮಾಗಳು ನಮ್ಮ ಬ್ಯಾನರ್ ಇಂದ ಬರುತ್ತೆ, ನಮ್ಮೆಲ್ಲರಿಂದ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಇದೊಂದು ಏನಂದ್ರೆ ನಾನಾಗ್ಲಿ ಧನು ಆಗ್ಲಿ ಸತಿ ಹೇಳ್ದಂಗೆ ಮೊದಲನೇ ಸಿನಿಮಾ ಅಣ್ಣನ ಜೊತೆ ಆಕ್ಟ್ ಮಾಡಿದ್ದು. ನಮಗೆ ಅವರು ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಆ ಪಾತ್ರಕ್ಕೆ ಅದಕ್ಕೆ ಆದಂತಹ ಒಂದು ಸ್ಪೇಸ್ ಕೊಟ್ಟು ನಮ್ಮನ್ನು ಪರ್ಫಾರ್ಮ್ ಮಾಡಕ್ಕೆ ಗುರುದುಂಬಿಸಿ ಇಲ್ಲಿ ತನಕ ಕರ್ಕೊಂಡ್ಬಂದಿರೋ ಅಣ್ಣ. ನಾವು ಇವತ್ತು ಇಲ್ಲಿ ಇದೀವಿ ಅಂದ್ರೆ ಈ ಮಟ್ಟಕ್ಕಿದೀವಿ ಅಂದ್ರೆ ಅದು ನಿಮ್ಮಿಂದ, ನಿಮ್ಮ ಸಿನಿಮಾಗಳಿಂದ, ಆ ಅವಕಾಶಗಳಿಂದ ಶ್ರೀಕಾಂತ್ ಅವರಿದ್ದಾರೆ. ಅಂದ್ರೆ ಇದಕ್ಕಿಂತ ನಾವು ಇನ್ಯಾವ ರೀತಿ ನಿಮಗೆ ಪ್ರೀತಿ ತೋರ್ಸಕ್ಕಾಗಲ್ಲ. ಅಂಡ್ ನಿಮ್ಮ ನೋವು, ನಮ್ಮ ನೋವು, ನಮ್ಮ ಜವಾಬ್ದಾರಿ ನಿಮ್ಮ ಮಡಿಲಿಗೆ ಹಾಕಿ ನೀವು ದೊಡ್ಡಣ್ಣ ನಿಮ್ಮ ದಾರಿಯಲ್ಲಿ ನಾವು ನಡೀತೀವಿ ಅಂತ ಹೇಳ್ತಾ ಇಲ್ಲಿ ಬಂದಿದ್ದೀರಿ. ತಂಡದ ಪರವಾಗಿ ಮತ್ತೊಮ್ಮೆ ಇಲ್ಲಿ ಬಂದಿದ್ದೀವಿ. ಥ್ಯಾಂಕ್ಸ್. ಅಂಡ್ ಸದಾ ನಮ್ಮ ಜೊತೆಗಿರೋದಕ್ಕೆ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ವಿ ಲವ್ ಯು ಆಲ್. ಅಂಡ್ ಬಡವ ರಾಸ್ಕಲ್ ಆ ಹೃದಯವಂತಿಕೆನೆ ಅಂತದ್ದು. ಸಣ್ಣದಾಗಿ ಇವಾಗ ಒಂದು ಇನ್ಸಿಡೆಂಟ್, ಇವಾಗ ನಮ್ಮ ಡಾನ್ಸ್ ಟೀಮ್ ಡಾನ್ಸ್ ಮಾಡ್ತಾ ಇದ್ರು. ನಾನವ್ರೆ ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಶಿವಣ್ಣನ್ಗೆ ಕಾಫಿನೋ ಟೀನೋ ಬರುತ್ತೆ. ಆ ಮಕ್ಳಿಗೆ ಎಷ್ಟು ಖುಷಿ, ಅವರು ಶಿವಣ್ಣನ್ ಮುಂದೆ ಡಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅಷ್ಟೇ ಎಕ್ಸೈಟೆಡ್ ಆಗಿ ಮಾಡ್ತಾ ಇದಾರೆ. ಅಂಡ್ ಶಿವಣ್ಣ ಅದನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ. ಟೀ ತಗೊಂಡ್ಬರೋ ನಿನ್ ಬಾಪ ಈ ಕಡೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳೋಂತ ದೊಡ್ಡ ಹೃದಯ ಶ್ರೀಮಂತಿಗೆ ಶಿವಣ್ಣನಿಗೆ. ಯಾವ ಕಲಾವಿದನಿಗೂ ಬೇಜಾರಾಗ್ಬಾರ್ದು, ಯಾವ ಕಲಾವಿದನ ಮನ್ಸಿಗೂ ನೋವಾಗಬಾರ್ದು ಅಂತ ಹೇಳುವಂತ ಅಣ್ಣ ನಮ್ಮ ಶಿವಣ್ಣ. ಸೊ ಶಿವಣ್ಣ ಮನಸ್ಸಲ್ಲಿ ದೊಡ್ಡ ಚಪ್ಪಾಳೆ. ಅವ್ರು ಹೇಳ್ದಂಗೆ ವಿ ಆಲ್ ಲವ್ ಯು ಶಿವಣ್ಣ. ಒಂದು ಮಾತು ಕಡೆದಾಗಿ ಹೇಳ್ಬೇಕು ಶಿವಣ್ಣ ಅವ್ರ ಬಗ್ಗೆ. ಅದು ಹೊಗಳಿಕೆ ಹೇಳ್ತಾ ಇಲ್ಲ, ಎಲ್ಲರೂ ಸೇರಿದೀವಿ ಅಂತ. ಅಪ್ಪು ಸರ್ ತೀರ್ಕೊಂಡಿದ್ರು. ನಾನು ಅಪ್ಪು ಸರ್ ನೋಡ್ಕೊಂಡು ಒಳಗಡೆ ಹೋದೆ. ರೂಮಲ್ಲಿ ಒಬ್ಬರೇ ಕೂತಿದ್ರು ಶಿವಣ್ಣ. ಅಳ್ತಾ ಇರಲಿಲ್ಲ, ಅವರು ಸುಮ್ಮನೆ ಕೂತಿದ್ರು. ಆಗ ಇನ್ನೂ ಒಂದು 1 hour ಆಗಿತ್ತು. ಒಳಗಡೆ ಹೋದ್ರೆ ಬನ್ನಿ ಸತೀಶ್ ಕೂತ್ಕೊಳ್ಳಿ ಅಂತಂದ್ರು. ಅವ್ರಿರೋ ಸಂದರ್ಭ ಎಂತದ್ದು, ಅವ್ರಿರೋ ನೋವು ಎಂತದ್ದು. ಬನ್ನಿ ಸತೀಶ್ ಕೂತ್ಕೊಳ್ಳಿ ಅಂತಂದ್ರು. ಅಳ್ತಾ ಇಲ್ಲ ಅವರು, ಕಣ್ಣು ಡ್ರೈ ಆಗಿದೆ. ಆಮೇಲೆ ಒಂದೇ ಒಂದು ಮಾತಂದ್ರು, ನನಗಿಂತ 12 ವರ್ಷ ಎಷ್ಟೋ ವರ್ಷ ಚಿಕ್ಕವನ್ರಿ, ಹಿಂಗ್ ಕಳ್ಕೊಂಡ್ಬಿಟ್ರೆ ನಾನು ಎಲ್ಲಿ ಬದುಕಬೇಕು ಇದನ್ನೆಲ್ಲ ನೋಡ್ಕೊಂಡು ಅಂತ. ಅದೆಲ್ಲ ನಡೆದು ಅಪ್ಪು ಸರ್ನ ಗ್ರೌಂಡ್ ಕರ್ಕೊಂಡ್ಬರ್ಬೇಕು. ಆ ಟೈಮಲ್ಲಿ ಧನು ಬಾ ಕೂತ್ಕೋ, ಸತೀಶ ಬಾ ಕೂತ್ಕೋ, ಉಷ್ಣ ಬಾ ಕೂತ್ಕೊಳ್ಳಿ. ಅದನ್ನ ಒಂದು ಮೆಟಾಫರ್ ತರ ಹೇಳ್ತಾ ಇದ್ದೀನಿ ನಾನು. ಯಾರಿಗೆ ಸಾಧ್ಯ ಆಗುತ್ತೆ ಅಂತ. ಎಲ್ಲರೂ ತಮ್ಮ ನೋವಲ್ಲಿ, ತಮ್ಮ ದುಃಖದಲ್ಲಿ ಅಷ್ಟು ದೊಡ್ಡ ದುಃಖ ತಡ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಬರು ನೋಡ್ಕೊಂಡು ಕೂತ್ಕೊಳ್ಳಿ ಬನ್ನಿ ಅಂತ ಅಷ್ಟು ಧೈರ್ಯ ತಗೊಂಡು ನಡ್ಸ್ಕೊಂಡು ಹೋಗೋದು ಯಾರಿಗೆ ಸಾಧ್ಯ ಆಗುತ್ತೆ ಅಂತ. ಅಣ್ಣ, ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ಇದು ಅಣ್ಣವರ ಮನೆ, ಕರ್ನಾಟಕ ಅಣ್ಣವರ ಮನೆ. ಥ್ಯಾಂಕ್ ಯು ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ, ಐ ಥಿಂಕ್ ಇನ್ನು ನಾವು ಅವರ ವ್ಯಕ್ತಿತ್ವನ ಸಂಭ್ರಮಿಸಬೇಕು. ಆ ವ್ಯಕ್ತಿತ್ವ, ಅವರ ಗುಣಗಳನ್ನ ಸಂಭ್ರಮಿಸಬೇಕು. ಐ ಆಮ್ ಶೋರ್ ಸರ್ಗೆ ನಾವ್ ಯಾರು ಕಣ್ಣೀರ್ ಹಾಕೋದು ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಅಂಡ್ ಶಿವಣ್ಣ ಇಲ್ಲಿ ಕೂತಿದ್ದಾರೆ. ಶಿವಣ್ಣ ಇವತ್ತು ನಿಮ್ ಮುಖದಲ್ಲಿ ತುಂಬಾ ದಿನ ಆದ್ಮೇಲೆ ಆ ನಗು ನೋಡಿದೀವಿ, ಅದು ಹಂಗೆ ಇರ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಇವತ್ತೆಲ್ಲ ಫ್ರೆಂಡ್ಸ್ ಸೇರಿದ್ದಾರೆ. ಈ ಒಂದು ಮೂಮೆಂಟ್ ನಾವು ಚೂರು ತಿಳಿ ಮಾಡ್ಸೋಣ. ಕಮಿಂಗ್ ಬ್ಯಾಕ್ ಟು ಬಡವ ರಾಸ್ಕಲ್ಗೆ ಬರೋದಾದ್ರೆ, ಸಿಂಗರ್ ಇದ್ದಾರೆ, ಅದ್ಭುತವಾದಂತ ಡಾನ್ಸರ್ಸ್ ಇಬ್ಬರಿದ್ದಾರೆ. ಅಂಡ್ ಇವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ನಾನು ಅವರ ಡಾನ್ಸ್ ಬಗ್ಗೆ. ಎಲ್ಲ ಫ್ರೆಂಡ್ಸ್ ಸೇರಿ ಫ್ರೆಂಡ್ಶಿಪ್ಗೋಸ್ಕರ ಒಂದ್ ಸ್ಟೆಪ್ ಹಾಕಿದ್ರೆ ಖುಷಿ ಆಗ್ಬಿಡುತ್ತೆ. ಏನಂತೀರಾ? ಇಲ್ಲ, ಇನ್ನೊಂದೇ ಬಾಕಿ ಇದೆ ಇದಕ್ಕೆ. ಧನು ಎಲ್ಲಾ ತರನು ಪಾತ್ರಗಳು ಮಾಡ್ದ. ಈಗ ಹಾಡು ಬರೀತಾನೆ, ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾನೆ ಅನ್ಸುತ್ತೆ. ಈಗ ಡ್ಯಾನ್ಸ್ ಆಡಿದ್ದು ನೋಡಿರ್ಲಿಲ್ಲ ನಾನು, ಅವಾಗ್ಲೇ ಡ್ಯಾನ್ಸ್ ಆಡ ಸಗದಾಗ ಆಡ್ದ. ಸಿನಿಮಾಲ್ ಇನ್ನೂ ಚೆನ್ನಾಗಿ ಆಡಿದ. ನಾನು ವಸಿಷ್ಠ ಅದೇ ಮಾತಾಡೋದು ಅಲ್ಲಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ. ನಿಮ್ ಜೊತೆ ಇನ್ನೂ ಚೆನ್ನಾಗಿ ಸ್ಟೆಪ್ ಆಗ್ತಾರ ಅವರು. ಅವಾಗ ಫೋನ್ ಮಾಡ್ಬಿಟ್ಟು ಯಾವ್ದಾದ್ರು ಒಂದ್ ಕೆಲಸ ಮಾಡೋ ನೀನು ಅಂತ ಬೈತಿರ್ತಾರೆ. ಓಕೆ, ಸೊ ಈ ಸ್ನೇಹಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಮ್ಯೂಸಿಕ್ ಪ್ಲೀಸ್. ವಸಿಷ್ಠ ಯಾವಾಗ್ಲೂ ಹಂಗೇನೆ, ಹಿಂದೆ ಏನದೇ ನೋಡ್ತಾರೆ. ಇನ್ನು ಈ ಸ್ನೇಹಿತರ ಹತ್ರ ಸಂಜೆ ಮೇಲೆ ಮಾತಾಡೋದು ತುಂಬಾ ಡೇಂಜರ್. ಅವ್ರ ಪಾಡಿಗೆ ಅವ್ರನ್ನ ನಾವು ಬಿಟ್ಬಿಟ್ರೆ
ಅವರ ಅದೇನು ಗೆಟ್ ಟುಗೆದರ್ಗಳಿರುತ್ತೆ ಅವ್ರು ಅದನ್ನ ಸುಲಭವಾಗಿ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಸ್ನೇಹಿತರಾಗಿ ಬಂದು ಒಬ್ಬ ಸ್ನೇಹಿತನಿಗೋಸ್ಕರ ನಿಂತದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಎಲ್ಲ ಫ್ರೆಂಡ್ಸ್ಗೆ. ಧನು ಅವರ ಕಡೆಯಿಂದ ನಿಮ್ ಪೊಕ್ಕೆ ಒಳಗಡೆ ಬೇರೆ ಇದೆ, ಧನುನೇ ಕೊಡ್ಬೇಕದು. ಪೊಕ್ಕೆ ಒಳಗಡೆ ಎಲ್ಲ ಇದೆ. ಓಕೆ, ಈ ಫ್ರೆಂಡ್ಶಿಪ್ ಈ ಗ್ಯಾಂಗ್ಗೆ ಒಂದು ಬೊಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೈರೆಕ್ಟರ್ ಸ್ಪೆಷಲ್ ಗುರುಪ್ರಸಾದ್ ಪರಿಚಯ ಮಾಡಿಸಿದ್ರು, ಮೈಸೂರಿನ ಹುಡುಗ ಅಂತ. ಅವತ್ತು ನಾನು ಸ್ಟುಡಿಯೋ ಕ್ಯಾಂಟೀನಲ್ಲಿ ಮೀಟ್ ಮಾಡಿದಾಗ ಏನು ನಗುಮುಖ ಇತ್ತು, ಯಾವಾಗ ಭೇಟಿ ಆದ್ರೂ ಅದೇ ನಗುಮುಖ. ಈಗ ಬಾಲಿವುಡಲ್ಲೂ ಹೆಸರು ಮಾಡಿದ್ದಾರೆ, ಪುಷ್ಪಾ ಪಿಕ್ಚರ್. ಮತ್ತು ಗಂಡಸರು, ನಾನು ಶಂಕರನ್ನ ಕರೆಯೋದು ಗಂಡಸು ಅಂತ. ಮೊದಲಿನಿಂದನೂ ಅವರು ಗುರುಪ್ರಸಾದ್ ಜೊತೆ ಒಂದು ಪ್ಯಾಷನ್ ಇರುವಂಥ ಒಬ್ಬ ಹುಡುಗ. ನಾನು ಎದ್ದೇಳು ಮಂಜುನಾಥದಿಂದ ನೋಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಶಂಕರ್, ಆಲ್ ದ ಬೆಸ್ಟ್ ಧನು. ಗೆಳೆಯರಿಗೋಸ್ಕರ ಮತ್ತು ಗೆಳೆಯರನ್ನೆಲ್ಲ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಒಂದು ನಿರ್ಧಾರ ಇದೆಯಲ್ಲ, ಅದು ಯಾವತ್ತೂ ನಿಮ್ಮನ್ನು ಕಾಪಾಡುತ್ತೆ. ಬಡವ ರಾಸ್ಕಲ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮನ್ನು ಇಲ್ಲಿ ಕರೆದು ಈ ಅವಕಾಶ ಮಾಡಿಕೊಟ್ಟಿದ್ದೆ ಡಾಲಿ ಸರ್ ಆ್ಯಂಡ್ ಡಾಲಿ ಪಿಕ್ಚರ್ಸ್ ಎಲ್ಲ ಅವರ ಟೀಮ್ಗೆ ಧನ್ಯವಾದ. ಸೊ ಬಡವ ರಾಸ್ಕಲ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಫಸ್ಟ್ ಪಿಕ್ಚರ್ ಅವ್ರದ್ದು. ಆಲ್ ದಿ ಬೆಸ್ಟ್. ಇನ್ನು ಸುಮಾರು ಪಿಕ್ಚರ್ಸ್ ಅವ್ರ ಡಾಲಿ ಪಿಕ್ಚರ್ಸಲ್ಲಿ ಬರಬೇಕಂತ ನಾವು ಕೊಡ್ತೀವಿ. ನಮ್ಮದು ನೆಕ್ಸ್ಟ್ ಬರುತ್ತೆ ಡಾಲಿ ಸರ್ ಜೊತೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅಂತ. ಸೊ ಅದಕ್ಕೂ ಆಶೀರ್ವಾದ ಮಾಡಬೇಕು ನೀವೆಲ್ಲ. ಒನ್ಸ್ ಅಗೇನ್ ಅವರ ಟೀಮ್ ಎಲ್ಲ, ನಾಗಭೂಷಣ್ ಸರ್, ಲಾಯರ್ ಸಾಬ್ರಿಗೂ, ಆಮೇಲೆ ಪೂರ್ಣ ಅವ್ರಿಗೂ, ಅವರ ಇಡೀ ಟೀಮ್, ಶಂಕರ್ ಅವ್ರಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈ ಸಿನಿಮಾ 100 days ಫಂಕ್ಷನ್ಗೆ ತಿರ್ಗಾ ಎಲ್ಲರೂ ಇಲ್ಲಿ ಸೇರಬೇಕು, ಈ ಥರ ಎಲ್ಲರೂ ಸೇರ್ಬೇಕಂತ ಕೋರ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡಾಲಿ ಸರ್ ಬಗ್ಗೆ ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ ಎಲ್ಲರೂ ಅವರೆಂಥ ಸಹೃದಯಿ ಅಂತ ಎಲ್ಲರೂ ಹೊಗಳಿದ್ದಾರೆ. ಅವ್ರನ್ನ ನಾನು ಸುಮಾರು ಈ ವರ್ಷದಿಂದ ನೋಡ್ತಾ ಇದ್ದೀನಿ. ಅವರಂಥ ಮತ್ತೊಬ್ಬ ಸ್ನೇಹಿತನ ಪಡೆಯೋದಕ್ಕೆ ಚಾನ್ಸೇ ಇಲ್ಲ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ. ಬಡವ ರಾಸ್ಕಲ್ ಸಿನಿಮಾ ಒಬ್ಬ ಹೀರೋ ಆಗಿ ಆ್ಯಕ್ಟ್ ಮಾಡೋದಕ್ಕಿಂತ ಒಬ್ಬ ನಿರ್ಮಾಪಕನಾಗಿ ನಿಂತ್ಕೊಳ್ಳೋ ಜವಾಬ್ದಾರಿ ತುಂಬ ಕಷ್ಟ. ಅದನ್ನು ಅವರು ಅನುಭವಿಸ್ಕೊಂಡು ತುಂಬ ಖುಷಿಯಲ್ಲಿ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಶತದಿನೋತ್ಸವ ಆಚರಿಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾನಂದ್ರೆ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಒಂದು ಬೊಕ್ಕೆನ ಕೊಡಬೇಕಾಗಿ ಕೋರಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನಂಜಯ್. ಥ್ಯಾಂಕ್ ಯು ಸೋ ಮಚ್. ರಚಿತಾ ಅವರೇ, ನಮ್ಮ ಡಾಲಿ ಧನಂಜಯ್ ಅವರು ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ, ಶಂಕರ್ ಗುರು ಅವರು ನಿರ್ದೇಶನ ಮಾಡಿದ್ದಾರೆ, ಬಡವ ರಾಸ್ಕಲ್. ಅದಕ್ಕೆ ವಿಷಯ ತಿಳಿಸೋದಕ್ಕೆ ಬಂದಿದ್ದೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದು ಮಾತಾಡೋಂಥ ಪ್ರತಿಯೊಬ್ಬರು ಕೂಡ ನಾನು ಅಲ್ಲಿ ಕುತ್ಕೊಂಡು ಅವ್ರ ಮಾತುಗಳು ಕೇಳ್ತಿರ್ಬೇಕಾದ್ರೆ ತುಂಬಾನೇ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಮತ್ತೆ ನಿಧಿ ಅದೇ ಮಾತಾಡ್ಕೊತಿದ್ವಿ, ಪ್ರತಿಯೊಬ್ರು ಇಷ್ಟು ಚಂದವಾಗಿ ಮಾತಾಡ್ತಿದ್ದಾರೆ ಇಲ್ಲಿ ನಿಂತ್ಕೊಂಡು ಅಂತ. ಅವ್ರ ಮಾತುಗಳು ಕೇಳ್ಕೊಂಡು ಅಲ್ಲೇ ಕುತ್ಕೊಂಡು ಕಳೆದೋಗ್ಬಿಟ್ಟಿದ್ವಿ. ಅಂದ್ರೆ ಎಷ್ಟು ಇನ್ವಾಲ್ವ್ ಆಗಿದ್ವಿ. ಕೆಲವೊಂದು ಇಮೋಷನಲ್ ಸ್ಪೀಚಸ್ ಇತ್ತು. ಸೊ ಕೆಲವೊಮ್ಮೆ ದುಃಖ ಆಯ್ತು, ಇನ್ ಕೆಲವೊಮ್ಮೆ ಒಂದಷ್ಟು ಖುಷಿ ಆಯ್ತು, ಕೆಲವೊಮ್ಮೆ ತರ್ಲೆತನ ಆಯ್ತು. ಸೊ ಐ ಥಿಂಕ್ ಎಲ್ಲ ಇಮೋಷನ್ಸ್ ಇದೆ ಈ ಸ್ಟೇಜ್ ಮೇಲೆ. ಎಷ್ಟು ಇಮೋಷನ್ಸ್ ಇತ್ತು ಪ್ರಾಬಬ್ಲಿ ಅದೇ ಇಮೋಷನ್ಸ್ ಸಿನಿಮಾದಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್
ಬಡವ ರಾಸ್ಕಲ್ ಸಿನಿಮಾ ಟೈಟಲ್ ಕೇಳಿದ ಕೂಡಲೇ ನನಗೆ ಒಂದು ಸೆಕೆಂಡ್ ಎಲ್ರಿಗೂ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ಬಡವ ರಾಸ್ಕಲ್ ಅದೊಂದು ಬೈಗುಳ, ಹಂಗೆ ನಾವು ಉಪಯೋಗಿಸೋದು. ಸೊ ನಾನು ಮಾನ್ಸೂನ್ ರಾಗ ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಾನು ಕೇಳಿದೆ ಬಡವ ರಾಸ್ಕಲ್ ಏನಕ್ಕೆ ನಮ್ಮ ತಂದೆ ಯಾವತ್ತಾದ್ರೂ ಬೈತಿದ್ರ ಅಂತ. ಸೊ ಅವರು ಅದೇ ಉಪಯೋಗಿಸ್ತಿದ್ರಂತೆ ಬಯೋದಕ್ಕೆ ಧನಂಜಯ್ ಅವ್ರಿಗೆ. ಸೊ ಟೈಟಲ್ ಕೇಳಿದ ಕೂಡಲೇ ತುಂಬಾನೇ ಇಂಟ್ರೆಸ್ಟಿಂಗ್ ಏನೋ ಇರ್ಬೋದು, ವಿಷಯ ಏನೋ ಇರತ್ತೆ ಅಂತ ಖಂಡಿತವಾಗ್ಲೂ ಇದೆ ಅಂತ ಅನ್ಕೊಂಡಿದ್ದೀನಿ. ಟ್ರೈಲರ್ ಅಲ್ಲೇ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಗುರು ಅವ್ರಿಗೆ ಅವರ ಮೊದಲನೇ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ತುಂಬಾ ಜನ ಕೆಲಸ ಮಾಡಿದ್ದೀರಾ. ಆ್ಯಂಡ್ ನನ್ನ ಸಿನಿಮಾ ಅಂತ ಹೇಳ್ಕೊಂಡು ಕೆಲಸ ಮಾಡಿದ್ದೀರಾ. ಸೊ ಇವತ್ತು ನಾವು ಕೂಡ ಹಾಗೆ ಬಂದಿರೋದು. ಧನಂಜಯ್ ಅವರು ಪ್ರತಿಯೊಬ್ಬರಿಗೂ ತುಂಬಾನೇ ಕ್ಲೋಸ್ ಫ್ರೆಂಡ್. ಆ್ಯಂಡ್ ಆ ಒಂದು ಪ್ರೀತಿ ಇವತ್ತು ನಮ್ಮೆಲ್ಲರೂ ಇಲ್ಲಿ ಕರ್ಕೊಂಡು ಬಂದಿದೆ. ಸೊ ನಮ್ಮೆಲ್ಲರ ಕಡೆಯಿಂದ ಬಡವ ರಾಸ್ಕಲ್ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಇದೇ ವಾರ ಲೈಕ್ 24th ಡಿಸೆಂಬರ್ 24ನೇ ತಾರೀಕು ಶುಕ್ರವಾರ ಬಡವ ರಾಸ್ಕಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ವಾರ ಮತ್ತೆ ಮುಂದಿನ ವಾರ ರಿಲೀಸ್ ಆಗುವಂತ ಎಲ್ಲ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ನೋಡಿ. 31ನೇ ತಾರೀಕು ಸಿನಿಮಾ ರಿಲೀಸ್ ಆಗುವಂತ ಕನ್ನಡ ಸಿನಿಮಾಗಳನ್ನ ಕೂಡ ನೋಡಿ. ಅದು ಹೆಸರು ಹೇಳೋದಕ್ಕೆ ಬೇಡ, ಬಿಕಾಸ್ ಬಡವ ರಾಸ್ಕಲ್ ಸ್ಟೇಜ್ ಎಲ್ಲ ನಮ್ಮ ಸಿನಿಮಾನೇ ರಚಿತಾ, ಎಲ್ಲ ಹೇಳಿದ್ದು 24ನೇ ತಾರೀಕು ರಿಲೀಸ್ ಆಗುವಂತ ಸಿನಿಮಾಗಳನ್ನ ನೋಡಿ. 31ನೇ ತಾರೀಕು ಡಿಸೆಂಬರ್ ಸಿನಿಮಾ ರಿಲೀಸ್ ಆಗುವಂತ ಸಿನಿಮಾ ಕೂಡ ನೋಡಿ, ದಯವಿಟ್ಟು ನೋಡಿ. ಈಗ ಒಂದ್ಸಲಿ ಪ್ರೀತಿದ ಬಡವ ರಾಸ್ಕಲ್ ಅಂತ ಹೇಳಿ ನಿಮ್ ಸ್ಟೈಲಲ್ಲಿ ಬೈರಿ ನೋಡೋಣ. ನೋಡಿ ಅದೇ ಪ್ರೋಮೋ ಆಗುತ್ತೆ ಈಗ. ಬಡವ ರಾಸ್ಕಲ್ ಆಲ್ ದ ವೆರಿ ಬೆಸ್ಟ್. ಸೋ ಸ್ವೀಟ್. ನಮಸ್ಕಾರ ವಿಜಯ್ ಅವ್ರಿಗೆ ಆಕ್ಚುಲಿ ಅವಾಗಲೇ ಹೇಳೋದಕ್ಕಾಗಲಿಲ್ಲ. ನಮಸ್ತೆ ಅಶ್ವನಾ. ಎಷ್ಟು ಪ್ರೀತಿಯಿಂದ ಹೇಳಿದ್ರು ಬಡವ ರಾಸ್ಕಲ್ ಅಂತ. ಈಗ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ನಮ್ಮ ನಿಧಿ ಸುಬ್ಬಯ್ಯ ಅವರು. ಹಲೋ ಅನುಶ್ರೀ ಮ್ಯಾಮ್. ಅಯ್ಯಪ್ಪ ಶಿವನ ಎಲ್ಲರಿಗೂ ನಮಸ್ಕಾರ. ಧನು ಅವರು ನಮ್ಮ ಕಾಲೇಜ್ ಸೀನಿಯರ್ ಆಗಿದ್ರು. ನಾವೆಲ್ಲ ಮೈಸೂರು ಎಲ್ಲಿದ್ರು ಮಿಂಚ್ತೀವಿ. ಇಲ್ಲ, ತುಂಬಾ ಒಳ್ಳೆ ಸೀನಿಯರ್ ಆಗಿದ್ರು. ರ್ಯಾಗಿಂಗ್ ಗೀಗಿಂಗ್ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಇಲ್ಲ, ಅದು ಆಕ್ಚುಲಿ ನಮ್ಮ ಕಲ್ಚರಲ್ ಹೆಡ್ ಇದರಲ್ಲಿ ಹೆಡ್ ಆಗಿದ್ರು. ಡೊಳ್ಳು ಕುಣಿತ ಟೀಮ್ ಕ್ಯಾಪ್ಟನ್ ಆಗಿದ್ರು. ಸೊ ನಂಗೆ ಅವಾಗಲಿಂದ ಪರಿಚಯ. ಅಫ್ಕೋರ್ಸ್ ಈವನ್ ಡಾಕ್ಟರ್ ನಾಗಭೂಷಣ್ ಅವರು ನಾವೆಲ್ಲ ಒಂದೇ ಕಾಲೇಜಿಗೆ ಓದಿದ್ದು. ಅವ್ರು ಇಂಜಿನಿಯರಿಂಗ್ ಮುಗಿಸಿದ್ರು, ನಾನು ಮುಗಿಸಿಲ್ಲ, ಸಿನಿಮಾ ಸೇರ್ಬಿಟ್ಟೆ. ಬಟ್ ನಮ್ಮ ಐ ಥಿಂಕ್ ವಿರ್ ಆಲ್ ಫ್ರೆಂಡ್ಸ್. ಆ್ಯಂಡ್ ನಾನು ಇವ್ರು ಹೇಳಿದಾಗ ಈಸ್ ಫ್ರೆಂಡ್ ಟು ಎವ್ರಿ ಒನ್, ಬಾಯ್ ವಿತ್ ದ ಗೋಲ್ಡನ್ ಹಾರ್ಟ್ ಅಂತ ತಾನು ಅಷ್ಟೇ. ಸೊ ಐ ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆಲ್ ಸಕ್ಸಸ್. ನಿಧಿ, ನೀವು ಅದೇ ಸ್ಮೈಲ್ ಅಲ್ಲಿ ಒಂದ್ಸಲಿ ಬಡವ ರಾಸ್ಕಲ್ ಅಂತ ಹೇಳಿ. ಬಡವ ರಾಸ್ಕಲ್ ಇದು ನಾಗಭೂಷಣ್ ಹೇಳ್ದಂಗೆ ನೋಡಿ, ನಿಮ್ಮ ನೋಡ್ಕೊಂಡು ಹೇಳಿದ್ರು. ಥ್ಯಾಂಕ್ ಯು ಧನಂಜಯ್ ಆ್ಯಂಡ್ ಥ್ಯಾಂಕ್ ಯು ರಚಿತಾ, ಥ್ಯಾಂಕ್ ಯು ನಿಧಿ ಬಂದಿದ್ದಕ್ಕೆ ವೇದಿಕೆ ಮೇಲೆ, ಹಾಗೆ ಬಡವ ರಾಸ್ಕಲ್ ಚಿತ್ರತಂಡಕ್ಕೆ ನಿಮ್ಮ ವಿಷಯಸನ್ನ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು. ನನ್ನ ಮಾವರುಗಳೇ, ನಿಮ್ಮ ಹತ್ರ ಅವಾಗಲೇ ಕೇಳಿದೆ ನಾನು ಎಲ್ಲೂ ನೋಡಲ್ಲ, ಎಷ್ಟು ಪ್ರೆಸ್ ಮೀಟು ಪ್ರೀ ರಿಲೀಸ್ ಇವೆಂಟ್ ಮಾಡ್ತೀನಿ, ಮಾವರುಗಳು ಎಲ್ಲೂ ಬರಲ್ವಲ್ಲ, ಹೇಗೆ ಈ ಸರ್ಪ್ರೈಸ್ ಅಂತ. ಕಾರಣ ಹೆಂಗೆ ಮಾವರುಗಳೇ ಇವತ್ತು ಬಂದಿದ್ದೀರಾ? ಇಲ್ಲಿ ಮಾವರುಗಳು. ಎಸ್, ಯಾವ ಪ್ರೆಸ್ ಮೀಟು, ಯಾವ ಪ್ರೀ ರಿಲೀಸ್ ಇವೆಂಟು, ಯಾವ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ನಾನಂತೂ ನಡೆಸಿರೋ ಕಾರ್ಯಕ್ರಮಗಳು ಎಲ್ಲೂ ನೋಡಿಲ್ಲ. ಇವತ್ತು ವಿಶೇಷವಾಗಿ ಧನಂಜಯ್ ಅವರ ಬಡವ ರಾಸ್ಕಲ್ ಚಿತ್ರಕ್ಕೆ ವಿಶೇಷ ತಿಳ್ಸಕ್ ಬಂದಿದ್ದೀರಾ. ಹೆಂಗೆ ಈ ಸರ್ಪ್ರೈಸ್ ವಿಸಿಟ್, ಯಾಕೆ? ಅದೇ ನಿಜ. ಈ ಧನಂಜಯ ನನಗೇನು ತುಂಬಾ ಸ್ನೇಹಿತ ಅಲ್ಲ, ಆದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಯಾರ್ಯಾರು ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅವರೆಲ್ಲ ನನ್ನ ಸ್ನೇಹಿತರೆ. ನಮ್ಮ ಧನಂಜಯ
ಆತನಿಗೆ ಗಾಡ್ ಫಾದರ್ ಇದೆ. ಆ ಗಾಡ್ ಫಾದರ್ ಇರೋದ್ರಿಂದಲೇ ಇವತ್ತು ಈ ವೇದಿಕೆಯಲ್ಲಿ ನಟನಾಗಿ, ಲಿರಿಕ್ ರೈಟರ್ ಆಗಿ, ನಿರ್ಮಾಪಕನಾಗಿ ನಿಂತಿದ್ದಾನೆ. ಆ ಗಾಡ್ ಫಾದರ್ ಇಲ್ದಿದ್ರೆ ಆತ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೇಳಿ ನೋಡಿ, ಆ ಗಾಡ್ ಫಾದರ್ ಯಾರು ಅಂತ ಗೊತ್ತಾ ಅಂತ? ಗೊತ್ತಿದ್ರಿ? ಪಾಪ ಸಂಕೋಚದಲ್ಲಿ ಬಾಡಿ ಹಿಂಗಾಗ್ತಾ ಇದೆ. ಆತನ ವಿನಯವೇ ಆತನ ಗಾಡ್ ಫಾದರ್. ನಾನು ಚಿಕ್ಕ ಚಿಕ್ಕ ಪಾತ್ರಗಳೆಲ್ಲ ಆತ ಮಾಡ್ತಿದ್ದಾಗ ಏನೋ ಸಂಕೋಚ ಇರುವಂತ ನಟನೆಯಲ್ಲಿ ಕಣ್ಣಲ್ಲಿ ಒಂದೇ ಹೊಳಪು, ಸಣ್ಣ ಸಂಕೋಚ, ಬಾಡಿ ಲ್ಯಾಂಗ್ವೇಜ್. ನಮಗೆ ಸ್ವಲ್ಪ ನಾಟಕದ ಅನುಭವ ಇರೋದ್ರಿಂದ ಅವೆಲ್ಲ ಗೊತ್ತಾಗಿಲ್ಲ. ಈ ಸಂಕೋಚದೊಳಗೆ ಹೇಗೆ ಹೋಗ್ತಾನೆ ಅಂತ ನೋಡ್ತಾನೆ ಇದ್ದರೆ ಈ ಗಾಡ್ ಫಾದರ್ ಇದನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಜೊತೆಯಲ್ಲಿ ಈತನಿಗೆ ಅದೃಷ್ಟ ದೇವತೆ ಕೂಡ ಜೊತೆಲಿದ್ದಾನೆ. ಅದೃಷ್ಟ ದೇವತೆ ಕೂಡ ಮೇಲ್ ಬರೋದಕ್ಕೆ ಗಾಡ್ ಫಾದರ್ಗೆ ಹೆಲ್ಪ್ ಮಾಡಲೇಬೇಕು. ಅದೃಷ್ಟ ದೇವತೆ ಏನು ಅಂದರೆ ಆತನ ತಾಳ್ಮೆನೇ ಆತನ ಅದೃಷ್ಟ ದೇವತೆ. ತಾಳ್ಮೆ ಮತ್ತು ವಿನಯ ಎರಡಿದ್ರೆ ಖಂಡಿತ ಉದ್ಯಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗುವುದಕ್ಕೆ ಅವಕಾಶ ಇದೆ. ತಾಳ್ಮೆ ಮತ್ತು ವಿನಯಗಳು ಈ ಚಿತ್ರರಂಗದಲ್ಲಿ ಯಾವತ್ತು ಮನುಷ್ಯ ಕಾಪಾಡುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದ ಇದ್ದ ದೂರದಲ್ಲಿ ಅದಕ್ಕೆ ಹೆಚ್ಚಿಗೆ ಮಾತಾಡ್ಕೊಂಡು ಬರಲ್ಲ. ಸುಮ್ಮನೆ ಕಣ್ಣಲ್ಲೇ ಹೀಗೆ ನೋಡಿ, ಕಣ್ಣಲ್ಲೇ ಒಂದು ಸ್ನೇಹ. ಸರ್ ತಾವು ಬರ್ಬೇಕು ಸರ್, ನಾನು ಮೊದಲಿಂದ ನೋಡಿದ್ರಿಂದ ಖಂಡಿತ ಬರ್ತೀನಿ ಅಂದೆ. ಏನು ಟೈಟ್ಲ್? ಈ ಟೈಟ್ಲ್ ಇದೇನೇ ಬಡವ ನಸ್ಕೆಲ್ಲ ತಿಟ್ಕೊಂಡಿದೆಯಾ ಅಂದೆ. ಆಮೇಲೆ ಅಂತ ಹೋದ್ಮೇಲೆ ನಾನು ಯೋಚನೆ ಮಾಡಿದೆ, ಹೌದು ಈ ಬಡವ ರಾಸ್ಕಲ್ನ ಇವ್ರು ಹೇಗೆ ಟ್ರೀಟ್ ಮಾಡಿರ್ತಾರೆ ಅಂತ. ಏನಾದರೂ ಒಂದು ಟ್ಯೂನ್ ಹಾಕಿರ್ತಾರಲ್ವಾ, ಬಡವ ರಾಸ್ಕಲ್ ಮುಗಿದು ಹಾಕಿರ್ತಾರೆ. ಆಮೇಲೆ ಯೋಚನೆ ಮಾಡಿದೆ, ಆ್ಯಕ್ಚುಲಿ ಬಡವ ರಾಸ್ಕಲ್ ಅಂದರೆ ನೀವು ಎಷ್ಟು ಕೋಪ ಮಾಡ್ಕೊಂಡು ಬೈದ್ರು ಅದ್ರಲ್ಲಿ ಫೋರ್ಸ್ ಬರಲ್ಲ. ಆ್ಯಕ್ಚುಲಿ ಅದು ಪ್ರೀತಿಯ ಬೈಗಳು. ಆ್ಯಕ್ಚುಲಿ ನಮ್ಮ ತಂದೆ ನಾನು ತಪ್ಪು ಮಾಡಿದ್ರೆ ಹೇ ಬಡವ ರಾಸ್ಕಲ್ ಅಂತ ಏನು ಹೊಡಿಬೇಕು ಅಂತ ಯೋಚನೆ ಮಾಡೋದು. ನಮ್ಮ ಹೆಡ್ ಮಾಸ್ಟ್ರು, ನಾನು ತುಂಬ ಕೇರ ಮುಚ್ಚಿದವನು, ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕನ್ಸರ್ವೆನ್ಸ್ ಈಚೆ ಬಂದು ಕೇರಂ ಬೋರ್ಡ್ ಕ್ಲಬ್ಬಲ್ಲಿ ಓಪನ್ ಫಿನಿಷರ್ ನಾನು ಚೆನ್ನಾಗಿ ಆಡ್ತಿದ್ದೆ. ನಾನು ಯಾವಾಗಲೂ ಕೇರಂ ಬೋರ್ಡ್ನಲ್ಲಿ ಇರ್ತೀನಿ ಅಂತ ನಮ್ಮಪ್ಪ ನಮ್ಮ ಹೆಡ್ ಮಾಸ್ಟರ್ಗೆ ಹೇಳಿ ಅವನ್ನ ಕರ್ಕೊಂಬಂದು ತೋರಿಸೋದು. ಒಂದು ದಿವಸ ಆಡ್ತಾ ಇದ್ದರೆ ನಮ್ಮ ಹೆಡ್ ಮಾಸ್ಟರ್ ನಿಂತಿದ್ದರು. ಮೆಲ್ಲಿಗೆ ಈಚೆ ಬಂದಿದ್ದೆ, ರಾಸ್ಕಲ್ ಅದು ಹೊಡಿಲಿಲ್ಲ. ಅಂದರೆ ಅದೊಂದು ಪ್ರೀತಿ ತುಂಬಿದ ಬೈಗುಳ, ಎಚ್ಚರಿಕೆಯ ಬೈಗುಳ, ಹೊಡೆಯೋದಕ್ಕೆ ಆಗದೇ ಇರ್ತಕ್ಕಂಥ ಒಂದು ಬೈಗುಳ ಅದು. ಅದರಿಂದ ನಮ್ಮ ರಘುವಣ್ಣ ಭಾಳ ಒಳ್ಳೆ ಮಾತು ಹೇಳ್ದ. ನಾನು ಸರಿ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ, ತಾರಮ್ಮ ತಂದೆ ಪಾತ್ರ ಮಾಡ್ತಿದ್ದಾಳೆ. ಶಿವಣ್ಣ, ನಿಮ್ಮ ಅನುಭವದಲ್ಲಿ ನಮ್ಮ ಕನ್ನಡದ ಪ್ರೇಕ್ಷಕರು ಹೃದಯದಲ್ಲಿ ತಾಯಿ ತಂದೆ ಎರಡನ್ನೂ ಇಟ್ಕೊಂಡಿದ್ದಾರಲ್ಲ. ನೀವು ನೋಡಿದ್ದೀರಿ, 100 ಸಿನಿಮಾ ಮಾಡಿದ್ದೀರಿ ತಾವು. ನಿಮ್ಮ ಎಲ್ಲ ಚಿತ್ರಗಳನ್ನ ತಾಯಿ ತಂದೆ ಇರುವ, ಹೃದಯವಿರುವ ಈ ಕನ್ನಡದ ಪ್ರೇಕ್ಷಕರು ಕನ್ನಡ ಚಿತ್ರವನ್ನು ಕಾಪಾಡ್ತಾರೆ. ನಿಮ್ಮ ಚಿತ್ರವನ್ನು ಕೂಡ ಕಾಪಾಡ್ತಾರೆ. ಈ ಚಿತ್ರದ ನಾಯಕಿ ಬಹಳ ಒಳ್ಳೆ ಮಾತಾಡಮ್ಮ. ಅಂದರೆ ನಿಷ್ಕಲ್ಮಶವಾದ ಕೆಲಸಕ್ಕೆ, ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಪ್ರಕೃತಿ ನೆರವಾಗುತ್ತೆ ಅಂತ. ನೀನು ನಿಷ್ಕಲ್ಮಶವಾಗಿ, ಪ್ರಾಮಾಣಿಕವಾಗಿ, ಸ್ನೇಹಿತರ ಜೊತೆಲಿ ಸೇರಿ ನಿನ್ನ ಕಷ್ಟಗಳ ಜೊತೆಲಿ ಸಿನಿಮಾ ಮಾಡಿದೀಯಾ. ನೇಚರ್ ಅಂದರೆ ಪ್ರಕೃತಿ, ಕನ್ನಡದ ಪ್ರಕೃತಿ ನಿನಗೆ ಸಹಾಯ ಮಾಡುತ್ತೆ. ಈ ವ್ಯಾಪಾರದ ಚಕ್ರವ್ಯೂಹದಲ್ಲಿ ನೀನು ಹೇಗೆ ನುಗ್ತೀವೋ ನಮಗೆ ಗೊತ್ತಿಲ್ಲ, ನಮಗಂತೂ ವ್ಯಾಪಾರ ಎಲ್ಲ ಗೊತ್ತಿಲ್ಲ. ಈ ವ್ಯಾಪಾರದ ಚಕ್ರವನ್ನು ನುಗ್ಗಿ ಅಲ್ಲಿಂದ ದುಡ್ಡು ತಂದು ಒಳ್ಳೊಳ್ಳೆ ಸಿನಿಮಾ ಮಾಡಪ್ಪ. ಕನ್ನಡ ಚಿತ್ರರಂಗಕ್ಕೆ ಗಡಿಯನ್ನು ದಾಟಿಸುವ ಶಕ್ತಿಯನ್ನು ಕೊಡು. ಇವಾಗೆಲ್ಲ ಎಲ್ಲ ಕಡೆ ಒಳ್ಳೆ ಸಿನಿಮಾ ಮಾಡಿ ಟೆಕ್ನಾಲಜಿ ಚೆನ್ನಾಗಿದ್ರೆ ಯಾವ ಭಾಷೆಗೆ ಬೇಕಿದ್ರೂ ಸಿನಿಮಾ ಹೋಗುವಂಥ ಒಂದು ಪರಿಸ್ಥಿತಿ ನಾವಿದ್ದೀವಿ. ಅದರಿಂದ ಕನ್ನಡದ ವ್ಯಾಪಾರವನ್ನು ವಿಸ್ತರಿಸುವ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡು. ಇವತ್ತು ಶಿವಣ್ಣ, ವಿಜಯಣ್ಣ, ರಘುವಣ್ಣ, ತಾರಮ್ಮ, ಚಂದನವನದ ಅರ್ಧ ತಾರೆಯು ಇಲ್ಲೇ ಇದ್ದೀರಿ.
ಚಟುವಟಿಕೆ ಶುರುವಾಗಿದೆ ಚಂದ್ರವನದಲ್ಲಿ. ಧನ್ಯವಾದಗಳು ಮಹಾದೇವರೇ. ಧನ್ಯವಾದಗಳು ಮಹಾಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಈಗ ನಾನಾಗ್ಲೇ ಹೇಳ್ದಂಗೆ ಒಬ್ಬ ನಟ ನಾಯಕನಾಗ್ಬೇಕು, ಒಳ್ಳೆ ಕಲಾವಿದನಾಗ್ಬೇಕು ಅಂತ ವಿಜಯ್ ಸರ್, ನನಗೆ ತುಂಬಾ ಹೆಮ್ಮೆ ಅನ್ಸ್ತು ನಿಮ್ಮನ್ನ ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಲಗ ಚಿತ್ರಕ್ಕೆ. ಸೊ ನಿಮ್ಮ ಹಾಗೂ ಧನಂಜಯ್ ಅವರ ಒಂದು ಬಂಧ ಹಾಗೂ ಬಡವ ರಾಸ್ಕಲ್ ಚಿತ್ರದ ಬಗ್ಗೆ ಪ್ಲೀಸ್. ಶಿವಣ್ಣ ಇದ್ದಾರೆ ಅಂತ ಎದುರುಗಡೆ ಮಾತಾಡ್ತಿಲ್ಲ, ಕೆಲವು ವಿಷಯ ಹಂಚ್ಕೋತೀನಿ ಇಲ್ಲಿ ವೇದಿಕೆ ಮೇಲೆ. ಸಾಮಾನ್ಯವಾಗಿ ಶಿವಣ್ಣನ ಜೊತೆ ನಾವು ಯಾರೇ ಆಕ್ಟ್ ಮಾಡಿದ್ರು ಒಳ್ಳೊಳ್ಳೆ ಸ್ಟಾರ್ ಆಗ್ತೀವಿ, ಅದು ನಮ್ದು ಅದೃಷ್ಟ. ಸೊ ಹಾಗಾಗಿ ನಾನು ಒಬ್ಬ ಇದ್ದೀನಿ ಅದರಲ್ಲಿ, ಧನು ಕೂಡ ಇದ್ದಾರೆ, ನಮ್ಮ ಯೋಗಿ ಕೂಡ ಇಲ್ಲೇ ಇದ್ದಾನೆ. ಸೊ ಹಾಗಾಗಿ ನಮಗೆ ಅದು ಗೊತ್ತು, ಅವ್ರ ಎನರ್ಜಿ ಮತ್ತೆ ಅವರ ಒಳ್ಳೆತನ ಕಣ್ಣಲ್ಲೇ ನೋಡಿ ಹೇಳ್ತಾರೆ, ಗೊತ್ತಾಗ ಹೋಗಮ್ಮ ಆಯ್ತು. ಅವ್ರಿಗೆ ಗೊತ್ತು, ನಾಟಕ ಮಾಡ್ಕೊಂಡು ಮನೆಗೆ ಮಾಡಿಯಮ್ಮ ಕಣ್ಣಲ್ಲೇ ಆಶೀರ್ವಾದನೂ ಮಾಡ್ತಾರೆ, ಇಲ್ಲಾಂದ್ರೆ ಮೂರನೇ ಕಟ್ಟು ಬಿಡ್ತಾರೆ, ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಕ್ರಿಕೆಟಲ್ಲಿ 11-22 ಜನ ಆ ಥರ ಇದ್ರೆ ಅದೊಂದು ಟೀಮ್ ಆದರೆ, ಶಿವಣ್ಣನ ಟೀಮಲ್ಲಿ ನಾವೆಲ್ಲ ಪ್ಲೇಯರ್ಸ್ ಇದ್ದೀವಿ. ಇಷ್ಟು ಜನ ಯಾವತ್ತೂ ಶಿವಣ್ಣನ ನಾವು ಬಿಟ್ಕೊಡಲ್ಲ. ಶಿವಣ್ಣ ಒಂದೇ ಒಂದು ಸರಿ ಯಾವುದೇ ಹೋರಾಟಕ್ಕಾಗಲಿ ಅವರು ರೆಡಿ ಕಂಡ್ರು ಅಂದ್ರೆ ನಾವೆಲ್ಲ ಪ್ಲೇಯರ್ಸ್ ಇರ್ತೀವಿ. ಎಲ್ಲರೂ ಕೇಳ್ಕೊಂಡಂಗೆ ನಾನು ಕೂಡ ತಾವು ದಯವಿಟ್ಟು ಈ ನಾಯಕತ್ವನ ವಹಿಸ್ಕೊಂಡಿದ್ದೀರಾ. ಒಂದ್ಸತಿ ನಾನು ಇದೀನಿ ಅಂತ ಮಿಕ್ಕಿದ್ರೆ ನಾವು ಜೊತೆಲಿ ಬರ್ತಾ ಇರ್ತೀವಿ. ಈ ಇಂಡಸ್ಟ್ರಿಗೆ ತುಂಬಾ ಪ್ರಾಮಾಣಿಕವಾಗಿ ಮನಸಾರೆ ಹರಿಸಿ ಬರ್ತಿದ್ದಂತ ಇಬ್ರು ಅಣ್ಣ ತಮ್ಮಂದ್ರಲ್ಲಿ ಒಂದು ಅಪ್ಪು ಸಾರು, ಒಂದು ಶಿವಣ್ಣ ಅವರು. ಹಂಗಾಗಿ ಯಾಕಂದ್ರೆ ಬಂದ್ಮೇಲೆ ಮನಸಾರೆ ಬರ್ತಾರೆ, ಬೈಬೇಕಾ ಮನಸಾರೆ ಬೈತಾರೆ, ಕೋಪನ ಎದುರು ಕಡೆ ಹೇಳ್ತಾರೆ ಅಂತ ಒಳ್ಳೆ ವ್ಯಕ್ತಿತ್ವ ಇರುವಂತ ಶಿವಣ್ಣ ಅವರು ಇವತ್ತು ಕೂಡ ಬಂದು ಎಷ್ಟೇ ಹೊತ್ತಾದ್ರು ಆರಾಮಿ ಒಳ್ಳೇದು ಬಯಸ್ತಾ ಇದಾರಲ್ಲ. ಹಂಗೆ ಶಿವಣ್ಣ ಅವರೇ, ನಮ್ಮ ಇಷ್ಟು ಜನ ಇಲ್ಲಿ ನಾವೆಲ್ಲ ಏನಿಲ್ಲಿ ಇನ್ನೊಂದು ತಂಡ ಇದ್ದೀವಿ, ನಮ್ಮನ್ನ ಪಾಪ ಕೆಲವರು ತುಂಬಾ ಬಡವರಾಗೆ ನೋಡ್ತಾ ಇದ್ದಾರೆ, ಏನ್ ಮಾಡೋದು. ಸೊ ಅಂತ ಬಡವರ ಟೀಮ್ಗೆ ನಿಮ್ಮಂತ ಒಳ್ಳೆ ಅಲ್ಲಿದ್ದವ್ರು ಬಂದು ನಮ್ಗೆ ಹರಿಸಿ ಆಶೀರ್ವಾದ ಮಾಡ್ತಾ ಇರ್ತಾರೆ, ತುಂಬಾ ದೊಡ್ಡ ಆಶೀರ್ವಾದ ನಮ್ಗೆ. ಮತ್ತೆ ಧನುಗೆ ಅವತ್ತು ಹೇಳಿದ್ದೆ, ಬಡವರ ಹಾಸ್ಕಲ್ಗೆ ಒಳ್ಳೇದಾಗ್ಲಿ ಅಂತ, ಒಳ್ಳೇದೇ ಆಗತ್ತೆ ಬಡವರ ಹಾಸ್ಕಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಬರ್ದೇನ ಕೊಡಪ್ಪ. ಓಕೆ, ಒಂದು ಫೋಟೋ. ಥ್ಯಾಂಕ್ ಯು ಧನು ಸರ್. ವಿಜಯ್ ಸರ್, ಒಂದು ಫೋಟೋ ಧನು ಸರ್. ಇನ್ನೊಂದು ಖುಷಿ ವಿಷಯ ಅಂದ್ರೆ ಬಡವ ಅಲ್ಲ, ತಾಯಿ ತಂದೆ ಇಬ್ಬರು ಇದ್ದಾರೆ, ರಘುವಣ್ಣ ಮತ್ತೆ ನಮ್ಮ ಅಕ್ಕ ತಾರಕ. ಸೊ ಹಂಗಾಗಿ ಅವ್ರಿದ್ಮೇಲೆ ತೊಂದರೆ ಇಲ್ಲ, ಒಳ್ಳೇದಾಗೇ ಆಗುತ್ತೆ. ಅವ್ರು ನಮ್ಮ ಕಾಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ವಾಯ್ಸ್ ಕೆಂಬಂದು ಸ್ವಲ್ಪ ಬೇಜಾಗ್ಬಿಟ್ಟಿದೆ. ಯಾಕಪ್ಪ ಶಿವಣ್ಣ ಸಡನ್ ಆಗಿ ವಶಿಷ್ಠನ್ ತರ ಮಾತಾಡ್ತಾರೆ. ನನ್ನ ವಾಯ್ಸ್ ವಶಿಷ್ಠನ್ ಒಬ್ಬರಿಗೆ ಸೂಟ್ ಆಗುತ್ತೆ. ಐ ಥಿಂಕ್ ಧನಂಜಯ ಪ್ರೊಡ್ಯೂಸರ್ ಆಗಿ ಫಸ್ಟ್ ಪಿಕ್ಚರ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ಫಸ್ಟ್ ಯಾಕಂದರೆ ನಾನು ಯಾವಾಗ ಹೇಳ್ತಾ ಇದ್ದೆ, ಯಾಕೆ ಧನಂಜಯ ಒಂದು ಒಳ್ಳೆ ಗುಡ್ ಲುಕಿಂಗ್ ಪರ್ಸನ್, ಯಾಕೆ ಯಾವ ಪಿಕ್ಚರ್ ಯಾಕೆ ಸರಿಯಾಗಿ ಇದಾಗ್ತಿಲ್ಲ ಅವಾಗಿಂದ ನಾನು ಯಾವಾಗಲೂ ಆಲ್ಮೋಸ್ಟ್ ಒಂದು 2-3 ಅವ್ರ ಪಿಕ್ಚರ್ ಸಮಾರಂಭಕ್ಕೆ ಹೋಗಿದ್ದೀನಿ. ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ಚೆನ್ನಾಗಿದ್ದಾನೆ, ನೋಡೋಕೆ ಚೆನ್ನಾಗಿದ್ದಾನೆ, ಚೆನ್ನಾಗೂ ಪರ್ಫಾರ್ಮ್ ಮಾಡ್ತಾನೆ, ಯಾಕೆ 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 ಅಂತ ಒಂದು ಕ್ವಶನ್ ಮಾಡ್ತಿದ್ದೆ. ಇದಕ್ಕೆ ಬಂದಾಗ ಟಗರು ಮಾಡಿದಾಗ ಇದನ್ನ ಸೂರ್ಯ ಅವ್ರು ಹೇಳ್ತಿರ್ತಾರೆ, ಧನಂಜಯ ಏನಾಗ್ತಿದ್ರೆ ಹೆಂಗೆ ಸರ್, ನನಗೇನು ಧನಂಜಯ ಹೀರೋ ಮಾಡ್ತಿದ್ರೆ ಇದು ಮಾಡ್ತಾರ ಅವರು ಕೇಳಿ ಫಸ್ಟು, ನನಗೇನು ಅಭ್ಯಂತರ ಎಲ್ಲ ಮಾಡ್ತಾರ ಪಾಪ ಅಷ್ಟಲ್ಲೇ ಒಪ್ಕೊಂಡ್ಬಿಟ್ಟಿದ್ರು ಧನಂಜಯ. ಸರಿ, ಗುಡ್ ಟೀಮ್ ಆಯಿತು. ಅದಾದ್ಮೇಲೆ ಸಾಕಷ್ಟು ಜನ ಟಗರು ನೋಡಿ ಸರ್ ಧನಂಜಯನ್ ಕ್ಯಾರೆಕ್ಟರ್ ನಿಮಗಿಂತ ಚೆನ್ನಾಗಿದೆ ಸರ್ ಅಂತ. ನನಗೆ ಭಾಳ ಖುಷಿ ಆಯಿತು, ನನಗೆ ಅದೇ ಬೇಕು. ಯಾಕಂದರೆ
ಎಲ್ಲ ಅನ್ಕೋತಾರೆ ಸಿನಿಮಾ ಹಿಟ್ ಆದ್ರೆ ಹೀರೋಯಿಂದನೇ ಹಿಟ್ ಆಯ್ತು, ನನ್ನಿಂದನೇ ಹಿಟ್ ಆಯ್ತು. ಅದು ತಪ್ಪೋದು. ಒಬ್ಬನಿಂದ ಹಿಟ್ ಆಗೋದ್ ಚಾನ್ಸೇ ಇಲ್ಲ. ಎಲ್ರಿಂದನೂ ಹಿಟ್ ಆಗಬೇಕದು ಪಿಕ್ಚರ್. ಒಬ್ಬನೇ ಆಗ್ಬಿಟ್ರೆ ಯಾರು ನೋಡ್ತಾರೆ ಹೇಳಿ? ತುಂಬಾ ಕಷ್ಟ ಅದು. ಬಟ್ ಯಾವಾಗ್ಲೂ ಒಬ್ಬ ನಾಯಕ ಅದನ್ನು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಸಿನಿಮಾ ಹಿಟ್ ಆದ್ರೆ ಆ ಹಿಟ್ ಆಗಿರೋ ಸಿನಿಮಾದಲ್ಲಿ ನಾನು ಇದೀನಿಲ್ಲ, ಅದು ನನ್ನ ಭಾಗ್ಯ ಅಂತ ಅನ್ಕೋಬೇಕು. ಅವಾಗಲೇ ಅವ್ನು ನಿಜವಾದ ಹೀರೋ. ಯಾಕಂದ್ರೆ ಡಾಲಿ ಟಗರು ಇಲ್ದಂದ್ರೆ ಡಾಲಿನೇ ಇಲ್ವಲ್ಲ, ಡಾಲಿ ಇಲ್ಲಾಂದ್ರೆ ಟಗರುನೇ ಇಲ್ವಲ್ಲ. ಆ ಇಬ್ರು ಪಾತ್ರ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಟಗರು ಪಿಕ್ಚರ್ ಆಗೋದು. ಅದು ಇಂಪಾರ್ಟೆಂಟ್. ನನಗೆ ಅವತ್ತೇ ಗೊತ್ತಿತ್ತು ನಿಜವಾಗ್ಲೂ ಏನ್ ಪವರ್ ಇತ್ತು ಆ ಕ್ಯಾರೆಕ್ಟರ್. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ವಶಿಷ್ಠ ಆಗಲಿ, ಧನಂಜಯ ಆಗಲಿ. ಐ ಥಿಂಕ್ ಇಡೀ ಟೀಮ್, ಟಗರು ಟೀಮ್ ನಾವೇ ತುಂಬಾ ಎಂಜಾಯ್ ಮಾಡ್ಕೊಂಡು ಇಡೀ ಸಿನಿಮಾ ನಾವು ಸಕ್ಸಸ್ ಏನು ಜಾತ್ರೆ ಮಾಡಿದಾಗ ಇಡೀ ಎಲ್ಲಾ ಫಂಕ್ಷನ್ ನಾನು ಡಾಲಿ ಹೋಗ್ತಿರ್ಬೇಕಾದ್ರೆ ಅವ್ರು ಯಾರು ಮಿಸ್ ಮಾಡ್ಕೋಬಾರ್ದು. ಯಾಕೆ ಡಾಲಿನ ಕರ್ಕೊಂಬರ್ಲಿಲ್ಲ ಅಂತ ಅನ್ಬಾರ್ದು ಜನ. ಯಾಕಂದ್ರೆ ಕೆಲವು ಜನ ಡಾಲಿ ನೋಡೋಕೆ ಬರ್ತಾರೆ, ಅದನ್ನು ನಾವು ತಗೋಬೇಕದನ್ನ. ನಮ್ಮ ಸಿನಿಮಾಗೆ ಒಳ್ಳೇದು. ನಾನು ಒಬ್ಬನೇ ಹೋಗಿ ಮಿಂಚಬೇಕಾದ ಅವಶ್ಯಕತೆ ಇವಾಗಿಲ್ಲ ಶಿವಣ್ಣನಿಗೆ. 35 ವರ್ಷ ಆಯ್ತು. 35 ವರ್ಷ ನನ್ನ ಮೇಲಿಟ್ಟಿದ್ರೆ ಇನ್ನೂ ಇಡ್ಬೇಕಂತ ಆಸೆ ಪಡ್ತಿದ್ರೆ, ಇನ್ನೂ ಯಂಗ್ ಡೈರೆಕ್ಟರ್ಸ್ ಬಂದು ನಾನು ಡೈರೆಕ್ಟ್ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಅದು ನನ್ನ ಭಾಗ್ಯ. ಅದು 100% ನನ್ನ ಭಾಗ್ಯ. ಇವತ್ತು ಧನಂಜಯ ಬಂದಿದ್ದು ನಾನು ಖಂಡಿತ ಧನಂಜಯ ಅವತ್ತು ಬಂದು ಕರೆದ್ರು, ಒಂದಿನ ಟೈಮ್ ಕೊಟ್ಟಿದ್ದನ್ನು ನಾನು ನೋಡ್ಬಿಟ್ಟು ಹೇಳ್ತೀನಿ. ಬಟ್ ಅವತ್ತು ಸಾಯಂಕಾಲನೇ ಹೇಳ್ಬೇಕಂತಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಖಂಡಿತ ಬರ್ತೀನಿ. ಯಾಕಂದ್ರೆ ಅದು ಮಾತ್ರ ಅಲ್ಲ, 24 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವತ್ತು ಫಸ್ಟ್ ಡೇ ನಾನು ಮೈಸೂರಿಗೆ ಇರ್ತೀನಿ. ಮೈಸೂರಿಗೆ ನಾವು ಓಪನಿಂಗ್ ಡೇ ಥಿಯೇಟರ್ಗೆ ಹೋಗಿ ನೋಡೇ ನೋಡ್ತೀನಿ. ತುಂಬಾ ಇಷ್ಟ ಆ ವ್ಯಕ್ತಿ, ನಂಗೆ ತುಂಬಾ ಇಷ್ಟ. ನಾವು ಇಡೀ ಆ ವ್ಯಕ್ತಿ ಅಂತ ನಮ್ಮ ಇಡೀ ಇಂಡಸ್ಟ್ರಿ ನಂಗೆ ತುಂಬಾ ಇಷ್ಟ. ಇವತ್ತು ಎಲ್ಲರೂ ಬಂದಿದ್ದಾರೆ. ಹಂಸಲೇಖ ಅವ್ರು ಬಂದಿದ್ದಾರೆ, ವಿಜಯ್ ಬಂದಿದ್ದಾರೆ, ಸತೀಶ್ ಬಂದಿದ್ದಾರೆ, ವಶಿಷ್ಠ, ರಚಿತಾ ರಾಮ್ ಅವರು, ನಿಧಿ, ತಾರಮ್ಮ, ತಾರಕ, ರಘು ಅವ್ರು ಬಂದಿದ್ದಾರೆ, ಅಮೃತ ಅವ್ರು ಬಂದಿದ್ದಾರೆ, ಕರಿಸುದು ಅವರು, ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು, ತೋತಾಪುರಿ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಸಿನಿಮಾ ನೋಡೋಕೆ, ತೋತಾಪುರಿ ಹಾಗೂ ಪೆಟ್ರೋಮ್ಯಾಕ್ಸ್. ಯಾಕಂದ್ರೆ ಒಂದು ಇದು ನೀರ್ ದೋಸೆ ಏನೋ ಒಂದು ವಿಚಿತ್ರವಾಗಿ ಮಾಡ್ತಾರೆ ಸಿನಿಮಾ. ವಿಚಿತ್ರವಾಗಿ ಅಂದ್ರೆ ಒಂದು ಇಲ್ಲ, ಎಲ್ಲ ಅನ್ಕೋತಾರೆ, ಡಬಲ್ ಮೀನಿಂಗ್ ಅನ್ಕೋತಾರೆ. ಅಲ್ಲಿ ಕ್ವಾಲಿಟಿ ಆಫ್ ಲೈಫ್ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಅನ್ಕೋತೀರ ದೀಪ ಓದಕ್ಕೆ ಅರ್ಥ ಆಗೋದು. ಆಮೇಲೆ ಇವ್ರದ್ದು ಯೋಗಿ ಅವ್ರು ಬಂದಿದ್ದಾರೆ. ಯೋಗಿದು ಒಂದು ಪಿಕ್ಚರ್ ಇತ್ತು, ಯಾವ್ದು ಸಿದ್ರಿಂಗು, ಅದು ಅಷ್ಟೇ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಯೋಗಿ. ನಂಗೆ ತುಂಬಾ ಇಷ್ಟ ಅವಾಗಿಂದ, ದುನಿಯಾಯಿಂದ ತುಂಬಾ ಇಷ್ಟ. ದುನಿಯಾ ನೋಡಿ ಹೇಳಿ ನಾನು ಫ್ಯಾನ್ ಅಂತ ಹೇಳಿದ್ದೆ. ನಿಜವಾಗ್ಲೂ 100% ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ನಮ್ಮ ಇದರಲ್ಲಿ. ಅಂಡ್ ಇನ್ನು ಎಲ್ಲರೂ ಬಂದಿದ್ದಾರೆ. ಆಮೇಲೆ ಕಾರ್ತಿಕ್ ಅವ್ರು ಬಂದಿದ್ದಾರೆ, ಶ್ರೀಕಾಂತ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ. ಆಮೇಲೆ ಜಾಸ್ತಿ ಮಾತಾಡ್ಬೇಕು ಅನ್ಕೊಳ್ತೀನಿ, ಎಲ್ಲೋ ಒಂದ್ ಕಡೆ ಒಳಗಡೆ ಒಣಗುತ್ತೆ. ಸಂತೋಷವಾಗಿರ್ಬೇಕಂತ ಪ್ರಯತ್ನ ಪಡ್ತೀವಿ, ಆದ್ರೂ ಎಲ್ಲೋ ಒಂದ್ ಕಡೆ ಬಂದು ಅಪ್ಪು ನಮ್ಮನ್ನ ಅವಾಗವಾಗ ಹೊಡೆದು ಸ್ವಲ್ಪ ಅಳುತ್ತಾ ಇರ್ತಾನೆ, ಧೈರ್ಯನೂ ಕೊಡ್ತಾ ಇರ್ತಾನೆ. ಬಟ್ ಏನ್ ಅದೇ ಹೇಳ್ತಾನೆ, 13 years ಅವತ್ತು ಸತೀಶ್ ಹೇಳ್ತಾನೆ, 13 ವರ್ಷ ಆದ್ಮೇಲೆ ನೋಡಿದ ಅಪ್ಪನಿಗೆ ಎಲ್ಲ ರೂಪನ ನೋಡಿದ್ರೆ ಸ್ವಲ್ಪ ನೋವಾಗುತ್ತೆ. ಬಟ್ ಆದ್ರೂ ನಾವು ನೋವು ಪಡ್ತಿದ್ವಿ ಅಂತ ಅನ್ಕೊಂಡ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಸೊ ಲೆಟ್ ಅಸ್ ಫರ್ಗೆಟ್ ಎವ್ರಿಥಿಂಗ್ ಅಂಡ್ ವಿ ಹ್ಯಾವ್ ಟು ಗೋ ಹೆಡ್. ಆ ನೋವನ್ನ ಇಟ್ಕೊಂಡು ನಾವು ಮುಂದುವರಿಸ್ತಾ ಇರ್ಬೇಕು. ಈ ಸಿನಿಮಾಗೆ ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದಾಗುತ್ತೆ. ವಾಸುಗಿ, ಡಾಕ್ಟರ್ ನಾಗಭೂಷಣ್ ಇದ್ದಾರೆ. ಯಾಕಂದ್ರೆ ನಾಗಭೂಷಣ್ ನಾನೆಲ್ಲ ಪ್ರೊಡ್ಯೂಸರ್, ನನ್ನ ಮಗಳು ಪ್ರೊಡ್ಯೂಸರ್ ನಿವೇದಿತಾ ಅವರು. ಅವ್ರಿಗೆ ಥ್ಯಾಂಕ್ಸ್ ನಿಜವಾಗ್ಲು. ತುಂಬಾ ಇಷ್ಟಪಟ್ಟಿದ್ದಾರೆ. ನಾನು ನೋಡಿದ್ದೀನಿ, ಅದನ್ನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ವೆರಿ ಫೈನ್ ಆಕ್ಟರ್ ಅವರು ಅಷ್ಟೇ. ವಾಸುಗಿ ಅಷ್ಟೇ, ಅವ್ರಿಗೂ ಶಂಕರ್ ಗುರು ಮತ್ತೆ ಅಪ್ಪಾಜಿ ಟೈಟಲ್ ಇಟ್ಕೊಂಡಿದ್ದಾರೆ. ಶಂಕರ್ ಗುರು ಅಪ್ಪಾಜಿ ಅಭಿಮಾನಿ ಅಂತ, ಅಪ್ಪಾಜಿ ಅಭಿಮಾನಿ ಅದ ಇಲ್ಲಿದ್ದಾರೆ. ಆಲ್ ದಿ ಬೆಸ್ಟ್. ಐ ಥಿಂಕ್ ನನ್ಗೇನೋ ಪಾಸಿಟಿವ್ ಆಗಿದೆ. ಎಲ್ಲರೂ ಹೇಳ್ತಿದ್ರು ಬಡವ ರಾಸ್ಕಲ್ ಅಂತ. ಅಪ್ಪಾಜಿ ಇನ್ನೊಂದು ಬಡವ ರಾಸ್ಕಲ್ ಒಂದು ಹೇಳ್ತೀನಿ. ಆಕ್ಟರ್ಸ್ ನಾವೆಲ್ಲ ಇವಾಗ ಏನೇನೋ ಕೆಟ್ಟ ಮಾತುಗಳು ಬೈತೀವಿ, ಫಿಲ್ಮ್ಲಿ ಏನೇನೋ ಬೈತೀವಿ. ಅಪ್ಪಾಜಿಗೆ ಗೊತ್ತಿರೋ ಅಂತ ಒಂದು ದೊಡ್ಡ ನಟನ್ ಗೊತ್ತಿರೋ ಒಂದೇ ಒಂದು ಕೆಟ್ಟ ಮಾತು ಅನ್ನೋದಂದ್ರೆ ಬಡವ ರಾಸ್ಕಲ್. ಯಾವ ಸಿನಿಮಾ ನೋಡಿ ಅಪ್ಪಾಜಿ ಬರೋ ಫೇವ್ರೆಟ್ ಡೈಲಾಗ್ ಇದೆ ಬಡವ ರಾಸ್ಕಲ್ ಅಂತ.
ಅದಕ್ಕೋಸ್ಕರ ನಂಗೆ ಕನೆಕ್ಟಿವಿಟಿ ಜಾಸ್ತಿ ಧನಂಜಯ ಜೊತೆಲಿ. ಅದು ಯಾವಾಗ ಧನಂಜಯ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಒಳ್ಳೆ ಟೈಟ್ ಹೊಡಿತೀವಿ ಧನಂಜಯ. ಐ ಥಿಂಕ್ ಈ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಈ ಥರ ಲೀಡರ್ಶಿಪ್ ಲೀಡ್ರ್ ಅನ್ನೋದು ಬೇಡ, ನಿಮ್ಮ ಜೊತೆ ನಾನು ಒಬ್ಬನಾಗಿರ್ತೀನಿ ಖಂಡಿತ. ಯಾಕಂದರೆ ಲೀಡ್ರ್ ಅಂತ ದೊಡ್ಡ ಪಟ್ಟ ಬೇಡ. ಲೀಡ್ರ್ ಯಾವಾಗಲಿದ್ರು ಅವರೇ ಅಪ್ಪಾಜಿ ಇದ್ದಾರೆ, ಅವ್ರ ಹಿಂದ್ಗಡೆ ನಾವೆಲ್ಲ ಹಿಂದ್ಗಡೆ. ಯಾಕೆ ಇಷ್ಟು ದಿನ ನಾನು ಮಾತಾಡಿರಲಿಲ್ಲ, ಯೂಶುವಲ್ ಮಾತಾಡೋನಲ್ಲ ನಾನು ಜಾಸ್ತಿ. ಯಾಕಂದರೆ ಭಾಷೆ ಮುಖ್ಯ, ಎಲ್ರಿಗೂ ಎಲ್ಲರ ಭಾಷೆನೂ ಮುಖ್ಯ ಇಂಡಿಯಾದಲ್ಲಿ. ಬಟ್ ನಾವ್ಯಾಕೆ ಇಂಡಿಯನ್ಸ್ ಅಂತ ಹೇಳ್ತೀವಿ? ನಾವೆಲ್ಲರೂ ಒಂದೇ ತೋರಿಸ್ಕೋಬೇಕು. ಆ ಸ್ಟೇಟ್ ಇರ್ಬೇಕಾದ್ರೆ ಆ ಸ್ಟೇಟ್ಲಿ ಆ ಭಾಷೆಗೆ ಆ ಕಲ್ಚರ್ಗೆ ಮರ್ಯಾದೆ ಕೊಡ್ಬೋದು. ಎಲ್ಲರೂ ಧರ್ಮ ಅದು. ಆಮೇಲೆ ಯಾವುದೇ ಇದಕ್ಕಾಗಲಿ ಬೇರೆಯವ್ರ ಫ್ಲಾಗ್ನ ಇದು ಮಾಡೋಂಥ ಒಂದು ಇದು ಯಾರಿಗೂ ಇದು ಮಾಡಬಾರ್ದು, ಇನ್ನೊಬ್ರು ಕಡೆಗೆ ಆಡಿಸ್ಬಾರ್ದು. ಯಾವತ್ತೂ ನಾವು ಮರ್ಯಾದೆ ಕೊಡ್ತೀವಿ. ನಾನು ಹುಟ್ಟಿದ್ದು ಚೆನ್ನೈಲಿ ಹುಟ್ಟಿದಾಗ ನಾನು ಚೆನ್ನೈಲಿ ತಮಿಳು ಓದಿದ್ದೀನಿ, ಕಲ್ತಿದ್ದೀನಿ. ಥರ್ಡ್ ಲ್ಯಾಂಗ್ವೇಜ್ ಅನಿವಾರ್ಯ, ನಾನು ಕರೀಲೇಬೇಕು. ನಾನು ಅದು ಬೇಡ ಅಂತ ಬಿಟ್ಟಿದ್ರೆ ಹೆಂಗೆ? ಖಂಡಿತ ಕಲಿಬೇಕು. ಫ್ರೆಂಡ್ಸ್ ಇದ್ರು ತಮಿಳ್ ಸಿನಿಮಾ ನೋಡ್ತಾ ಇದ್ದೆ, ತೆಲುಗು ಸಿನಿಮಾ ನೋಡ್ತೀವಿ, ಮಲಯಾಳಂ ಸಿನಿಮಾ ನೋಡ್ತೀವಿ, ಹಿಂದಿ ನೋಡ್ತೀವಿ, ಪಂಜಾಬಿ ನೋಡ್ತೀವಿ, ಮರಾಠಿ ನೋಡ್ತೀವಿ. ನಾನು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ, ಗುಜರಾತಿನೂ ನೋಡ್ತೀವಿ. ಯಾಕೆ ನೋಡ್ತೀವಿ ಅಂದ್ರೆ ಕಲಿಬೇಕು, ಅದಕ್ಕೊಂದು ಮರ್ಯಾದೆ ಕೊಡ್ಬೇಕು. ಅದು ಮರ್ಯಾದೆ ಕೊಡೋದು ಹೆಂಗೆ? ಅವ್ರವ್ರ ಭಾಷೆನ ಪ್ರೀತಿಸ್ಬೇಕು. ಬಟ್ ಇಲ್ಲಿ ಕರ್ನಾಟಕದಲ್ಲಿದ್ದ ಕರ್ನಾಟಕ ನಾವು ಪ್ರೀತಿಸ್ಬೇಕು. ಅದಕ್ಕೆ ಬೇರೆ ಜಾಗ ಇದ್ಬಿಟ್ಟು ನಾವು ಅದನ್ನ ಏನಂತೀವಿ ಸ್ಟ್ಯಾಂಪ್ ಮಾಡಿ ಓವರ್ ಪವರ್ ಮಾಡಕ್ ಹೋಗ್ಬಾರ್ದು. ಓವರ್ ಪವರ್ ಮಾಡಕ್ ನೋಡಿದಾಗ ನಾವ್ ಯಾರಿಗೂ ಪವರ್ ಇಲ್ಲ ಅಂತ ಅನ್ಕೋಬೇಡ್ದು. ಮನುಷ್ಯನ ಕೋಪ ಬಂತಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗುತ್ತೆ. ಬಟ್ ಇದನ್ನ ಸರ್ಕಾರ ದಯವಿಟ್ಟು ತಲೆ ಮೇಲೆ ಅವ್ರು ಕರೆಕ್ಟಾಗಿ ಯೋಚನೆ ಮಾಡ್ಬೇಕು. ಸರ್ಕಾರದವರು ನಿಜವಾಗ್ಲೂ ಇದಕ್ಕೆ ಫೈಟ್ ಮಾಡಲೇಬೇಕು. ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ಯಾವ್ದೋ ವೋಟಿಂಗ್ ಇದಕ್ಕೋಸ್ಕರ ವಿ ಶುಡ್ ನಾಟ್ ಕೀಪ್ ಕ್ವೈಟ್. ನಮ್ಮ ಭಾಷೆಗೆ ನಾವು ಹೋರಾಡಬೇಕು ಅಂತ ಬಂದ ನನ್ಗೆ ಗೊತ್ತಿರ್ಲಿಲ್ಲ. ಯಾರೋ ಹೇಳಿದ್ಮೇಲೆ ನಾನು ಟ್ವೀಟ್ ಮಾಡಿದೆ. ಇವಾಗೆಲ್ಲ ಟ್ವೀಟ್ ಮಾಡೋದು ಅದೆಲ್ಲ ಒಂಥರ ಫ್ಯಾಷನ್ ಆಗುತ್ತೆ. ಅದು ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮಾಡಿದ್ರೇನೆ ಅಭಿಮಾನ ಅಂತ ಅಲ್ಲ, ಬಟ್ ಬೇರೆ ತರ ಆಗ್ಬೇಕಿದೆ. ಬೇರೆ ತರ ಆಗ್ಬೇಕಂದ್ರೆ ನಾವು ಬರ್ಬೇಕು, ಖಂಡಿತ ಬರ್ಬೇಕು. ಯಾವತ್ತೂ ಹೇಳಿದೀವಿ ನಮ್ಮ ಭಾಷೆಗೆ ನಾವು ಬರ್ಬೇಕಂದ್ರೆ ನಮ್ಮ ಪ್ರಾಣ ಕೊಡೋಕ್ಕೂ ನಾವು ರೆಡಿದ್ದೀವಿ. ಆಯ್ತು, 59 ವರ್ಷ ಇನ್ನು ಮುಂದೆ ಬಂದ್ರೆ 60 ವರ್ಷ. ನನಗೆ 60 ವರ್ಷ ಬೆಳೆಸಿದ್ರೆ ಸಾಕು. ಇನ್ನು ಅದರಿಂದ ಇದರಿಂದನೇ ಪ್ರಾಣ ಹೋಗ್ಬೇಕಂದ್ರೆ ಹೋಗ್ಲಿ ಬಿಡಿ. ಇಲ್ಲ ಯಾರಿಗೆ ಬೇಕು? ಯಾಕಂದ್ರೆ ಯಾರು ಯಾವ್ಯಾವ ಕಾಲದಲ್ಲಿ ಹೊಂಟೋಯ್ತಾರೆ ನೋಡಿ. 46 ವರ್ಷದಲ್ಲಿ ಹೋಗ್ತಾನೆ ಅಂದ್ರೆ ಹೆಂಗೆ? ಅದು ಇಟ್ಸ್ ನಾಟ್ ಈಸಿ. ಎಲ್ರಿಗೂ ಯಾರ್ದು ಗ್ಯಾರಂಟಿ ಇಲ್ಲ ಲೈಫ್. ನನ್ಗೊಬ್ಬರಿಗೆಲ್ಲ, ಎಲ್ರಿಗೂ ಅಷ್ಟೇ. ಯಾರ ಲೈಫು ಗ್ಯಾರಂಟಿ ಇಲ್ಲ. ಬಟ್ ಇರೋವರೆಗೂ ಇಲ್ಲ ಹಂಗಲ್ಲ ತಾರಮ್ಮ. ಪ್ರಾಕ್ಟಿಕಲ್ ಮಾತಾಡ್ತಾ ಇದ್ದೀನಿ ಇವತ್ತು. ನಾನು ತುಂಬಾ ಪ್ರಾಕ್ಟಿಕಲ್ ಮಾತಾಡ್ತಿದ್ದೀನಿ, ಹುಷಾರಾಗಿ ಮಾತಾಡ್ತಿದ್ದೀನಿ. ನೋ ಹುಷಾರಾಗಿ ಮಾತಾಡ್ತೀನಿ. ಭಾಷೆ ಅಂತ ಬಂದಾಗ ನಾವು ಅನ್ಕೊಂಡು ಇಷ್ಟು ಕೀಳ ಮಾತಾಡೋದ, ಒಂದು ಇದನ್ನ ಸುಟ್ಟಾಕ್ಬಿಡೋದ? ಹೆಂಗೆ? ತಾಯಿನ ಸುಟ್ಟಂತಾನೆ, ಕನ್ನಡ ತಾಯಿನ ಸುಟ್ಟಂತಾನೆ ಹೆಂಗ್ ಬಿಟ್ಬಿಡ್ತೀವಿ? ತಾಯಿಗೆ ತೊಂದರೆ ಸುಮ್ಮನೆ ಬಿಡ್ತೀವ ನಾವು? ಆಗಲ್ಲ, ಆಗ್ಬಾರ್ದು. ಇರೋಣ, ಧೈರ್ಯ ಹೋಗೋಣ ಅಷ್ಟೇ. ಬಟ್ ಯಾರು ಇವಾಗ ನನ್ಗೇನು ಹೋಗ್ಬೇಕಂತ ಆಸೆನೇ ಇಲ್ಲ, ಖಂಡಿತ ಇಲ್ಲ, ತಾಯಣಗ್ಲೂ ಇಲ್ಲ. ನಾ ಇನ್ನೂ 100 ವರ್ಷ ಆಗ್ಬೇಕಂತ ಆಸೆ ಪಡ್ತೀನಿ. ಯಾಕಂದ್ರೆ ಲೈಫ್ ಕಂಪ್ಲೀಟ್ ಗಿಫ್ಟ್. ಅನ್ನೆಸರಿ ಹೋಗ್ಬಾರ್ದು. ಬೇರೆ ತರ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಇಷ್ಟೆಲ್ಲ ಇಟ್ಕೊಂಡು ಇದ್ರಲ್ಲಿ ನಾವು ಹೋಗ್ಬೇಕಂದ್ರೆ ಎಲ್ಲದಕ್ಕೂ ನಾವು ಮರ್ಯಾದೆ ಕೊಡ್ಬೇಕು, ಬೇರೆಯವರು ಮರ್ಯಾದೆ ಕೊಡ್ಬೇಕು, ನಮಗೂ ಮರ್ಯಾದೆ ಕೊಡಿ, ನಾವು ಮರ್ಯಾದೆ ಕೊಡ್ತೀವಿ. ಇದೆಲ್ಲ ಯಾಕೆ ನಡೀತಾ ಇದೆ? ಇವಾಗೆಲ್ಲ ಹೇಳಿದ್ರಲ್ಲ ಅವರು ಲೀಡರ್ಶಿಪ್ ತಗೋಬೇಕು. ಲೀಡರ್ಶಿಪ್ ಅಂತ ಅಲ್ಲ, ನಾವೆಲ್ಲರೂ ಜೊತೆಲಿರೋಣ ಇದರಲ್ಲಿ. ವಿ ಆಲ್ ವಿಲ್ ಬಿ ಟುಗೆದರ್. ಬಟ್ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನೀವು ಸ್ಟ್ರಾಂಗ್ ಆಗಿರಿ, ಬಿಡಬೇಡಿ. ಯಾರೇ ತಪ್ಪು ಮಾಡಿರ್ಲಿ, ನಮ್ಮವ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ಬೇರೆಯವ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು. ನಮ್ಮವ್ರು ಮಾಡೋದನ್ನ ನಾನು ಕೇಳಿಲ್ಲ ಯಾರು. ನಾವೆಲ್ಲರಿಗೂ ಜಾಗ ಕೊಡ್ತೀವಿ. ನಾವು ಬೇರೆ ಭಾಷೆಯವ್ರು ಯಾರು ಹೇಟ್ ಮಾಡೋದಲ್ಲ. ನಾನು ಫಸ್ಟ್ ನಾನೇ ಓಪನಿಂಗ್ ಡೇ ಹೋಗ್ತೀನಿ. ಯಾವ್ದು ಬೇರೆ ಪಿಕ್ಚರ್, ಅಖಂಡ ಅಂತ ಪಿಕ್ಚರ್ ನಾನು ಓಪನಿಂಗ್ ಹೋಗ್ತೀನಿ. ಯಾಕೆ ಹೋಗ್ತೀನಿ? ಒಂದು ಮರ್ಯಾದೆ, ಬಾಲಕೃಷ್ಣ ಅವ್ರ ಮೇಲೆ ಇರೋ ಒಂದು ಮರ್ಯಾದೆ. ಸಿನಿಮಾ ನೋಡಿ, ಎಲ್ಲರೂ ನೋಡ್ಬೇಕು, ಎಲ್ಲಾ ಸಿನಿಮಾ ನೋಡ್ಬೇಕು. ಬಟ್ ಜಾಸ್ತಿ ಕನ್ನಡ ಸಿನಿಮಾ ನೋಡ್ಬೇಕು. ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು, ಮೀಡಿಯಾ ಸಪೋರ್ಟ್ ಬೇಕು. ಪ್ರತಿಯೊಂದು ಸ್ಯಾಟಲೈಟ್ ಇದು ವಿಡಿಯೋ ಮೀಡಿಯಾ ಇರ್ಬೋದು, ಇಲ್ಲಾಂದ್ರೆ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರ ಸಪೋರ್ಟ್ ಬೇಕು.
ಪಿಕ್ಚರ್ ಚೆನ್ನಾಗಿದೆ, ನಿಮ್ಮ ಬರೀ ವಿಮರ್ಶೆ ಜೊತೆಲಿ ಯಾವ್ದು ಚೆನ್ನಾಗಿದೆಯೋ, ಯಾವ್ದೇ ಪಿಕ್ಚರ್ ಆಗಲಿ ಯಾವ್ದು ಚೆನ್ನಾಗಿದೆಯೋ ಒಂದು ಪಾಯಿಂಟ್ ಹೈಲೈಟ್ ಮಾಡಿ. ಒಬ್ಬ ಪ್ರೊಡ್ಯೂಸರ್ ಬದುಕತಾನೆ, ಒಬ್ಬ ಡೈರೆಕ್ಟರ್ ಹುಟ್ಕೋತಾನೆ, ಒಬ್ಬ ಆಕ್ಟರ್ ಬೆಳಿತಾನೆ, ಅದನ್ನ ಕಿತ್ಕೋಬೇಕು. ದಯವಿಟ್ಟು ಅದನ್ನ ಮಾಡಿ. ನಾನು ಯಾವಾಗಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೊಂದು. ಇದು ನೀವು ಭಿಕ್ಷೆ ಅಂತ ತಿಳ್ಕೊಂಡು ತಪ್ಪೇನಿಲ್ಲ. ಎಲ್ಲರೂ ಪ್ರಪಂಚದಲ್ಲಿ ಭಿಕ್ಷೆ ಬೇಡಲೇಬೇಕು, ನಾನು ಒಬ್ಬ ಅಲ್ಲ, ಇಡೀ ಒಂದೊಂದು ಕಾಲದಲ್ಲಿ ದೇವ್ರೇನ್ಲೇಬೇಕು, ಎಲ್ಲರೂ ಭಿಕ್ಷಕರೇ ನಾವೆಲ್ಲರೂ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಾವೆಲ್ಲರೂ ಇರ್ತೀವಿ. ಬಡವ ರಾಸ್ಕಲ್ ಎಲ್ಲರೂ ನೋಡಿ, ದಯವಿಟ್ಟು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಜನರಿಗೆ ಯಾವ ಶಿವಣ್ಣ ಎಲ್ಲರನ್ನ ಮಾತಲ್ಲಿ ಯಾವಾಗ್ಲೂ ಹಿಡಿದಿಟ್ಕೋತಾರೆ. ಒಂದ್ ವಿಷಯ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಆ ಜಾಗನ ಯಾರು ತಗೊಳ್ಳೋದಕ್ಕಾಗೋದಿಲ್ಲ. ಅಪ್ಪು ಸರ್ ಈಸ್ ಇರ್ರಿಪ್ಲೇಸೇಬಲ್. ಆದ್ರೆ ಇವತ್ತು ಶಿವಣ್ಣ ಎಲ್ಲರನ್ನ ಪ್ರೀತಿಯಿಂದ ಪ್ರತಿಯೊಬ್ಬರ ಹೆಸರನ್ನ ಅಡ್ರೆಸ್ ಮಾಡಿ ಹೇಳಿದ್ರೆ, ಅಂಡ್ ಎಲ್ಲರೂ ಹೇಳ್ದಂಗೆ ಶಿವಣ್ಣ ಸುಮ್ಮನೆ ತಿರುಗಿ ಒಂದ್ಸಲಿ ನೋಡಿದ್ರೆ ಸಾಕು, ನಾವೆಲ್ಲರೂ ನಿಂತ್ಕೋತೀವಿ ಅನ್ನೋದಕ್ಕೆ ಒಂದ್ ಸಣ್ಣ ಸಾಕ್ಷಿ. ಈ ಬಂದಿರೋದ ಎಲ್ಲ ಕಲಾವಿದರು ಒಂದ್ಸಲಿ ಶಿವಣ್ಣನ ಜೊತೆ ನಿಂತ್ಕೋಬೇಕು ವೇದಿಕೆ ಮೇಲೆ. ಲೆಟ್ಸ್ ಹ್ಯಾವ್ ದಿಸ್ ಮೂಮೆಂಟ್, ಪ್ಲೀಸ್ ಕಮ್ ಆನ್. ಪಿಕ್ಚರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತುಂಬಾ. ಲವ್ ಯು ರಚು. ಆಲ್ ದಿ ಬೆಸ್ಟ್. ಅಂಡ್ ಪ್ಲೀಸ್ ಎಲ್ಲರೂ ಬನ್ನಿ, ಶಿವಣ್ಣ ಇದ್ದಾರೆ, ನಮ್ಮ ಕಲಾವಿದರು ಎಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು. ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಜಾಗ ಬೇಕು. This one's for Shivanna. ನಾವೆಲ್ಲ ಇದೀವಿ ಶಿವಣ್ಣ ನಿಮ್ ಜೊತೆ. We are always there with you. Let's hear it for Shivanna. ನಮ್ಮ ಡಿಸ್ಟ್ರಿಬ್ಯೂಟರ್ ಕಾರ್ತಿಕ್ ಅವರು ಮತ್ತು ಯೋಗಿ ಅವರು ದಯವಿಟ್ಟು ಸೂಪರ್ ಫ್ಯಾಮಿಲಿ. ಇದೇ ಖುಷಿಯಲ್ಲಿ ನಮ್ಮ ನಿರ್ದೇಶಕರು ಹಾಗೂ ನಾಯಕ ನಟ ಮಾತಾಡ್ಬಿಡ್ಲಿ ಪ್ಲೀಸ್. ಥ್ಯಾಂಕ್ ಯು ಎವ್ರಿವನ್. ಅಂಡ್ ಎಲ್ಲರೂ 1-2 minutes ಕೂತ್ಕೊಂಡ್ಬಿಟ್ರೆ ಫಸ್ಟ್ ನಮ್ಮ ನಿರ್ದೇಶಕರು ಶಂಕರ್ ಗುರು ಮಾತಾಡ್ತಾರೆ. ಶಂಕರ್ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಸುಮಾರು ವರ್ಷಗಳ ಜರ್ನಿ ಶಂಕರ್ ಜೊತೆ, ಗುರುಪ್ರಸಾದ್ ಅವ್ರ ಜೊತೆ